ಇಮೇಜರಿ ಬಂದ್ಬಿಡುತ್ತೆ. ಅವಾಗ ಏನಾಗ್ಬಿಡುತ್ತೆ ಅಗೇನ್ ಮತ್ತೆ ಇದೇ ಎಕ್ಸ್ಪ್ರೆಷನ್ ಬಂದ್ಬಿಡುತ್ತೆ. ಓಕೆನಾ, C1 cos μx ಪ್ಲಸ್ C2 sin μx. ನಿಮ್ಗೆ ಏನಾರ ಎಕ್ಸಾಂಪಲ್ ಈ ತರ ಕೊಟ್ಟರು ಅಂತಂದ್ರೆ ಡೈರೆಕ್ಟ್ ಆಗಿ ಇದೊಂದೇ ಸೊಲ್ಯೂಷನ್ ಇವಾಗ. ಸೊ ಈ ಸೊಲ್ಯೂಷನ್ಗೆ ಬೌಂಡ್ರಿ ಕಂಡೀಷನ್ಸ್ ಕೊಟ್ಬಿಟ್ಟು ಐಗನ್ ವ್ಯಾಲ್ಯೂಸ್ ಏನ್ ಬರುತ್ತೆ, ಐಗನ್ ಫಂಕ್ಷನ್ಸ್ ಏನ್ ಬರುತ್ತೆ ನೋಡ್ಬಿಡಿ ಅಷ್ಟೇ. ಓಕೆ, ನೆಕ್ಸ್ಟ್ ನೋಡಿ, ಸಿಸ್ಟಮ್ ಆಫ್ ಲೀನಿಯರ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಬರೋದಕ್ಕೆ. ಸಿಸ್ಟಮ್ ಆಫ್ ಲೀನಿಯರ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಇಲ್ಲಿದೆ ನೋಡಿ. ಸೊ ಕನ್ಸಿಡರ್ ದ ಹೋಮೋಜಿನಿಯಸ್ ಲೀನಿಯರ್ ಸಿಸ್ಟಮ್. ಸೊ dx by dt equal to ax plus by and dy by dt equal to cx plus dy. ಓಕೆನಾ, ಸೊ ಎರಡು ಡಿಪೆಂಡೆಂಟ್ ವೇರಿಯಬಲ್ ಬಂದಿದೆ ಅಷ್ಟೇ ಇವಾಗ, ಎಕ್ಸ್ ಮತ್ತೆ ವೈ. ಸೊ ಟಿ ಇದೆ. ಓಕೆನಾ, ಸೊ ಎ ಬಿ ಸಿ ಡಿ ಆರ್ ರಿಯಲ್ ಕಾನ್ಸ್ಟೆಂಟ್ ಅಂತ ಇದೆ. ಇದನ್ನೇಂತ ತಗೊಳ್ತೀವಿ ನಾವು, ಹೋಮೋಜಿನಿಯಸ್ ಲೀನಿಯರ್ ಸಿಸ್ಟಮ್ ಅಂತ ತಗೊಳ್ತೀವಿ. ಓಕೆನಾ, ಸೊ ಇವಾಗ ಮ್ಯಾಟ್ರಿಕ್ಸ್ ಫಾರ್ಮಿಗೆ ಬರ್ಕೊಂಡ್ರೆ ಏನಾಗುತ್ತೆ ತಿಳಿಯೋದು. ಮ್ಯಾಟ್ರಿಕ್ಸ್ ಫಾರ್ಮಿಗೆ ಬರ್ಕೊಂಡ್ರೆ ಇಲ್ಲಿದೆ ನೋಡಿ, ಎಕ್ಸ್ ಈಕ್ವಲ್ ಟು ಸೊಲ್ಯೂಷನ್ಸ್. ಏನ್ ಕಂಡುಹಿಡಿಬೇಕು ನಾವು, ಸೊಲ್ಯೂಷನ್ಸ್ ನ ಎಕ್ಸ್ ಮತ್ತೆ ವೈ ಕಂಡುಹಿಡಿಬೇಕು. ಸೊಲ್ಯೂಷನ್ ನಾನು ಏನ್ ಬರ್ಕೊಳ್ತೀನಿ ಅಂದ್ರೆ ಈ ತರ ಬರ್ಕೋಬಹುದು ನಾವು ಅಲ್ವಾ, ಎಕ್ಸ್ ಮತ್ತೆ ವೈ ಅಂತ ಬರೀಬಹುದು. ಕರೆಕ್ಟ್ ಅಲ್ವಾ, ಎಕ್ಸ್ ಮತ್ತೆ ವೈ. ನೆಕ್ಸ್ಟ್ ಈಗ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಹೇಳಿ. ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ ಇಲ್ಲಿ ಎ ಇದೆ, ಕೋಎಫಿಷಿಯಂಟ್ ಆಫ್ ವೈ ಏನಿದೆ ಬಿ ಇದೆ ಅಲ್ವಾ. ಸೊ ಈ ಇಕ್ವೇಶನ್ ಅಲ್ಲಿ ಸೆಕೆಂಡ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇದೆ, ಕೋಎಫಿಷಿಯಂಟ್ ಆಫ್ ವೈ ಡಿ ಇದೆ. ಸೊ ಈ ತರ ಬರೀಬಹುದಲ್ವಾ. ಸೊ ಎ ಎಕ್ಸ್ ಈಕ್ವಲ್ ಟು, ಸೊ ಏನ್ ಬರುತ್ತೆ ನಮಗೆ, ಎಕ್ಸ್ ಡ್ಯಾಶ್ ಆಫ್ ಟಿ ಈಕ್ವಲ್ ಟು ಎ ಎಕ್ಸ್ ಅಂತ ಬರುತ್ತೆ. ಕ್ಲಿಯರಾ. ಸೊ ಇದನ್ನ ನಾವು ಮ್ಯಾಟ್ರಿಕ್ಸ್ ಫಾರ್ಮ್ ಬರ್ಕೊಂಡ್ರೆ ಇಷ್ಟೇ ಆಗೋದು. ಸೊ ಬೇರೆ ಏನಾಗ್ಬಿಡುತ್ತೆ, ಕೋಎಫಿಷಿಯಂಟ್ ಆಫ್ ಎಕ್ಸ್, ಕೋಎಫಿಷಿಯಂಟ್ ಆಫ್ ವೈ. ಸೊ ಕೆಳಗಡೆ ಸೆಕೆಂಡ್ ರೋ ಅಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್, ಕೋಎಫಿಷಿಯಂಟ್ ಆಫ್ ವೈ ಏನಿದೆ ಅಂತ ಬರ್ಬಿಡಿ ಅಷ್ಟೇ. ಈ ತರ ಬರೀಬಹುದು ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ. ಓಕೆನಾ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ, ಜನರಲ್ ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ ಇಲ್ಲಿ ಇದಾವೆ ಒಂದು ಇದಾವೆ. ಬಟ್ ಇವಾಗ ಸದ್ಯಕ್ಕೆ ಇಂಪಾರ್ಟೆಂಟ್ ಮಾತ್ರ ನೋಡ್ಕೊಳ್ಳೋಣ. ಓಕೆನಾ, ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈಗ 2x2 ಮ್ಯಾಟ್ರಿಕ್ಸ್ ಬಂದಿದೆ ನಮಗೆ ಇಲ್ಲಿ. 2x2 ಮ್ಯಾಟ್ರಿಕ್ಸ್ ಬಂದಿದೆ. 2x2 ಮ್ಯಾಟ್ರಿಕ್ಸ್ಗೆ ಐಗನ್ ವ್ಯಾಲ್ಯೂಸ್ ಕಂಡುಹಿಡಿಯೋದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಹೇಳಿದಲ್ಲ, ಯಾವ್ದು ಹೇಳಿ, ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ ಪ್ಲಸ್ ಡೆಲ್ ಎ ಈಕ್ವಲ್ ಟು 0. ಇಷ್ಟು ಮಾಡಿದ್ರೆ ಬಂದ್ಬಿಡುತ್ತಲ್ವಾ. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ, ಸಾಲ್ವ್ ಮಾಡ್ಬಿಟ್ರೆ ಎರಡು ಐಗನ್ ವ್ಯಾಲ್ಯೂಸ್ ಬರುತ್ತೆ. ಸೊ ಆ ಎರಡು ಐಗನ್ ವ್ಯಾಲ್ಯೂಸ್ ಎಲ್ಲ ತಗೋಬೇಕು. ಓಕೆ, ಸೊ ತಗೊಂಡು ಇಲ್ಲಿ ಏನ್ ಬರುತ್ತೆ ನೋಡಿ, ಫಸ್ಟ್ ಕೇಸ್ ಫಸ್ಟ್ ಇಲ್ಲಿ ಇದು ಇಂಪಾರ್ಟೆಂಟ್ ಇವಾಗ ಸದ್ಯಕ್ಕೆ. ಇಫ್ ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್, ಸೊ ದೆನ್ ಫೈಂಡ್ ಐಗನ್ ವೆಕ್ಟರ್ಸ್ ಕರಸ್ಪಾಂಡಿಂಗ್ ಟು ಲ್ಯಾಂಬ್ಡಾ 1 ಅಂಡ್ ಲ್ಯಾಂಬ್ಡಾ 2. ಓಕೆನಾ, ಸೊ ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಿಯೋದು ನಿಮಗೆ ಗೊತ್ತಿದೆ ಅಲ್ವಾ. ಸೊ ಐಗನ್ ವ್ಯಾಲ್ಯೂ ಕೊಟ್ಟಾಗ ಐಗನ್ ವೆಕ್ಟರ್ಸ್ ಕಂಡುಹಿಡಿಯೋದು ಗೊತ್ತಿದೆ. ಏನ್ ಮಾಡ್ಬೇಕು ಹೇಳಿ, ಎ ಎಕ್ಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಕ್ಸ್. ಸೊ ಇಲ್ಲಿ ಎಕ್ಸ್ ಇದೆ ನೋಡಿ, ಅದೇನಾಗ್ಬಿಡುತ್ತೆ ಹೇಳಿ, ಐಗನ್ ವೆಕ್ಟರ್ ಆಗುತ್ತೆ. ಸೊ ನಾನ್ ಜೀರೋ ವೆಕ್ಟರ್ ಅನ್ನ ನೀವು ಕಂಡುಹಿಡಿಯಬೇಕು ಅಲ್ಲಿ, ಕರಸ್ಪಾಂಡಿಂಗ್ ಟು ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ. ಇದೆಲ್ಲ ಡಿಸ್ಕಸ್ ಆಗಿದೆ ಲೀನಿಯರ್ ಆಲ್ಜಿಬ್ರಾದಲ್ಲಿ. ಸೊ ಇವಾಗ ಜನರಲ್ ಸೊಲ್ಯೂಷನ್ ಯಾವ ತರ ಬರುತ್ತೆ ಅಂತಂದ್ರೆ, ಎಕ್ಸ್ ಆಫ್ ಟಿ ಈಕ್ವಲ್ ಟು C1 ಆರ್ಬಿಟ್ರಿ ಕಾನ್ಸ್ಟೆಂಟ್ ಓಕೆನಾ ಇಂಟು V1. ಸೊ V1 ಅಂದ್ರೆ ಏನಿಲ್ಲಿ, ಸೊ V1 ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಐಗನ್ ವೆಕ್ಟರ್. ಐಗನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ ಲ್ಯಾಂಬ್ಡಾ 1 ವ್ಯಾಲ್ಯೂ ಇಂಟು ಇ ಪವರ್ ಲ್ಯಾಂಬ್ಡಾ 1 ಟಿ ಪ್ಲಸ್ C2 ಇಂಟು V2 ಇಂಟು ಇ ಪವರ್ ಲ್ಯಾಂಬ್ಡಾ 2 ಟಿ. ಸೊ ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂಸ್ ಬಂದಾಗ ನೀವು ಇದೇ ಅಲ್ವಾ ಮಾಡೋದು, ಕಾಂಪ್ಲಿಮೆಂಟರಿ ಫಂಕ್ಷನ್ ಬರೀಬೇಕಾದ್ರೆ ಒಂದು ಡಿಫರೆನ್ಷಿಯಲ್ ಈಕ್ವೇಶನ್ ಏನ್ ಬರೀತಾರೆ ಹೇಳಿ ನೋಡೋಣ. C1 ಇಂಟು ಇ ಪವರ್ ಲ್ಯಾಂಬ್ಡಾ 1 ಟಿ ಪ್ಲಸ್ C2 ಇಂಟು ಇ ಪವರ್ ಮೈನಸ್ ಲ್ಯಾಂಬ್ಡಾ ಟಿ ಬರೀತೀರಾ. ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಅದೇ ತರ ಅಷ್ಟೇ, C1 V1 ಇ ಪವರ್ ಲ್ಯಾಂಬ್ಡಾ ಟಿ ಪ್ಲಸ್ C2 V2 ಇ ಪವರ್ ಲ್ಯಾಂಬ್ಡಾ 2 ಟಿ ಅಷ್ಟೇ, ಡೈರೆಕ್ಟ್ ಬರ್ಕೊಂಡ್ರೆ ಆಯ್ತು. ಸೊ ಇಲ್ಲಿ V1 ಇ ಪವರ್ ಲ್ಯಾಂಬ್ಡಾ 1 ಟಿ, ನೆಕ್ಸ್ಟ್ V2 ಇ ಪವರ್ ಲ್ಯಾಂಬ್ಡಾ 2 ಏನಾಗಿರುತ್ತೆ ಅಂದ್ರೆ, ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಆಗಿರುತ್ತೆ ಅಂತ. ಓಕೆನಾ, ಈ ತರ ಇದೆ. ಸೊ ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂಸ್ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ಯಾವ ತರ ಅಂತಂದ್ರೆ, ಈಗ ನಿಮಗೆ ನೋಡಿ ಸಿಸ್ಟಮ್ ಕೊಟ್ಟಿರ್ತಾರೆ ಇಲ್ಲಿ. ಈ ಸಿಸ್ಟಮ್ ತಗೊಂಡು ಏನ್ ಮಾಡ್ತೀರಿ, ಎ ಬರ್ಕೊಳ್ತೀರಾ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ, ಎ ಬಿ ಸಿ ಡಿ ಬರುತ್ತೆ. ಓಕೆನಾ, ಸೊ ಈ ಫಾರ್ಮುಲಾ ಹಾಕೊಂಡು ಸೊ ಐಗನ್ ವ್ಯಾಲ್ಯೂಸ್ ಏನ್ ಬರುತ್ತೆ ನೋಡಿ. ಸೊ ಡಿಸ್ಟಿಂಕ್ಟ್ ಏನಾದ್ರು ಬಂದ್ರೆ ಏನ್ ಮಾಡ್ತೀನಿ ಅಂದ್ರೆ, ಸೊ ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ಬರುತ್ತಲ್ವಾ ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂಸ್, ಸೊ ನಾಟ್ ಈಕ್ವಲ್ ಟು. ಸೊ ಇವಾಗ ಏನ್ ಮಾಡ್ತೀರಾ, ಕರಸ್ಪಾಂಡಿಂಗ್ ಲ್ಯಾಂಬ್ಡಾ 1 ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡ್ಕೊಳ್ಳಿ, ಕರಸ್ಪಾಂಡಿಂಗ್ ಟು ಲ್ಯಾಂಬ್ಡಾ 2 ಐಗನ್ ವೆಕ್ಟರ್ಸ್ ಕಂಡುಹಿಡ್ಕೊಳ್ಳಿ. ಸೊ ಇವಾಗ ಇದಕ್ಕೆ ಬರುವಂತದ್ದು V1, ಇದಕ್ಕೆ ಬರೋದು V2. ಸೊ ಜನರಲ್ ಸೊಲ್ಯೂಷನ್ ಏನಾಗುತ್ತೆ ಅಂದ್ರೆ, C1 V1 ಇ ಪವರ್ ಲ್ಯಾಂಬ್ಡಾ 1 ಟಿ ಪ್ಲಸ್ C2 V2 ಇ ಪವರ್ ಲ್ಯಾಂಬ್ಡಾ 2 ಟಿ ಬರುತ್ತೆ. ಓಕೆ, ಇವಾಗ ಈಕ್ವಲ್ ಬಂದ್ರೆ ಏನಾಗುತ್ತೆ ಹೇಳಿ ಇಲ್ಲಿ. ಸೊ ಇವಾಗ ಇದೇ ಫಾರ್ಮುಲಾಕ್ಕೆ ಲ್ಯಾಂಬ್ಡಾ 1 ಈಕ್ವಲ್ ಟು ಲ್ಯಾಂಬ್ಡಾ 2 ಈಕ್ವಲ್ ಟು ಲ್ಯಾಂಬ್ಡಾ ಆಗ್ಬಿಟ್ರೆ ಅವಾಗ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ ನೋಡೋಣ. C1 V1 ಇ ಪವರ್ ಲ್ಯಾಂಬ್ಡಾ ಟಿ ಪ್ಲಸ್ C2 V2 ಇ ಪವರ್ ಲ್ಯಾಂಬ್ಡಾ ಟಿ ಆಗೋದು ಅಷ್ಟೇ. ಸೊ ಇಷ್ಟು ನೋಡ್ಕೊಳ್ಳಿ ಸಾಕು. ಇವಾಗ ನೋಡಿ ಎಕ್ಸಾಮ್ ಅಲ್ಲಿ
ಈಗ ಇಲ್ಲಿದೆ ಅನ್ಕೊಳಿತಲ್ರಿ ಒಂದು ಸೆಕೆಂಡ್. ಇದು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನೀವು ಇವಾಗ. ಇವಾಗ ಯಾಕೆ ಇದನ್ನ ಡೆಪ್ತ್ ಹೋಗಲ್ಲ ಇವಾಗ ಸಾಲ್ವ್ ಮಾಡೋದು ಯಾವ ತರ ಅಂತಂದ್ರೆ, ಓಕೆ ಕೇಳಿಸಿದೆ ಅಲ್ವಾ? ಇವಾಗ ನಾನು ಯಾಕೆ ಸಾಲ್ವ್ ಮಾಡ್ತಿಲ್ಲ ಈ ತರ ಅಂತಂದ್ರೆ ನೋಡಿ ಇಲ್ಲಿ ಇದೆ. ಇವಾಗ ಮತ್ತೆ ನಾವು ಈಗ ಓದ್ಕೊಂತ ಕೂತ್ರೆ 5ರಿಂದ 6 ರಿಸಲ್ಟ್ಸ್ ಬರುತ್ತೆ ಇಲ್ಲಿ. ಮತ್ತೆ ನಮಗೆ ಟಫ್ ಆಗೋದು. ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ, ಇಲ್ಲಿ dx/dt ಕೊಟ್ಟಿರ್ತಾರೆ ಓಕೆನಾ. ಸೊ ಆಪ್ಷನ್ಸ್ ಕೊಟ್ಟಿರ್ತಾರೆ 4 ಆಪ್ಷನ್ಸ್. ಇಲ್ಲಿ ಫಸ್ಟ್ ಆರ್ಡರ್ ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡ್ಬಿಟ್ಟು ವರ್ಡ್ ಆಗ್ತಿರುತ್ತೆ ಇಲ್ಲಿ, ಕರೆಕ್ಟ್ ಅಲ್ವಾ? ಸೊ ಅದೇನ್ ಕೊಟ್ಟಿರ್ತಾರೆ ನೋಡಿ ಆಪ್ಷನ್ಸ್ ಅನ್ನ, ಅದನ್ನ ಏನ್ ಮಾಡ್ಬೇಕಂದ್ರೆ ನೀವು ಎಕ್ಸ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ ಈ ತರ ಓಕೆನಾ. ಇದನ್ನ ಡಿಫರೆನ್ಶಿಯೇಟ್ ಮಾಡ್ಬೇಕಷ್ಟೇ, dx ವಿತ್ ರೆಸ್ಪೆಕ್ಟ್ ಯಾವುದು ಟಿ ಮಾಡ್ಬೇಕು ಓಕೆನಾ. ಸೊ ಅವಾಗ ಈ ತರ ವರ್ಡ್ ಆಗೋ ತರ ಇರುತ್ತೆ ನೋಡಿ, ಆ ಆಪ್ಷನ್ಸ್ ಅನ್ನ ಬೇಗ ಚೂಸ್ ಮಾಡ್ಬೇಕು. ಸೊ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾತ್ರ ಅಷ್ಟೇ ವರ್ಕ್ ಆಗೋದು. ಇದನ್ನೇನಾದ್ರೂ ನಾವು ಸಾಲ್ವ್ ಮಾಡ್ಕೊಂತ ಕೂತ್ರೆ ಹೆವಿ ಆಗುತ್ತೆ. ಕ್ಲಿಯರಾ? ಎಸ್ ಸರ್. ಸೊ ಇವಾಗ ಬೇಕಿದ್ರೆ ಮೆಥಡ್ ಹೇಳ್ಬಿಡ್ತೀನಿ ನೋಡಿ, ಯಾವ ತರ ಮೆಥಡ್ ಅಂತ. ಇದು ಈಸಿ ಇದೆ. ಫಸ್ಟ್ ಇಲ್ಲಿ ನೋಡಿ, ಇದೊಂದು ಬೇಕಿದ್ರೆ ಇದೊಂದೇ ಸಾಲ್ವ್ ಮಾಡೋದು ನಾನು ಓಕೆನಾ. ಇಲ್ಲಿ dx/dt ಹಿಂಗ್ ಕೊಡಿ. ಈಗ ಒಂದು ಕೆಲಸ ಮಾಡಿ, ಇಲ್ಲಿ ಇದಲ್ವಾ ಡಿಫ್ರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ. ಏನ್ ಬರುತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, d²x/dt² = 5 dx/dt - 2 dy/dt ಬರುತ್ತೆ. ಸೊ ಇವಾಗ ನಾವು ನೋಡುತ್ತೆ =5 × dx/dt ಅಂತ ನೋಡಿಲಿ 5x - 2y ಇದೆ, -2 ಟೈಮ್ಸ್ ಇಲ್ಲಿ ನಾವು ನೋಡುತ್ತೆ dy/dt 4x - y ಇದೆ. ಸೊ ಇವಾಗ ಇಲ್ಲಿ ಏನಾಗ್ಬಿಡುತ್ತೆ 25x ಆಗುತ್ತೆ -10y -8x + 2y. ಸೊ ಇವಾಗ d²x/dt² ಏನಾಗ್ಬಿಡುತ್ತೆ ಹೇಳಿ, 25x - 8 ಏನಾಗ್ಬಿಡುತ್ತೆ 16 17. ಓಕೆ 17x ಆಗುತ್ತೆ ಓಕೆನಾ. ನೆಕ್ಸ್ಟ್ -10y + 2y ಸೊ -8y ಆಗ್ಬಿಡುತ್ತೆ ಓಕೆನಾ. ಇಲ್ಲಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಇದೆ, ಇಂಡಿಪೆಂಡೆಂಟ್ ವೇರಿಯಬಲ್ ಟಿ ಇದೆ. ಸೊ y ಎಕ್ಸ್ಟ್ರಾ ಇದೆ ಅಲ್ವಾ. ಇವಾಗ ಏನ್ ಮಾಡ್ತೀವಿ ಅಂದ್ರೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ಮತ್ತೆ ಟಿಗೆ ಬರೋ ತರ ಬರ್ಕೋಬೇಕು. ಈಗ 2y ಏನಾಗ್ಬಿಡುತ್ತೆ ಇಲ್ಲಿ, 2y ಕಡೆ ತಗೊಂಡ್ಬಿಟ್ರೆ, ಸೊ d²x/dt² = 17x - 8 ಟೈಮ್ಸ್ ಇಲ್ಲಿ y ಬೇಕು. ಇವಾಗ ನಮಗೆ 2y ನ ಈ ಕಡೆ ತಗೊಂಡ್ಬಿಡ್ತೀನಿ ನಾನು. ಸೊ ಇದನ್ನ ಈ ಕಡೆ ತಗೊಳ್ತೀನಿ. ಅವಾಗ ಏನಾಗುತ್ತದು dx/dt ಸೊ 1/2 ಟೈಮ್ಸ್ 5x - dx/dt 5x - dx/dt ಬರುತ್ತೆ ಓಕೆನಾ. ಇವಾಗ ಏನಾಗುತ್ತೆ d²x/dt² = 17x - 2 1 2 4 ಆಗ್ಬಿಡುತ್ತೆ. ಆಗ್ಬಿಡುತ್ತೆ 20x ಆಗುತ್ತೆ. ಸೊ -4 dx/dt ಆಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಇವಾಗ ಈ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, ಸೊ d²x/dt² -4 dx/dt. ನೆಕ್ಸ್ಟ್ ಇದು ಇಲ್ಲಿ -3x ಇದೆ, +3x ಆಗ್ಬಿಡುತ್ತೆ =0. ಸೊ ಇವಾಗ ಎಕ್ಸಾಕ್ಟ್ ಕ್ವೆಶ್ಚನ್ ಆಗ್ಬಿಡುತ್ತೆ ನೋಡಿ, m² - 4m + 3 = 0 ಆಗ್ಬಿಡುತ್ತೆ. ಸೊ m² - 3m - 1m + 3 = 0. ಸೊ ಇವಾಗ ಏನಾಗ್ಬಿಡುತ್ತೆ ರೂಟ್ಸ್ ಹಂಗಾರೆ m = 3 ಆಗುತ್ತೆ, ಸೊ 1 ಆಗುತ್ತೆ, ಕರೆಕ್ಟ್ ಅಲ್ವಾ? ಓಕೆ x ಆಫ್ t ಏನ್ ಬರುತ್ತೆ ಹೇಳಿ, ಯಾಕಂದ್ರೆ ಎಕ್ಸ್ ಅಲ್ವಾ ಕೊಟ್ಟಿರೋದಲ್ಲಿ, ಎಕ್ಸ್ ವಿತ್ ರೆಸ್ಪೆಕ್ಟ್ x ಆಫ್ t ಆಗುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ ಡಿಸ್ಟಿಂಕ್ಟ್ ಇದೆ, c1 × e⁻3t + c2 × e⁻t ಆಗ್ಬಿಡುತ್ತೆ. ಸೊ ದಿಸ್ ಇಸ್ x ಆಫ್ t ಓಕೆನಾ. ಸೊ ಇವಾಗ ನಮಗೆ y ಆಫ್ t ಬೇಕಂದ್ರೆ ಇಲ್ಲಿ y ಈ ಕಡೆ ತಗೊಂಬಿಡಿ, ಇಲ್ಲಿ y ಈ ಕಡೆ ತಗೊಳ್ಳಿ, ಈ ಕಡೆ ತಗೊಂಬಿಡಿ. ಅವಾಗ ಏನಾಗ್ಬಿಡುತ್ತೆ y = 4x - dx/dt ಆಗ್ಬಿಡುತ್ತೆ. ಸಾರಿ dx ಬೇಕಲ್ವಾ ನಮ್ಗೆ, ಆಕ್ಚುಲಿ y x ಬಂದಿದೆ ಅಲ್ವಾ. ಓಕೆ ಇಲ್ಲಿ ತಗೊಳ್ಳಿ ಅಷ್ಟೇ, ಇಲ್ಲಿ ತಗೊಳ್ಳಿ. ಸೊ 2y = ಏನಾಗುತ್ತೆ 5x - dx/dt ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ 2y = ಸೊ 5 ಟೈಮ್ಸ್ x ಏನ್ ಬಂದಿದೆ ನೋಡಿ ಇಲ್ಲಿ, c1 × e⁻3t + c2 × e⁻t ಬರ್ತಿದೆ. ಸೊ ಮೈನಸ್ ಇಲ್ಲಿ d/dt ಆಫ್ x ಏನಿದೆ ನೋಡಿ ಇಲ್ಲಿ, c1 e⁻3t + c2 e⁻t ಇದೆ. ಸೊ ಇವಾಗ ಏನಾಗ್ಬಿಡುತ್ತೆ 2y = ಸೊ 5 ಟೈಮ್ಸ್ c1 e⁻3t + 5 c2 e⁻t. ಸೊ ಮೈನಸ್ ಇಲ್ಲಿ ಡಿಫರೆನ್ಷಿಯೇಟ್ ಆಗ್ಬಿಡುತ್ತೆ ಹೇಳಿ, 3c1 e⁻3t ಸೊ -c2 × e⁻t ಆಗುತ್ತೆ ಓಕೆನಾ. ಸೊ 2y = ಸೊ 5c1 e⁻3t -3 ಅದು +t ಅಲ್ವಾ ಸರ್, ಇಲ್ಲಿ e⁻t c2 +t ಅಲ್ವಾ. ಓಕೆ ಪ್ಲಸ್ ಬರುತ್ತೆ. ಸೊ 5 ಇದೆ, ಇಲ್ಲಿ 3 ಇದೆ, ಏನಾಗ್ಬಿಡುತ್ತೆ 2 ಟೈಮ್ಸ್ c1 e⁻3t ಆಗುತ್ತೆ. ಇಲ್ಲಿ 5 ಟೈಮ್ಸ್ ಇದೆ, ಇಲ್ಲಿ 1 ಟೈಮ್ಸ್ ಇದೆ. ಅವಾಗ ಏನಾಗ್ಬಿಡುತ್ತೆ ಇಲ್ಲಿ +4 ಟೈಮ್ಸ್
C2 e ಪವರ್ ಟಿ ಆಗುತ್ತೆ. ಸೊ y ಕೂಡ ಏನಾಗ್ಬಿಡುತ್ತೆ ಇವಾಗ 2 ಡಿವೈಡ್ ಮಾಡ್ಕೊಂಡ್ಬಿಟ್ರೆ C1 e ಪವರ್ 3t ಪ್ಲಸ್ 2C2 2C2 e power t. e ಪವರ್ ಟಿ ಬರ್ತಿದೆ. ಕ್ಲಿಯರಾ? ಸೊ Yes, ಎಕ್ಸ್ sir. ಮತ್ತೆ ವೈ ಗೊತ್ತಾಯ್ತಾ? ಈ ತರ ಮಾಡ್ಬೇಕು, ಇದು ಮೆಥಡ್. ಇದು ಎಕ್ಸಾಮ್ ಅಲ್ಲಿ ಮಾಡಕ್ ಆಗುತ್ತಾ? No, sir. ಟೈಮ್ ತಗೊಳತ್ತಿ ಸಿಕ್ಕಾಪಟ್ಟೆ. ಹೌದು. ನೋಡಿ ಇವಾಗ ನೋಡಿ, ಈಗ ಆಪ್ಷನ್ಸ್ ಇಲ್ಲಿ ಕೊಟ್ಟಿರ್ತಾರೆ, ಈ ತರ ಆಪ್ಷನ್ಸ್. ಏನ್ ಮಾಡ್ಬೇಕಂದ್ರೆ ನೀವು ಮ್ಯಾಟ್ರಿಕ್ಸ್ ಏನ್ ಬರುತ್ತೆ ನೋಡಿ, ಇದು ಮ್ಯಾಟ್ರಿಕ್ಸ್ 5 to 5 minus 2 5 minus 2, 4 minus 1. 4 minus 1. ಸೊ ಇವಾಗ ಇಲ್ಲಿ 3 ಆಯ್ತು. ಓಕೆ, ಈಚ್ ರೋ ಸಬ್ ಏನಿದೆ ನೋಡಿ, ಈಚ್ ರೋ ಸಮ್ 3. 3. ಸೊ ಒನ್ ಆಫ್ ದ ಈಗ ನೋಡಿ ಏನಾಗ್ಬಿಡುತ್ತೆ ಇವಾಗ 3. ಓಕೆ, ಟ್ರೇಸ್ ಏನಿದೆ ನೋಡಿ 4. ಸೊ ಲ್ಯಾಂಬ್ಡಾ 1 ಪ್ಲಸ್ ಲ್ಯಾಂಬ್ಡಾ 2 ಈ ಕೂಡ ಏನಾಗ್ಬಿಡುತ್ತೆ 4 ಆಗುತ್ತೆ. ಸಮ್ ಆಫ್ ಐಗನ್ ವ್ಯಾಲ್ಯೂಸ್. ಸೊ ಲ್ಯಾಂಬ್ಡಾ 2 ಏನಾಗುತ್ತೆ ಇವಾಗ 4 ಮೈನಸ್ ಲ್ಯಾಂಬ್ಡಾ 1 ಏನಾಗ್ಬಿಡುತ್ತೆ 3 ಆಗುತ್ತೆ. ಸೊ ಲ್ಯಾಂಬ್ಡಾ 2 ಏನ್ ಬರ್ತಿದೆ ನೋಡಿ 1 ಬರ್ತಿದೆ. 1. ಸೊ ಆಪ್ಷನ್ಸ್ ಅಲ್ಲಿ ನೀವು ನೋಡಬೇಕು, ಈ ಪವರ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಒನ್ ಆಫ್ ದ ಐಗನ್ 3 ಇದೆ, ಇಲ್ಲಿ 1 ಇದೆ. ಕ್ಲಿಯರ್ ಅಲ್ವಾ? Yes, sir. Yes, sir. ಸೊ ಆಪ್ಷನ್ಸ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅಂದ್ರೆ ಇನ್ನೊಂದು ಆಪ್ಷನ್ ಅಲ್ಲಿ ಮೈನಸ್ ಕೊಟ್ಟಿರ್ತಾರೆ. ಸೊ ಮೈನಸ್ ಇಲ್ಲಿ ನೋಡಿ ರೂಟ್ ಆಗ್ತಿಲ್ಲ, ಇಲ್ಲಿ ಐಗನ್ ವ್ಯಾಲ್ಯೂ ಅಲ್ಲ. ಕರೆಕ್ಟ್ ಅಲ್ವಾ? Yes, sir. ಈ ತರ ಮಾಡ್ಬೇಕಷ್ಟೇ. ಓಕೆ, ಇವಾಗ ನೆಕ್ಸ್ಟ್ ನೋಡಿ, ಒಂದು ಟೇಬಲ್ ಇದೆ. ಇದು ಟೇಬಲ್ ನೆನ್ಪಿಟ್ಕೊಂಡ್ರೆ ಆಯ್ತು ಇದು. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್ ಇದು ಟೇಬಲ್. ಇವಾಗ ನೋಡಿ ಇಲ್ಲಿ, ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಬರುತ್ತೆ ಇವಾಗ. ಕ್ರಿಟಿಕಲ್ ಪಾಯಿಂಟ್ಸ್ ಅಂಡ್ ಪಾತ್ಸ್ ಅಂತ ಬರುತ್ತೆ ಆಫ್ ಲೀನಿಯರ್ ಸಿಸ್ಟಮ್. ಸೊ ಲೀನಿಯರ್ ಸಿಸ್ಟಮ್ ಅಂದ್ರೆ ಯಾವ ತರ ಅಂದ್ರೆ ನೋಡಿ, dx/dt = ax + by. ಇಲ್ಲಿ ಏನಾಗಿದೆ ನೋಡಿ, ಡಿಪೆಂಡೆಂಟ್ ವೇರಿಯಬಲ್ ಸಪರೇಟ್ ಆಫ್ ಡಿಗ್ರಿ 1 ಇದೆ ಇಲ್ಲಿ ಅಲ್ವಾ, x⁴1 y⁴1. ಸೊ ಹಾಗಾಗಿ ಇದು ಲೀನಿಯರ್ ಇದೆ. ಸೊ ನಾನ್ ಲೀನಿಯರ್ ಅಂತಂದ್ರೆ ಇವಾಗ 2xy y² ಈ ತರ ಎಲ್ಲ ಬಂದಿರುತ್ತಲ್ವಾ. ಇಲ್ಲಿ ಪ್ಲಸ್ 2xy ತಗೊಂಡ್ಬಿಟ್ರೆ ಇದು ನಾನ್ ಲೀನಿಯರ್ ಆಗ್ಬಿಡುತ್ತೆ. ಇಲ್ಲಿ ತಗೊಂಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಿಸ್ಟಮ್, ಇದು ಲೀನಿಯರ್ ಇದು. ಏನಾ? ಸೊ ಲೀನಿಯರ್ ಸಿಸ್ಟಮ್ ಇದು. ಸೊ ಇವಾಗ ಇಲ್ಲಿ ನೋಡಿ, ಇವಾಗ ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಕೆ ಗೊತ್ತಾಯ್ತಾವ ನಿಮ್ಗೆ? ಇದಕ್ಕೆ ಸಿಸ್ಟಮ್ಗೆ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ ಹೇಳಿ? a = a ಬರುತ್ತೆ, b ಬರುತ್ತೆ, c ಬರುತ್ತೆ, d ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಐಗನ್ ವ್ಯಾಲ್ಯೂಸ್ ಕಂಡುಹಿಡಿಯೋದಕ್ಕೆ ಏನ್ ಮಾಡ್ತೀರಾ? λ² ಮೈನಸ್ ಟ್ರೇಸ್ ಆಫ್ a ಪ್ಲಸ್ del a = 0 ಮಾಡ್ಬಿಡ್ತೀರಾ. ಇನ್ನು ಸಾಲ್ವ್ ಮಾಡ್ಬಿಡ್ತೀರಾ, ನಮಗೆ ಸಿಕ್ಬಿಡುತ್ತೆ, ಐಗನ್ ವ್ಯಾಲ್ಯೂ ಸಿಕ್ಬಿಡುತ್ತೆ. ಕರೆಕ್ಟ್ ಅಲ್ವಾ? Yes, sir. ಓಕೆ, ಇವಾಗ ನೋಡಿ ಐಗನ್ ವ್ಯಾಲ್ಯೂಸ್ ಏನ್ ತಗೊಳ್ಳೋಣ ಅಂದ್ರೆ ಇಲ್ಲಿ ಸಾಲ್ವ್ ಮಾಡಿದಾಗ λ1 ಮತ್ತೆ λ2 ಬರೋದನ್ನ ತಗೊಳ್ಳೋಣ. ಓಕೆನಾ? ಆಮೇಲೆ ಕ್ರಿಟಿಕಲ್ ಪಾಯಿಂಟ್ ಅಂತ ಇಲ್ಲಿದೆ ನೋಡಿ. ಕ್ರಿಟಿಕಲ್ ಪಾಯಿಂಟ್ ಅಂತಂದ್ರೆ ಇವಾಗ ಇಲ್ಲಿ ಏನಿದೆ ನೋಡಿ, ax + by ಇದೆ. ನೆಕ್ಸ್ಟ್ ಕೆಳಗಡೆ ಏನಿದೆ ನೋಡಿ, ಇಲ್ಲಿ cx + dy ಇದೆ. ಓಕೆನಾ? ಇಲ್ಲಿ ಪಾಯಿಂಟ್ಸ್ ಕೊಟ್ಟಿರ್ತಾರೆ ನಿಮ್ಗೆ ಇವಾಗ x0, y0 ಅಂತ. ಈ x0, y0 ಅನ್ನ ನೀವು ಕೊಟ್ರೆ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಇದು 0 ಬರ್ತಿರುತ್ತೆ. ಆ ತರ ಕೊಟ್ಟಿರ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿ x ಗೆ x0 ಕೊಡಿ, y ಗೆ y0 ಕೊಡಿ. ಇನ್ನು ಸಾಲ್ವ್ ಮಾಡ್ಬಿಟ್ರೆ ಏನ್ ಬರ್ತಿದೆ ನಮ್ಗೆ 0 ಬರೋ ತರ ಕೊಟ್ಟಿರ್ತಾರೆ. ಇಲ್ಲೂ ಕೂಡ 0 ತರ. ದಟ್ ಈಸ್ ಕ್ರಿಟಿಕಲ್ ಪಾಯಿಂಟ್ ಅಂತ. ಅರ್ಥ ಆಯ್ತಾ? Yes, sir. ಓಕೆ, ಇವಾಗ ನೋಡಿ ಇಲ್ಲೊಂದು ಜಸ್ಟ್ ಈ ಬಾಕ್ಸ್ ಇದೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಬಾಕ್ಸ್ ಇದು. ಇದೊಂದು ನೋಡ್ಕೊಳ್ಳೇಬೇಕು ನೀವು. ಈಸಿ ಇದೆ ನೆನ್ಪಿಟ್ಕೊಳ್ಳೋದಕ್ಕೆ. ಇವಾಗ ನೋಡಿ ಸಾಲ್ವ್ ಮಾಡ್ತೀವಿ ನಾವು ಯಾವ್ದನ್ನ, λ² ಮೈನಸ್ ಟ್ರೇಸ್ ಆಫ್ a ಇಂಟು λ ಪ್ಲಸ್ del a = 0. ಇದು ಸಾಲ್ವ್ ಮಾಡಿದಾಗ ನಮಗೆ λ1 ಮತ್ತೆ λ2 ಐಗನ್ ವ್ಯಾಲ್ಯೂಸ್ ಬರುತ್ತೆ. ಇವಾಗ ನೇಚರ್ ಆಫ್ ರೂಟ್ಸ್ λ1 λ2 ದಟ್ ಈಸ್ ಐಗನ್ ವ್ಯಾಲ್ಯೂಸ್. ನೋಡಿ ಆ ಐಗನ್ ವ್ಯಾಲ್ಯೂಸ್ ಇದೆ ನೋಡಿ, ರಿಯಲ್ ಅನ್ಈಕ್ವಲ್ ಅಂದ್ರೆ ನಾಟ್ ಈಕ್ವಲ್. ಸೊ λ1 ನಾಟ್ ಈಕ್ವಲ್ ಟು λ2. ಸೇಮ್ ಸೈನ್ ಅಂದ್ರೆ ಇದು ಪಾಸಿಟಿವ್ ಇದ್ರೆ ಇದು ಪಾಸಿಟಿವ್, ಅಂದ್ರೆ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಸೊ ಅವಾಗ ನೋಡಿ ನೇಚರ್ ಆಫ್ ಎ ಕ್ರಿಟಿಕಲ್ ಪಾಯಿಂಟ್ ಅವ್ರು ಏನ್ ಕೊಟ್ಟಿರ್ತಾರೆ ನೋಡಿ, x0, y0 ಅಂತ ಕ್ರಿಟಿಕಲ್ ಪಾಯಿಂಟ್ ಅದನ್ನ ಅವರೇ ಮೆನ್ಷನ್ ಮಾಡಿರ್ತಾರೆ. 0, 0, 1, 1, 2, 2 ಅವರೇ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡಿ ನೇಚರ್ ಆಫ್ ಕ್ರಿಟಿಕಲ್ ಪಾಯಿಂಟ್ ಏನಾಗ್ಬಿಡುತ್ತೆ ಅಂದ್ರೆ ನೋಡ್ ಆಗುತ್ತೆ. ಓಕೆನಾ? ನೋಡ್ ಆಗುತ್ತೆ ಅಂತ ಇಲ್ಲಿ ರಿಸಲ್ಟ್ ಇದೆ. ಸೊ ಇವಾಗ ನೋಡಿ ಸ್ಟೆಬಿಲಿಟಿ ಮಾತಾಡ್ಬೇಕು ಇವಾಗ ಆ ಕ್ರಿಟಿಕಲ್ ಪಾಯಿಂಟ್. ಓಕೆನಾ? ನೋಡಿ ಅಸಿಂಪ್ಟೋಟಿಕಲಿ ಸ್ಟೇಬಲ್ ಆಗುತ್ತೆ ಇಫ್ ರೂಟ್ಸ್ ಆರ್ ನೆಗೆಟಿವ್. ನೋಡಿ ಸ್ಟೇಬಲ್ ಅಂತಿದ್ದಾಗ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ? ಸೊ ಪವರ್ಫುಲ್ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಸ್ವಲ್ಪ ನೋಡಿ, ಅಸಿಂಪ್ಟೋಟಿಕಲಿ ಸ್ಟೇಬಲ್ ಇಫ್ ರೂಟ್ಸ್ ಆರ್ ನೆಗೆಟಿವ್. ಸೊ ಅಸಿಂಪ್ಟೋಟಿಕಲಿ ಸ್ಟೇಬಲ್ ಯಾವಾಗುತ್ತೆ? ಸೊ λ1 λ2 ಲೆಸ್ ದನ್ 0 ಆಗಿರ್ಬೇಕು, ದಟ್ ಈಸ್ ನೆಗೆಟಿವ್. ಓಕೆನಾ? ಸೊ ಅನ್ಸ್ಟೇಬಲ್ ಏನಾಗ್ಬಿಡುತ್ತೆ ನೋಡಿ ಇಫ್ ರೂಟ್ಸ್ ಆರ್ ಪಾಸಿಟಿವ್. ಸೊ λ1 λ2 ಈಸ್ ಗ್ರೇಟರ್ ದನ್ 0. ಸೊ ನೆಗೆಟಿವ್ ಬಂದ್ರೆ ಅಸಿಂಪ್ಟೋಟಿಕಲಿ ಸ್ಟೇಬಲ್, ಪಾಸಿಟಿವ್ ಬಂದ್ರೆ ಇವು ಐಗನ್ ವ್ಯಾಲ್ಯೂಸ್ ಏನಾಗ್ಬಿಡುತ್ತೆ ಹೇಳಿ? ಅನ್ಸ್ಟೇಬಲ್.
Unstable. ಅನ್ಸ್ಟೇಬಲ್ ಆಗುತ್ತೆ ಅಂತ. ನೆಕ್ಸ್ಟ್ ನೋಡಿ ಇಲ್ಲಿ ಸೆಕೆಂಡ್ ಒನ್, ಸೊ ರಿಯಲ್ ಅನ್ಈಕ್ವಲ್ ಆಪೋಸಿಟ್ ಸೈನ್. ನೋಡಿ ಆಪೋಸಿಟ್ ಅಂದ್ರೆ ಸ್ಯಾಡಲ್ ಪಾಯಿಂಟ್ ಎಲ್ಲೇ ಆಗ್ಲಿ ಅದು Saddle ಕರೆಕ್ಟ್ ಅಲ್ವಾ? Yes, sir. ಸ್ಯಾಡಲ್ ಪಾಯಿಂಟ್ ಅಂದ್ರೆ ಸ್ಯಾಡಲ್ ಅಂದ್ರೆ ಆಪೋಸಿಟ್ ಅಂತ. ಓಕೆನಾ? ಸೊ ರಿಯಲ್ ಅನ್ಈಕ್ವಲ್ ಆಪೋಸಿಟ್ ಸೈನ್. ಸೊ ಸ್ಯಾಡಲ್ ಪಾಯಿಂಟ್, ಸೊ ಇಲ್ಲಿ ನೇಚರ್ ಆಫ್ ಎ ಕ್ರಿಟಿಕಲ್ ಪಾಯಿಂಟ್ ಏನಾಗ್ಬಿಡುತ್ತೆ, ಸ್ಯಾಡಲ್ ಪಾಯಿಂಟ್ ಆಗುತ್ತೆ. ಸ್ಯಾಡಲ್ ಪಾಯಿಂಟ್ ಇದೆ ನೋಡಿ ಆಲ್ವೇಸ್ ಅನ್ಸ್ಟೇಬಲ್. ಓಕೆನಾ? ನೆಕ್ಸ್ಟ್ ರಿಯಲ್ ಅಂಡ್ ಈಕ್ವಲ್ ಬಂದಾಗ ನೋಡಿ ರಿಯಲ್ ಮತ್ತೆ ಸೇಮ್ ಸೈನ್. ಓಕೆನಾ? ಇವಾಗ ರಿಯಲ್ ಅಂಡ್ ಈಕ್ವಲ್ ಬರ್ತಿದೆ ಅನ್ಕೊಳ್ಳಿ. ಸೊ ಈಕ್ವಲ್ ಬರ್ತಿದೆ ಅಂತಂದ್ರೆ ಅರ್ಥ ಏನು? ಸೇಮ್ ಸೈನ್ ಅಂತ ಅರ್ಥ ಅಲ್ವಾ? ಸೇಮ್ ಸೈನ್ ಹೇಳ್ಬೋದಾ? Yes, sir. ಹಾ. ಸೊ ಸೇಮ್ ಸೈನ್ ಅಂತ ಎಲ್ಲಿ ಪದ ಬಂದ್ರು ಅದೇನ್ ಅರ್ಥ ಅಂದ್ರೆ ನೋಡ್ ಅಂತ. ಅದು ಏನ್ ಹೇಳಿ? ನೋಡಿ ಆಪೋಸಿಟ್ ಅಂತ ಬಂದ್ರೆ ಸ್ಯಾಡಲ್ ಪಾಯಿಂಟ್, ಸೇಮ್ ಸೈನ್ ಬಂದ್ರೆ ಏನಾಗುತ್ತೆ ಹೇಳಿ? ನೋಡ್ ಆಗುತ್ತೆ Node. ಅಷ್ಟೇ. ಓಕೆನಾ? ಅದು ಈಕ್ವಲ್ ಇರ್ಲಿ ಅನ್ಈಕ್ವಲ್ ಇರ್ಲಿ. ಕ್ಲಿಯರ್? Yes, sir. ಇವಾಗ ಆಗ್ಲೇ ತಗೊಂಡ್ವಲ್ಲ, ನೆಗೆಟಿವ್ ಬಂದ್ರೆ ಐಗನ್ ವ್ಯಾಲ್ಯೂಸ್ ಅಸಿಂಪ್ಟೋಟಿಕಲಿ ಸ್ಟೇಬಲ್, ಪಾಸಿಟಿವ್ ಬಂದ್ರೆ ಅನ್ಸ್ಟೇಬಲ್. ಅದೇ ಆಗುತ್ತೆ ಅಷ್ಟೇ ಇವಾಗ ಇಲ್ಲಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ 3,3 ಕೊಟ್ರು. ಸೊ ಇವಾಗ ಸೇಮ್ ಸೈನ್ ಇದೆ ಅಲ್ವಾ, ಇದು ಈಕ್ವಲ್ ಇದೆ, ಸೇಮ್ ಸೈನ್ ಇದೆ, ಹಾಗಾಗಿ ಏನಾಗ್ಬಿಡುತ್ತೆ ಇದು ನೋಡ್ ಆಗುತ್ತೆ. ಹಾ, ಓಕೆನಾ? ಸೊ 3,3 ಇದೆ ನೋಡಿ, ಎರಡು ಪಾಸಿಟಿವ್ ಇದೆ. ಸೊ ಪಾಸಿಟಿವ್ ಮೀನ್ಸ್ ಅನ್ಸ್ಟೇಬಲ್ Unstable. ಅಷ್ಟೇ. ಓಕೆ, ನೆಕ್ಸ್ಟ್ ನೋಡಿ ಕಾಂಜುಗೇಟ್ ಕಾಂಪ್ಲೆಕ್ಸ್ ಬಟ್ ನಾಟ್ ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದ್ರ ಅರ್ಥ ಏನಂತ ನೋಡಿ, ನೆನ್ಪಿಟ್ಕೊಂಡ್ಬಿಡಿ. ಇದು ಇವಾಗ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ, ಈಗ z = x + iy ಅಂತ ಇದೆ. ಓಕೆನಾ? ಇಲ್ಲಿ ನೋಡಿ ಎಕ್ಸ್ ಇದೆ ನೋಡಿ, ನಾಟ್ ಈಕ್ವಲ್ ಟು 0 ಬಂದ್ರೆ ಇಲ್ಲಿ ಅಂದ್ರೆ ಇವಾಗ ರೂಟ್ಸ್ ಇದೆ ನೋಡಿ, λ1 λ2 ಈ ಫಾರ್ಮ್ ಅಲ್ಲಿ ಬಂದ್ಬಿಟ್ಟಿದೆ ನಿಮಗೆ. ಎಕ್ಸ್ ಪ್ಲಸ್ ಆರ್ ಮೈನಸ್ ಅಂತ ತಗೊಂಡ್ಬಿಡಿ. ಸೊ ಎಕ್ಸ್ ಇದೆ ನೋಡಿ, ನಾಟ್ ಈಕ್ವಲ್ ಟು 0 ಬಂದ್ಬಿಟ್ರೆ ಸ್ಪೈರಲ್ ಪಾಯಿಂಟ್ ಏನಾಗುತ್ತೆ ಹೇಳಿ ನೋಡೋಣ? ಸ್ಪೈರಲ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 0 ಬಂದ್ಬಿಟ್ರೆ ಸೆಂಟರ್ ಆಗುತ್ತೆ. ಇವಾಗ ನೀವು ಎಕ್ಸ್ ವೈ ಪ್ಲೇನ್ ಬರೀಬೇಕಾದ್ರೆ 0 ಅನ್ನೋದು ಒಂಥರ ಸೆಂಟರ್ ಅಲ್ವಾ? ಇವಾಗ ಎಕ್ಸ್ ವೈ ಪ್ಲೇನ್ಗೆ ಆರಿಜಿನ್ ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಆ ಥರ ನೆನ್ಪಿಟ್ಕೊಳ್ಳಿ, ಎಕ್ಸ್ ಈಕ್ವಲ್ ಟು 0 ಬಂದ್ಬಿಟ್ರೆ ಸೆಂಟರ್ ಆಗುತ್ತೆ ಅಂತ. ಸೊ ಅದರ್ವೈಸ್ ಏನಾಗ್ಬಿಡುತ್ತೆ? ಸ್ಪೈರಲ್ ಪಾಯಿಂಟ್ ಆಗುತ್ತೆ. ಈಗ ಸ್ಟೆಬಿಲಿಟಿ ಹೇಳ್ಬೇಕು, ಸ್ಟೆಬಿಲಿಟಿ. ಸೊ ಇಲ್ಲಿ ನೋಡಿ ಎಕ್ಸ್ ನಾಟ್ ಈಕ್ವಲ್ ಟು 0 ಇರುತ್ತಲ್ವಾ, ಅದ್ರ ಅರ್ಥ ಏನಂದ್ರೆ ಐದರ್ ಎಕ್ಸ್ ಈಸ್ ಗ್ರೇಟರ್ ದನ್ 0 ಆರ್ ಲೆಸ್ ದನ್ 0. ಸೊ ಗ್ರೇಟರ್ ದನ್ 0 ಬಂದ್ರೆ ಆಗ್ಲೇ ನಿಮಗೆ ಹೇಳಿದ್ವಿ ಅನ್ಸ್ಟೇಬಲ್. ಸೊ ನೆಗೆಟಿವ್ ಬಂದ್ರೆ Stable. ಅಸಿಂಪ್ಟೋಟಿಕಲಿ ಅಂತ ಹೇಳ್ಬೇಕು, ಅಸಿಂಪ್ಟೋಟಿಕಲಿ ಸ್ಟೇಬಲ್ ಅಂತ ಹೇಳಿ ಅಷ್ಟೇ. Stable. ಕ್ಲಿಯರಾ? ಈ ಸೆಂಟರ್ ಇದೆ ನೋಡಿ, ಸೆಂಟರ್ ಏನಾಗ್ತಿದೆ ಇಲ್ಲಿ ಎಕ್ಸ್ ಈಕ್ವಲ್ ಟು 0 ಬರ್ತಿದೆ ಅಲ್ವಾ, ಇಲ್ಲಿ ನಮಗೆ ಹೇಳಕ್ ಆಗಲ್ಲ, ಯಾಕಂದ್ರೆ ಲೆಸ್ ದನ್ 0 ಹಿಂಗಿದ್ರೆ ಹೇಳ್ಬೋದಾಗಿತ್ತು. ಇಲ್ಲಿ ಏನಂತ ನೋಡಿ, ಇದು ಸ್ಟೇಬಲ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ನಾಟ್ ಅಸಿಂಪ್ಟೋಟಿಕಲಿ ಸ್ಟೇಬಲ್ ಅಂತ ಬರುತ್ತೆ. ಓಕೆನಾ? ಬಟ್ ನಾಟ್ ಅಸಿಂಪ್ಟೋಟಿಕಲಿ ಸ್ಟೇಬಲ್. ನೋಡಿ ಈ ಬಾಕ್ಸ್ ಇದೆ ನೋಡಿ, ನೆಟ್ಟಲ್ಲೂ ಇಂಪಾರ್ಟೆಂಟು, ಕೇಸೆಟಲ್ಲೂ ಇಂಪಾರ್ಟೆಂಟು. ಓಕೆನಾ? ಬೇಕಿದೆ 2018 ಕ್ವಶನ್ ಪೇಪರ್ ತಗೊಂಡು ನೋಡಿ. ಸೊ ಇದ್ರ ಮೇಲೆ 2 ಕ್ವಶನ್ ಬಂದಿದೆ. ಕ್ಲಿಯರಾ? ಬೇಕಿದ್ರೆ ನೋಡಿ 2018 ಇದೆ, ಇದೊಂದು ಬಾಕ್ಸ್ ಗೊತ್ತಿದ್ರೆ ಸಾಕು, 2 ಕ್ವಶನ್ ಸಾಲ್ವ್ ಆಗ್ಬಿಡುತ್ತೆ. ಸೊ ಇತ್ತೀಚಿಗೆ ಅಂದ್ರೆ ತುಂಬಾ ಕೇಳ್ತಿದ್ದಾರೆ ಇದು ಈ ಬಾಕ್ಸ್ ಮೇಲೆ. ಸೊ ಹಾಗಾಗಿ ಈ ಬಾಕ್ಸ್ ಅನ್ನ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ನಿಮಗೆ ಸ್ವಲ್ಪ ಟ್ರಿಕ್ ಎಲ್ಲ ಹಿಡಿದೀನಿ ನಾನು ನೆನ್ಪಿಟ್ಕೊಳ್ಳೋದಕ್ಕೆ. ಕರೆಕ್ಟ್ ಅಲ್ವಾ? Yes, sir. ಇವಾಗ ನೋಡಿ ಇನ್ನೊಂದ್ಸರಿ ಸಮ್ಮರೈಸ್ ಮಾಡ್ಬಿಡ್ತೀನಿ ಯಾವ ತರ ಅಂತ ಬಾಕ್ಸು. ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ λ² - trace of a λ + del a = 0 ಮಾಡ್ತೀರಾ. ಸೊ λ1 λ2 ಐಗನ್ ವ್ಯಾಲ್ಯೂಸ್ ಸಿಕ್ಬಿಡುತ್ತೆ ನಿಮಗೆ. ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿ ಫಸ್ಟ್ ಇವಾಗ ನೆನ್ಪಿಟ್ಕೋಬೇಕಾಗಿರೋದು ನೀವು, ಫಸ್ಟ್ ನೋಡ್ ಅಂತ ಒಂದ್ ಬರುತ್ತೆ, ಆಮೇಲೆ ಸ್ಯಾಡಲ್ ಪಾಯಿಂಟ್ ಅಂತ ಒಂದ್ ಬರುತ್ತೆ. Saddle. ಓಕೆನಾ? ಅದಾದ್ಮೇಲೆ ಏನ್ ಬರುತ್ತೆ ಹೇಳಿ? ಸ್ಪೈರಲ್ Spiral. ಪಾಯಿಂಟ್ ಅಂತ. ಸೊ ಅದಾದ್ಮೇಲೆ ಏನ್ ಬರುತ್ತೆ ಹೇಳಿ? ಸೆಂಟರ್ ಅಂತ ಬರುತ್ತೆ ಅಷ್ಟೇ. Center. ಇಷ್ಟೇ ಬರೋದು. ಕರೆಕ್ಟ್ ಅಲ್ವಾ? ಇವಾಗ ನೋಡ್ ಅಂದ್ರೆ ಏನಂತಂದ್ರೆ ನೋಡಿ, ಈಕ್ವಲ್ ಆಗಿರ್ಬೋದು, ನಾನ್ ಈಕ್ವಲ್ ಆಗಿರ್ಬೋದು, ರಿಯಲ್ ನಂಬರ್ ಆಗಿರ್ತವೆ. ಸೊ λ1 λ2 ರಿಯಲ್ ಆಗಿರುತ್ತೆ, ಸೇಮ್ ಸೈನ್ ಬರ್ಬೇಕಷ್ಟೇ, ಸೇಮ್ ಸೈನ್. ಓಕೆನಾ? ಎರಡು ಇದು ನೆಗೆಟಿವ್ ಇದೆ, ಇದು ನೆಗೆಟಿವ್ ಇರಬೇಕು, ಇದು ಪಾಸಿಟಿವ್ ಇದೆ, ಇದು ಪಾಸಿಟಿವ್ ಇರಬೇಕು. ಅವೇನಾದ್ರೂ ಅಪೋಸಿಟ್ ಬಂದ್ಬಿಟ್ಟು ಏನಾಗ್ಬಿಡುತ್ತೆ ಹೇಳಿ? ಸ್ಯಾಡಲ್ ಪಾಯಿಂಟ್ ಆಗುತ್ತೆ. ಕ್ಲಿಯರಾ? Yes, sir. Yes. ಸ್ಪೈರಲ್ ಪಾಯಿಂಟ್ ಅಂದ್ರೆ ಏನಾಗುತ್ತೆ ನೋಡಿ, ಈಗ ನಿಮಗೆ ಈ ಕಾಂಪ್ಲೆಕ್ಸ್ ನಂಬರ್ ಬಂದ್ಬಿಡುತ್ತೆ, ಎಕ್ಸ್ ಪ್ಲಸ್ ಐವೈ ಫಾರ್ಮ್ ಬರುತ್ತೆ. ಎಕ್ಸ್ ಏನಾದ್ರು ಇಮ್ಯಾಜಿನರಿ ರಿಯಲ್ ಪಾರ್ಟ್ ಇದೆ ನೋಡಿ, ನಾಟ್ ಈಕ್ವಲ್ ಟು 0 ಬಂದ್ರೆ ಏನಾಗ್ಬಿಡುತ್ತೆ ಹೇಳಿ? ಅದು ಸ್ಪೈರಲ್ ಪಾಯಿಂಟ್ ಆಗುತ್ತೆ. Spiral. ಇಫ್ ಎಕ್ಸ್ ಈಕ್ವಲ್ ಟು 0 ಬಂದ್ರೆ ಸೆಂಟರ್ ಆಗುತ್ತೆ. Center. ಈ ಎಕ್ಸ್ ವೈ ಪ್ಲೇನ್ ಅಲ್ಲಿ ಆರಿಜಿನ್ ಅಲ್ವಾ ಸೆಂಟರ್ ಅಂತಂದ್ರೆ, ಇಲ್ಲಿ ಈ ಎಕ್ಸ್ ವೈ ಪ್ಲೇನ್ ಸೆಂಟರ್ ಇದು. ಇವಾಗ ನೆನ್ಪಿಟ್ಕೊಳ್ಳಿ ಅಷ್ಟೇ, ಎಕ್ಸ್ ಈಕ್ವಲ್ ಟು 0 ಸೆಂಟರ್. ಓಕೆನಾ? ಇಲ್ಲಿ ಎಕ್ಸ್ ನಾಟ್ ಈಕ್ವಲ್ ಟು 0 ಇದೆ ನೋಡಿ, ಇಲ್ಲಿ ಎಕ್ಸ್ ಗ್ರೇಟರ್ ದನ್ 0 ಬರುತ್ತೆ, ಅಥವಾ ಎಕ್ಸ್ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಆರ್ ನೆಗೆಟಿವ್. ಸೊ ಪಾಸಿಟಿವ್ ಬಂದ್ರೆ ಅನ್ಸ್ಟೇಬಲ್. ಓಕೆನಾ? ಅನ್ಸ್ಟೇಬಲ್. ನೆಗೆಟಿವ್ ಅಂದ್ರೆ ಅಸಿಂಪ್ಟೋಟಿಕಲಿ ಸ್ಟೇಬಲ್. ಇಲ್ಲೂ ಕೂಡ ಅಷ್ಟೇ. ಓಕೆನಾ? ಪಾಸಿಟಿವ್ ಬಂದ್ರೆ ಅನ್ಸ್ಟೇಬಲ್ ಅಂತ ನೆನ್ಪಿಟ್ಕೋಬೇಕು, ನೆಗೆಟಿವ್ ಬಂದ್ರೆ ಅಸಿಂಪ್ಟೋಟಿಕಲಿ ಸ್ಟೇಬಲ್. ಇಷ್ಟೇ ನೋಡಿ, ಎಷ್ಟು ಗೊತ್ತಿದ್ ಬಿಟ್ರೆ ಮುಗೀತು. ಓಕೆ, ಪ್ರಾಬ್ಲಮ್ ಇದೆ ನೋಡಿ, ಅದು ಹೇಳಿ ಸ್ವಲ್ಪ ನನಗೆ. ಸೊ ನೇಚರ್ ಆಫ್ ದ ಕ್ರಿಟಿಕಲ್ ಪಾಯಿಂಟ್ ಏನ್ ಬರುತ್ತೆ? ಅಟ್ 0, 0 ಅಂತ ಕೊಟ್ಟಿದಾರಲ್ವಾ? ಕರೆಕ್ಟ್ ಅಲ್ವಾ? 0, 0.
ಸೊ ಸಿಸ್ಟಮ್ ಏನ್ ಕೊಟ್ಟಿದ್ದಾರೆ, dx by dt equal to 2x minus 2x 7y. 7x. y. ಓಕೆ 7y. ನೆಕ್ಸ್ಟ್ dy by dt equal ಕೊಟ್ಟಿದ್ದಾರೆ ನೋಡಿ, 3x 3x minus minus 5y. 5 8. ಓಕೆ ಈಗ ನೋಡಿ ಕ್ರಿಟಿಕಲ್ ಪಾಯಿಂಟ್ 0,0 ಆಗ್ಬಿಡುತ್ತೆ, ಯಾಕಂದ್ರೆ 2 into 0 minus 7 into 0 ಏನಾಗ್ಬಿಡುತ್ತೆ, ಇದು 0 ಬಂದ್ಬಿಡುತ್ತೆ, ಇದು 0 ಬಂದ್ಬಿಡುತ್ತೆ. ಸೊ ಹಾಗಾಗಿ 0,0 ಇದೆ ನೋಡಿ ಕ್ರಿಟಿಕಲ್ ಪಾಯಿಂಟ್, ಅವರೇ ಕೊಟ್ಟಿರ್ತಾರೆ ಅದು. ಇವಾಗ ನೇಚರ್ ಆಫ್ ದ ಕ್ರಿಟಿಕಲ್ ಪಾಯಿಂಟ್ ಏನ್ ಬರುತ್ತೆ ಅಂತ ನೀವು ಕಂಡುಹಿಡಿಯಬೇಕು. ಫಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಬರ್ಕೊಂಡ್ಬಿಡ್ಬೇಕು ಇಲ್ಲಿ. ಸೊ ಎ ಕೋಡ್ ಏನಾಗ್ಬಿಡುತ್ತೆ ಅಲ್ಲಿ 2 -7 3 -8. ಈ ಜರೋ ಸಮಯ ಇದೆ ನೋಡಿ, -5. -5 ಇಲ್ಲಿ -5. ಸೊ ಒನ್ ಆಫ್ ದ ಈಗ ನೋಡಿ ಏನಾಗ್ಬಿಡುತ್ತೆ ಇವಾಗ -5 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇದು ಟ್ರೇಸ್ ಏನಾಗುತ್ತೆ ನೋಡಿ, ಸಮ್ ಆಫ್ ಐಗನ್ವಾಲ್ಯೂಸ್ λ1 + λ2 -6 ಬರ್ತಿದೆ. ಸೊ λ2 ಏನಾಗುತ್ತೆ -6 ಮೈನಸ್ λ1 ಆಗುತ್ತೆ. ಸೊ λ2 ಈ ಕಡೆ ಏನಾಗುತ್ತೆ -6 ಮೈನಸ್ λ1 ಬಂದ್ರೆ -5 ಬಂದಿದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇಲ್ಲಿ λ2 -6 ಮೈನಸ್ ಇಂಟು ಮೈನಸ್ +5 ಆಗುತ್ತೆ, ದಟ್ ಈಸ್ -1 ಬರ್ತಿದೆ. ಸೊ ಒನ್ ಆಫ್ ದ ಈಗ ನೋಡಿ ಏನ್ ಬರ್ತಿದೆ, λ1 -5 ಬರ್ತಿದೆ, ಇನ್ನೊಂದು λ2 -1 ಬರ್ತಿದೆ. ಸೇಮ್ ಸೈನಾ? Yes, sir. Yes, sir. ಸೊ ಡೈರೆಕ್ಟ್ ಆಗಿ ಏನಂತ ನೋಡ್ತೀವಿ, ನೋಡು ಕ್ಲಿಯರಾ? ಸೇಮ್ ಸೈನ್ And asymptotically. Asymptotically stable. Stable. ಎರಡು ಈಗ ನೋಡಿ ಏನ್ ಬರ್ತಿದೆ, ನೆಗೆಟಿವ್ ಬರ್ತಿರೋದ್ರಿಂದ ಅಸಿಂಪ್ಟೋಟಿಕಲಿ ಸ್ಟೇಬಲ್ ಅಂತ ಹಿಂಗ್ ಬರೆದ್ಬಿಟ್ಟು ಅದಾದ್ಮೇಲೆ ನೋಡು ಇದೇನಾಗ್ಬಿಡುತ್ತೆ ಹಂಗಾರೆ 0,0 ಅಸಿಂಪ್ಟೋಟಿಕಲಿ ಸ್ಟೇಬಲ್ ನೋಡ್ ಆಗುತ್ತೆ. Stable node. ಓಕೆನಾ, ಇಷ್ಟೇ. ಓಕೆ, ಅದೇ ತರ ಇದು ನೀವು ಸಾಲ್ವ್ ಮಾಡಿ. ಯಾವ್ದಿದೆ ನೋಡಿ ಇಲ್ಲಿ dx by dt equal to 2x + 4y ಇದೆ. dy by dt equal to ಏನಿದೆ ನೋಡಿ ಇಲ್ಲಿ -2x + 6y ಇದೆ. ಓಕೆ, ಸಾಲ್ವ್ ಮಾಡಿ. a equal to ಏನ್ ಬರ್ಕೊಳ್ತೀರಾ, 2 ಇದೆ 4 ಇದೆ -2 ಇದೆ 6 ಇದೆ. ನೋಡ್ಬೇಕಲ್ಲ, ಈಚ್ ರೋ ಬರುತ್ತೆ ಈಚ್ ಕಾಲಮ್ ಬರುತ್ತೆ. ಈಚ್ ರೋ ಸಮ್ ಏನಿದೆ ನೋಡಿ 6 ಇದೆ, ಇಲ್ಲ ಬರ್ತಿಲ್ಲ ಅಲ್ಲಿ ಅಲ್ವಾ. ಓಕೆ, ಈಗ ಮಾಡಿ λ² ಮೈನಸ್ ಟ್ರೇಸ್ ಏನಿದೆ ನೋಡಿ 8λ 8. ಪ್ಲಸ್ ಡೆಲ್ ಏನಿದೆ ನೋಡಿ, ಸೊ 12 ಮೈನಸ್ ಪ್ಲಸ್ 8 ಆಗ್ಬಿಡುತ್ತೆ, ದಟ್ ಈಸ್ 20 Yes, Yes, sir. sir. equal to 0. ಸೊ ಇವಾಗ ಏನ್ ಮಾಡ್ತೀರಾ, λ equal to -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ b² ಮೈನಸ್ 4ac ಡಿವೈಡೆಡ್ ಬೈ 2 into 1 ಆಗ್ಬಿಡುತ್ತೆ. ಇವಾಗ ಏನಾಗ್ಬಿಡುತ್ತೆ, λ equal to ಸೊ 8 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ 64 ಮೈನಸ್ 80 ಆಗತ್ತಾ, Yes, sir. ಡಿವೈಡೆಡ್ ಬೈ 2. ಸೊ ಏನಾಗ್ಬಿಡುತ್ತೆ ಹೇಳಿ, ಸೊ 8 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ 80 ಮೈನಸ್ 64 ಏನಾಗ್ಬಿಡುತ್ತೆ ಹೇಳಿ, -16. Yes, sir. -16. ಓಕೆ, ಸೊ 8 ಪ್ಲಸ್ ಆರ್ ಮೈನಸ್ 4 ಇಮೇಜರಿ ಬಂದ್ಬಿಡುತ್ತೆ ಡಿವೈಡೆಡ್ ಬೈ 2. ಇವಾಗ ಏನಾಗ್ಬಿಡುತ್ತೆ ಇಲ್ಲಿ 4 ಪ್ಲಸ್ ಆರ್ ಮೈನಸ್ 2 ಬರ್ತಿದೆ ನೋಡಿ. ಕಾಂಪ್ಲೆಕ್ಸ್ ನಂಬರ್ಸ್ ಬರ್ತಿದೆ ಇಲ್ಲಿ ಇವಾಗ ರೂಟ್ಸ್. ಈಗ ರಿಯಲ್ ಪಾರ್ಟ್ 4 ಇದೆ, ನಾಟ್ ಈಕ್ವಲ್ ಟು 0 ಅಲ್ವಾ. Yes, sir. Yes, sir. ಓಕೆ, ಏನಾಗ್ಬಿಡುತ್ತೆ ಇವಾಗ ಅದು ಸ್ಪೈರಲ್. Spiral point. Spiral point. ಓಕೆ, ಅಸಿಂಪ್ಟೋಟಿಕಲಿ ಸ್ಟೇಬಲ್ ಅನ್ಸ್ಟೇಬಲ್? Asymptotically unstable. ಅನ್ಸ್ಟೇಬಲ್. ಯಾಕೆ? 4 ಪಾಸಿಟಿವ್. Positive ಬರ್ತಿದೆ. Positive, negative. ಅನ್ಸ್ಟೇಬಲ್ ಸ್ಪೈರಲ್ ಪಾಯಿಂಟ್ ಆಗ್ಬಿಡುತ್ತಲ್ವ ಹಂಗಾರೆ 0,0 Yes, sir. ಕ್ರಿಟಿಕಲ್ ಪಾಯಿಂಟ್. ಕ್ಲಿಯರಾ? Yes, sir. ಓಕೆ, ಅಷ್ಟೇ. ಓಕೆ, ಒಂದಿಷ್ಟು ಕ್ವಶನ್ಸ್ ಇದಾವೆ, ಸಾಲ್ವ್ ಮಾಡ್ಬಿಡೋಣ. ಓಕೆನಾ. ಆನ್ಸರ್ ಹೇಳಿದಕ್ಕೆ ನೋಡೋಣ. ನಾನು ಆಗ್ಲೇ ನಿಮ್ಗೆ ಹೇಳಿದೆ ಆನ್ಸರ್ ಹೇಳಿ. ಗೇಟ್ ಕ್ವಶನ್ ಇದು. ಸೊ 2001 ಕೇಳಿದಾರಂತೆ. ಓಕೆ, ಇಲ್ಲಿ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕರೆಕ್ಟ್ ಅಲ್ವಾ. ಸೊ ಇವಾಗ ಏನ್ ಮಾಡ್ತೀರಾ, ಇಲ್ಲಿ ನೋಡಿ ಮ್ಯಾಟ್ರಿಕ್ಸ್ ಬರ್ಕೊಂಬಿಡಿ. ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ ನೋಡಿ ಇಲ್ಲಿ -1 -1 2 4 1 4 1. ಓಕೆ, ಇವಾಗ ಈಚ್ ಕಾಲಮ್ ಸಮ್ ಏನಿದೆ ನೋಡಿ 3 ಇದೆ. ಸೊ ಒನ್ ಆಫ್ ದ ಏನ್ಬಿಡುತ್ತೆ ಹಂಗಾರೆ ಇವಾಗ 3 ಆಗುತ್ತೆ. ಸೊ ಇನ್ನೊಂದು ಈಗ ನೋಡ್ಬೇಕಂದ್ರೆ ಏನ್ ಮಾಡ್ತೀರಾ, ಸೊ λ1 + λ ದಟ್ ಇಸ್ ಟ್ರೇಸ್ ಈಕ್ವಲ್ ಏನಿದೆ ಇಲ್ಲಿ 0 ಇದೆ.
ಸೊ ಅಂದ್ರೆ ಈಗ ಏನಾಗ್ಬಿಡುತ್ತೆ, ವಿಚ್ ಇಂಪ್ಲೈಸ್ ದಟ್ ಲ್ಯಾಂಬ್ಡಾ 2 ಈಕ್ವಲ್ ಏನಾಗ್ಬಿಡುತ್ತೆ ಮೈನಸ್ ಲ್ಯಾಂಬ್ಡಾ Minus 1 3. ದಟ್ ಈಸ್ -3 ಅಲ್ವಾ. ಸೊ ಈಗ ನೋಡಿ 3 ಬರ್ತಿದೆ, ಇನ್ನೊಂದು -3 ಬರ್ತಿದೆ. ಅಂದ್ರೆ ಇವಾಗ ಈ ಪವರ್ ಅಲ್ಲಿ ನಮ್ಗೆ ಏನ್ ಬರುತ್ತೆ ಹೇಳಿ ನೋಡೋಣ. ಐಗನ್ ವ್ಯಾಲ್ಯೂಸ್ 3t ಬರುತ್ತೆ, 3 minus ಇನ್ನೊಂದು e ಪವರ್ -3t ಬರುತ್ತೆ. ಕರೆಕ್ಟ್ ಅಲ್ವಾ? Yes, sir. ಎಲ್ಲದರಲ್ಲೂ ಸೇಮ್ ಇದೆ. ಏನ್ ಕೊಟ್ಟಿದ್ದಾರೆ? ಓಕೆ, ಒಂದು ಕೆಲಸ ಮಾಡಿ, ಬೇಡ ಇದು ಸೇಮ್ ಕೊಟ್ಬಿಟ್ಟಿದಾರಲ್ವಾ ಅಲ್ಲಿ. ಓಕೆ, ಈ ಒಂದು ಕೆಲಸ ಮಾಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಾ ಎಸ್ ಅಷ್ಟೇ. ಸೊ ಯಾಕಂದ್ರೆ ಎರಡು ಆರ್ಬಿಟ್ರಿ ಅದು ಒಂದೇ ಆಗುತ್ತೆ ಸರ್. ಈಗ ಒಂದು ಕೆಲಸ ಮಾಡಿ, ನೀವು ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಎಕ್ಸ್ ಆಫ್ ಟಿ ವೈ ಆಫ್ ಟಿ ಏನ್ ಕೊಟ್ಟಿದಾರಲ್ವಾ, ಫಸ್ಟ್ ಆಪ್ಷನ್ ಏನ್ ಮಾಡ್ಬಿಡ್ತೀರಾ ಹೇಳಿ, ಇಲ್ಲಿ ಎಕ್ಸ್ ಆಫ್ ಟಿ ತಗೊಂಡ್ಬಿಡಿ. ಡಿಫ್ರೆನ್ಶಿಯೇಟ್. ಏನಿದೆ ನೋಡಿ ಎಕ್ಸ್ ಆಫ್ ಟಿ ಅಲ್ಲಿ C1 e ಪವರ್ 3t ಮೈನಸ್ C2 e ಪವರ್ -3t ಇದೆ. ಸೊ ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ, -x + 2y ಬರ್ಬೇಕು ಅಲ್ಲಿ. ಸೊ ಇವಾಗ ಏನಾಗ್ಬಿಡುತ್ತೆ, dx/dt 3 ಟೈಮ್ಸ್ C1 e ಪವರ್ 3t ಇಲ್ಲಿ ಪ್ಲಸ್ 3 ಟೈಮ್ಸ್ C2 e ಪವರ್ -3t ಬರ್ತಿದೆ. ಕರೆಕ್ಟ್ ಅಲ್ವಾ? ಎಸ್ ಸರ್. ನೆಕ್ಸ್ಟ್ ಏನ್ ಮಾಡ್ತೀರಾ? ಸೊ ಇಲ್ಲಿ -x + 2y ಆಗ್ಬೇಕಲ್ವಾ, ಇದು x, ಇದು y ಕೊಟ್ಟಿದ್ದಾರೆ. ಸಾಲ್ವ್ ಮಾಡಿ, ಏನಾಗುತ್ತೆ, -x ಅಂದ್ರೆ -C1 e ಪವರ್ 3t ಪ್ಲಸ್ C2 e ಪವರ್ -3t ಇದೆ. ಕರೆಕ್ಟ್ ಅಲ್ವಾ? ಎಸ್ ಸರ್. ನೆಕ್ಸ್ಟ್ ಪ್ಲಸ್ 2 ಟೈಮ್ಸ್, ಸೊ y ಅಂದ್ರೆ ಏನಿದೆ ನೋಡಿ ಇಲ್ಲಿ 2C1 e ಪವರ್ 3t ಪ್ಲಸ್ C2 e ಪವರ್ -3t ಇದೆ. ಸೊ ಇವಾಗ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ C1 e ಪವರ್ 3t ಇದೆ ಮೈನಸ್, ಇಲ್ಲಿ 4 ಟೈಮ್ಸ್ ಆಗ್ಬಿಡುತ್ತಲ್ವಾ, ಅವಾಗ ಏನಾಗ್ಬಿಡುತ್ತೆ 3 ಟೈಮ್ಸ್ C1 e ಪವರ್ 3t ಆಗುತ್ತೆ. ನೆಕ್ಸ್ಟ್ 2 ಟೈಮ್ಸ್ C2 ಇದೆ ಪ್ಲಸ್ ಏನಾಗ್ಬಿಡುತ್ತೆ ಇಲ್ಲಿ 3 ಟೈಮ್ಸ್ C2 e ಪವರ್ -3t ಬರ್ತಿದೆ. ಸೊ ಎರಡು ಸೇಮ್ ಬರ್ತಿದೆ ಅಲ್ವಾ, ಇಲ್ಲಿ ಎರಡು ಸೇಮ್ ಬರ್ತಿದೆ, LHS = RHS ಬರ್ತಿದೆ. ಕರೆಕ್ಟ್ ಅಲ್ವಾ? ಸೊ ಯಾವ ತಗೊಂಡ್ವಿ ನಾವು? ಆಪ್ಷನ್ 1 ತಗೊಂಡ್ವಿ. ಸೊ ಈಗ ಆಪ್ಷನ್ 1 ಕರೆಕ್ಟ್ ಇದೆ ಅಷ್ಟೇ, ಹೇಳ್ಬೋದಲ್ವಾ? ಸೊ ವರ್ಡ್ ಆಗ್ತಿದೆಯಲ್ವಾ, ಇವಾಗ ಅರ್ಥ ಆಗ್ಲಿಲ್ಲ ತಗೊಂಡಿದ್ದು ನಾನು? ಅರ್ಥ ಆಯ್ತಾ ಅಲ್ವಾ ಹೇಳಿ? ಸೊ ಎಕ್ಸ್ ತಗೊಂಡೆ, ಡಿಫ್ರೆನ್ಶಿಯೇಟ್ ಮಾಡಿದೆ, ಕರೆಕ್ಟ್ ಅಲ್ವಾ? ಎಸ್ ಸರ್. ಸರ್ ಇದು -C2 ಅದೊಂದು ಸ್ಟೆಪ್ ಹೇಳಿ ಸರ್, ಹೆಂಗ್ ಬಂದ? ಯಾವ್ದು ಇಲ್ಲಿ -C1 e ಪವರ್ 3t ಆ ಸ್ಟೆಪ್. ಇಲ್ಲ -C2 ಇದೆ, ಡಿಫರೆನ್ಷಿಯೇಷನ್ ಆಫ್ e ಪವರ್ -3t ಏನಾಗುತ್ತೆ ಹೇಳಿ? ಅದ್ ಗೊತ್ತಾಯ್ತು ಸರ್. ನೆಕ್ಸ್ಟ್ ಅದಾದ -C2 e ಪವರ್ 3t ಇಲ್ಲಿ ನೋಡಿ -x ಇದೆ ನೋಡಿ, -x ಇದೆ ಅಲ್ವಾ ಇಲ್ಲಿ. ನಾನು ಫಸ್ಟ್ ಇಂದ ವರ್ಡ್ ಆಗುತ್ತಿಲ್ಲ ಅಂತ ನೋಡ್ತಿದ್ದೀನಿ. -x ಏನಾಗ್ಬಿಡುತ್ತೆ ಇಲ್ಲಿ, ಇದು x ಇದೆ ಇವಾಗ ಫಸ್ಟ್ ಸೊಲ್ಯೂಷನ್, ಸೆಕೆಂಡ್ ಸೊಲ್ಯೂಷನ್ y ಆಗುತ್ತೆ. ಸೊ -x ಅನ್ನ ತಗೊಂಡೆ ಇಲ್ಲಿ ನಾನು, -x ಏನಾಗ್ಬಿಡುತ್ತೆ ಅಲ್ಲಿ, ಮೈನಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ -C1 e ಪವರ್ 3t -c ಪ್ಲಸ್ ಆಗತ್ತಲ್ವಾ, C2 e ಪವರ್ -3t ಬರ್ಕೊಂಡೆ. ಎಸ್ ಸರ್. ಗೊತ್ತಾಗ್ತಿಲ್ವಾ? ಗೊತ್ತಾಯ್ತು ಸರ್. Yes, sir. ಇಲ್ಲಿ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ ನೋಡಿ, ಇದು x, ಇದು y, ಇದು x, ಇದು y. x ಇಲ್ಲಿ ನೋಡಿ -x + 2y ಇದೆ ಇಲ್ಲಿ ಈಕ್ವೇಷನ್. ಫಸ್ಟ್ ನಾನು LHS ಮಾಡಿದೆ ನಾನು ಇವಾಗ dx/dt. ಹಾ, dx/dt ಮಾಡಿದ್ದೀನಲ್ವಾ. ಸೊ ಇದು ಏನಂತಂದ್ರೆ ಬರ್ಬಿಡ್ತೀನಿ ನೋಡಿ ಬೇಕಿದ್ರೆ, -x + 2y ಎರಡು ಈಕ್ವಲ್ ಬರ್ತಿದೆ. Yes, sir. ಗೊತ್ತಾಯ್ತು ಸರ್. ಸೊ ಈ ತರ ಮಾಡ್ಬೇಕಷ್ಟೇ ಇದು. ಈಗ ಮೆಥಡ್ ಹೋದ್ರೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಓಕೆನಾ? ಇನ್ ಸಾಲ್ವ್ ಮಾಡಿ. ಏನ್ ಮಾಡ್ತೀರಾ? ಓಕೆ, ಇದು ಈಸಿ ಇದೆ, ಡೈರೆಕ್ಟ್ ಸಾಲ್ವ್ ಮಾಡೋಣ ಇವಾಗ. ಇದು ಈಗ ಡಿಫ್ರೆನ್ಶಿಯೇಟ್ ಮಾಡಿ, ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಇಂಡಿಪೆಂಡೆಂಟ್ ವೇರಿಯೇಬಲ್ x ಇದೆ, ಅವಾಗ ಏನಾಗ್ಬಿಡುತ್ತದು
dy by dx plus d square z by dx square equal to 0 ಆಗ್ಬಿಡುತ್ತೆ. ಸೊ d square z by dx square plus dy by dx ಇದೆ ನೋಡಿ ಇಲ್ಲಿ z ಆ ಕಡೆ ಬಂದ್ಬಿಟ್ರೆ ಪ್ಲಸ್ z ಆಗ್ಬಿಡುತ್ತಲ್ವಾ plus z equal to 0 ಆಗ್ಬಿಡುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ ಎಕ್ಸಾಕ್ಟ್ ಈಕ್ವೇಷನ್ m square plus 1 equal to 0 ಆಗ್ಬಿಡುತ್ತೆ, which implies that m square equal to -1 ಆಗ್ಬಿಡುತ್ತೆ. ಸೊ m ಕೂಡ ಏನಾಗ್ಬಿಡುತ್ತೆ ಅಲ್ಲಿ ಪ್ಲಸ್ ಆರ್ ಮೈನಸ್ i ಆಗುತ್ತೆ. ಸೊ ಇವಾಗ ನಾವು ಏನು ಕಂಡುಹಿಡಿತೀವಿ, z ಆಫ್ x ಕಂಡುಹಿಡಿತೀವಿ ಅಲ್ವಾ. ಸೊ ಡಿಪೆಂಡೆಂಟ್ ವೇರಿಯಬಲ್ ಈಕ್ವಲ್ ಟು c1 cos ಇಮ್ಯಾಜಿನರಿ ಬಂದಿದೆ, ಏನ್ ಬರುತ್ತೆ ಅವಾಗ c1 cos x plus c2 sin x ಬರ್ತಿದೆ. ದಿಸ್ ಇಸ್ z ಆಫ್ x. z ಆಫ್ x ಇಲ್ಲಿ ನೋಡಿ ಏನ್ ಕೊಟ್ಬಿಟ್ಟಿದ್ದಾರೆ, ಫಸ್ಟ್ ಆಪ್ಷನ್ ಅಲ್ಲಿ ಆಲ್ಫಾ ಅಂತ ಕೊಟ್ಬಿಟ್ಟಿದ್ದಾರೆ ಇಂಟು e ಪವರ್ x. ಸೊ ಡಿಸ್ಕೌಂಟ್ ಮಾಡಿ. ಆಪ್ಷನ್ 2 ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಆಲ್ಫಾ ಮತ್ತೆ ಬೀಟಾ ಅಂದ್ರೆ ಇವಾಗ c1 c2 ಅಂತ ಆರ್ಬಿಟ್ರಿ ಕಾನ್ಸ್ಟೆಂಟ್ ಅಲ್ಲಿ ಆಲ್ಫಾ ಬೀಟಾ ತಗೊಂಡಿದ್ದಾರೆ. ಅಲ್ಲಿ ಏನ್ ಬಂದಿದೆ ನಮಗೆ, ಆಲ್ಫಾ ಕಾಸ್ ಎಕ್ಸ್ ಬಂದಿದೆ plus beta sin ಪ್ಲಸ್ x ಬೀಟಾ option sin C. x ಬಂದಿದೆ. ಸೊ ಇದು ಕೂಡ ತೊಳಕ್ ಬರಲ್ಲ ಅಲ್ವಾ. ಆಪ್ಷನ್ ಸಿ ಏನಿದೆ ನೋಡಿ, ಆಲ್ಫಾ ಕಾಸ್ ಎಕ್ಸ್ ಪ್ಲಸ್ ಬೀಟಾ ಸೈನ್ ಎಕ್ಸ್ ಇದೆ, ಇದ್ರಲ್ಲಿ ಮಾತ್ರ ಅಲ್ವ ಇರೋದು. ಆಪ್ಷನ್ 3 ಕರೆಕ್ಟ್ ಇದೆ. ಆಪ್ಷನ್ 4 ಅಲ್ಲಿ ಕೂಡ ಇಲ್ಲ, ಅಲ್ಲಿ ಇ ಪವರ್ ಎಕ್ಸ್ ಇದೆ, ಇ ಪವರ್. ಸೊ ಹಾಗಾಗಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಕ್ಲಿಯರಾ? Yes sir. ಸೊ ಏನ್ ಮಾಡಿದೆ ಹೇಳಿ, ಇದನ್ನ ನಾನು ಡಿಫ್ರೆನ್ಶಿಯೇಟ್ ಮಾಡಿದೆ ವಿತ್ ರೆಸ್ಪೆಕ್ಟ್ ಯಾವುದು ಎಕ್ಸ್ ಮಾಡ್ಬೇಕು ಇವಾಗ, ಓಕೆನಾ. ಈ ತರ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಆನ್ಸರ್ ಹೇಳಿದಕ್ಕೆ ನಮಗೆ ಏನ್ ಬರುತ್ತೆ ನೋಡಿ. ಸೊ ಹೋಮೋಜಿನಿಯಸ್ ನಾನ್ ಹೋಮೋಜಿನಿಯಸ್ ಹೇಳಿದ್ದು, Non homogeneous. ಎಸ್ ನಾನ್ ಹೋಮೋಜಿನಿಯಸ್ ಕೊಟ್ಟಿದ್ದಾರೆ, ಯಾಕಂದ್ರೆ ವೈ ಸ್ಕ್ವೇರ್ ಇದೆ ನೋಡಿ ಇಲ್ಲಿ, ಕರೆಕ್ಟ್ ಅಲ್ವಾ. ಸೊ ನಾನ್ ಹೋಮೋಜಿನಿಯಸ್ ಕೊಟ್ಟಿದ್ದಾರೆ ನೋಡಿ. ನಾನ್ ಹೋಮೋಜಿನಿಯಸ್ ಬಂದವು ಸೇಮ್ ಅದೇ ಯಾವುದು, ಸೊ ಲೀನಿಯರ್ ಇತ್ತು ನೋಡಿ. ಸೊ ಸಾರಿ ನಾನ್ ಲೀನಿಯರ್ ಕೊಟ್ಟಿದ್ದಾರೆ. ಈಗ ಲೀನಿಯರ್ ಏನಿತ್ತಲ್ಲ ಅದಕ್ಕೆ ಮಾಡಿ ಅಷ್ಟೇ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಇವಾಗ ಇದನ್ನ ನೆಗ್ಲೆಕ್ಟ್ ಮಾಡಿ ಟರ್ಮ್ಸ್ ಅನ್ನ, ಈ ನಾನ್ ಲೀನಿಯರ್ ಇದೆ ನೋಡಿ ನೆಗ್ಲೆಕ್ಟ್ ಮಾಡಿ. ಸೊ ಅವಾಗ ಏನ್ ಬರುತ್ತೆ ಹೇಳಿ, ಅದು ಸಿಸ್ಟಮ್ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ ಅವಾಗ, ಕೋಎಫಿಷಿಯಂಟ್ ಆಫ್ 1 -2 2 2 -2 ಓಕೆನಾ. ಇವಾಗ ಏನಾಗುತ್ತೆ ಇಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಏನಿದೆ ನೋಡಿ ಇಲ್ಲಿ, ಸಮ್ ಆಫ್ ಡಯಾಗನಲ್ ಎಂಟ್ರೀಸ್ -1 -1 ಇದೆ. ಸೊ ಲ್ಯಾಂಬ್ಡಾ ಪ್ಲಸ್, ಸೊ ಡೆಲ್ ಏನಾಗುತ್ತೆ -2 ಪ್ಲಸ್ 4 ಆಗುತ್ತಲ್ವಾ, ದಟ್ ಈಸ್ 2 = 0. ಸೊ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ ಪ್ಲಸ್ 2 ಈಕ್ವಲ್ ಏನ್ ಬರ್ತಿದೆ ನೋಡಿ ಇಲ್ಲಿ 0 ಬರ್ತಿದೆ, ಕರೆಕ್ಟ್ ಇದೆ ಅಲ್ವಾ. Yes sir. ಇವಾಗ ಲ್ಯಾಂಬ್ಡಾ ಈಕ್ವಲ್ ಏನಾಗ್ಬಿಡುತ್ತೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಬಿ ಸ್ಕ್ವೇರ್ -4 ಸೊ ಎ ಸಿ ಡಿವೈಡೆಡ್ ಬೈ 2 ಆಗ್ಬಿಡುತ್ತೆ. ಸೊ ಈಕ್ವಲ್ ಟು -1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ 1 ಮೈನಸ್ 8 ಆಗುತ್ತೆ ಡಿವೈಡೆಡ್ ಬೈ 2 ಆಗುತ್ತೆ. ಸೊ -1 ಪ್ಲಸ್ ಆರ್ ಮೈನಸ್ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ i√7 ಡಿವೈಡೆಡ್ ಬೈ 2. ಕರೆಕ್ಟ್ ಇದೆಯಲ್ವಾ, ಏನಾದ್ರು ತಪ್ಪಾಯ್ತಾ? Correct ಇದೆ sir. ಓಕೆ, ಏನ್ ಬರ್ತಿದೆ ನೋಡಿ ಇವಾಗ ಹಂಗಾರೆ -1 ಪ್ಲಸ್ i√7 ಡಿವೈಡೆಡ್ ಬೈ 2 ಬರ್ತಿದೆ. ಇನ್ನೊಂದು ರೂಟ್ ಏನ್ ಬರ್ತಿದೆ ನೋಡಿ -1 ಮೈನಸ್ i√7 ಬೈ 2 ಬರ್ತಿದೆ. ಇಲ್ಲಿ ಇಲ್ಲೇ ಸಪ್ರೇಟ್ ಬರ್ಕೊಂಡ್ಬಿಟ್ರೆ -1/2 ಬಂದ್ಬಿಡುತ್ತೆ. ದಟ್ ಈಸ್ ಏನು ರಿಯಲ್ ಪಾರ್ಟ್ ನಾಟ್ ಈಕ್ವಲ್ ಟು 0 ಬರ್ತಿದೆ. ಸೊ ನಾಟ್ ಈಕ್ವಲ್ ಟು 0 ಬಂದ್ಬಿಟ್ರೆ ಏನಾಗುತ್ತೆ ಹೇಳಿ, ಸ್ಪೈರಲ್. Spiral. ಕರೆಕ್ಟ್ ಅಲ್ವಾ, Yes sir. ಸ್ಪೈರಲ್ ಪಾಯಿಂಟ್. ಓಕೆ, Stable. ನೆಗೆಟಿವ್ ಬಂದಿದೆ, ಮತ್ತೆ ನೆಗೆಟಿವ್ ಬರ್ತಿರೋದ್ರಿಂದ ಸ್ಟೇಬಲ್ ಸ್ಟೇಬಲ್ ಆಗ್ಬಿಡುತ್ತೆ ಅಷ್ಟೇ. ಸೊ ಹಾಗಾಗಿ ಆಪ್ಷನ್ ಯಾವ್ದು ಆಗ್ಬಿಡುತ್ತೆ ನೋಡಿ ಇಲ್ಲಿ, Stable spiral point. ಓಕೆ ಆಪ್ಷನ್ 1 ಕರೆಕ್ಟ್ ಇದೆ. ಕ್ಲಿಯರಾ? Yes sir. Sure. ಓಕೆ, ಇದನ್ನು ಸಾಲ್ವ್ ಮಾಡಿ ಏನ್ ಬರುತ್ತೆ ನೋಡಿ. ಸಿ ಎಸ್ ನೆಟ್ ಕೇಳಿದಾರೆ ಇದು. ಸೊ ಲೀನಿಯರ್ ನಾನ್ ಲೀನಿಯರ್ ನೋಡಿ, ಲೀನಿಯರ್. Linear. ಓಕೆ, ಏನ್ ಬರುತ್ತೆ ನೋಡಿ ಮ್ಯಾಟ್ರಿಕ್ಸ್ -4 -1 ಇಲ್ಲಿ 1 ಬರುತ್ತೆ -2 ಬರುತ್ತೆ. ಸೊ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಅಥವಾ ಏನ್ ಇಲ್ಲಿ ಬಂದ್ಬಿಡುತ್ತಾ, ಈಚ್ ಕಾಲಮ್ಸ್ ಮೇಲೆ ಇದೆ ನೋಡಿ ಲ್ಯಾಂಬ್ಡಾ -3 ಬರ್ತಿದೆ ಸರ್. ಎಸ್ ಲ್ಯಾಂಬ್ಡಾ 1 = -3 ಆಗುತ್ತೆ. ಇನ್ನೊಂದು ಏನಾಗ್ಬಿಡುತ್ತೆ ನೋಡಿ, ಟ್ರೇಸ್ ಏನಾಗ್ತಿದೆ ಅಲ್ಲಿ -6 ಇದೆ. ಸೊ ಲ್ಯಾಂಬ್ಡಾ 1 ಪ್ಲಸ್ ಲ್ಯಾಂಬ್ಡಾ 2 = -6 ಇದೆ. ಸೊ ಲ್ಯಾಂಬ್ಡಾ 1 ಏನಿದೆ -3 ಇದೆ ಪ್ಲಸ್ ಲ್ಯಾಂಬ್ಡಾ 2 -3 ಬರ್ತಿದೆ ಸೊ ಸರ್. ಲ್ಯಾಂಬ್ಡಾ 2 -6 ಪ್ಲಸ್ 3 ಆಗ್ಬಿಟ್ಟು ದಟ್ ಈಸ್ -3. ಸೊ ಎರಡು ಈಕ್ವಲ್ ಬರ್ತಿದೆ. ಎರಡು ಈಕ್ವಲ್ ಬಂದ್ಬಿಟ್ರೆ ಏನದು, ದಟ್ ಈಸ್ ನೋಡ್. Node. ಸ್ಟೇಬಲ್. ಸೊ ಈಗ ನೋಡಿ ಏನ್ ಬರ್ತಿದೆ ನೋಡಿ, ನೆಗೆಟಿವ್ ಬರ್ತಿದೆ. ಹಾಗಾಗಿ Asymptotically stable. ಓಕೆ ಅಲ್ಲ. ಓಕೆ ಅಸಿಂಪ್ಟೋಟಿಕಲಿ ಅಂತ ಯೂಸ್ ಮಾಡಬೇಕು. ಅಸಿಂಪ್ಟೋಟಿಕಲಿ ಸ್ಟೇಬಲ್ ನೋಡ್. ಸೊ ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಇದೆ. ಕರೆಕ್ಟ್ ಅಲ್ವಾ? Yes, sir.
ಓಕೆನಾ 4.75 ಮಾರ್ಕ್ಸ್ ಕ್ವಶನ್ ಇದು. ಓಕೆನಾ, ನೆಟ್ ಕ್ವಶನ್ ಅದು, ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕೆ. ಓಕೆ, ಇದಕ್ಕೇನು ಬರುತ್ತೆ ನೋಡಿ ಆನ್ಸರ್. ನೋಡಿ ಇವಾಗ ಅದೆಲ್ಲ ಯಾಕೆ ಮಾಡ್ತಿಲ್ಲ ಅಂದ್ರೆ, ಇವಾಗ ನೀವು ಸಪೋಸ್ ನೀವು ಕಲ್ತ್ಕೊಂಡ್ರಿ ಅನ್ಕೊಳ್ಳಿ ಅದು. ಓಕೆನಾ, ಸೊ ಒಂದು ಕ್ವಶನ್ ಮಿನಿಮಮ್ ಏನಿಲ್ಲ ಅಂದ್ರೂ ಅವೆಲ್ಲ ಅಂದ್ರೆ 4.75 ಮಾರ್ಕ್ಸ್ ಕ್ವಶನ್ ಅದು. ಇನ್ನೊಂದು 10 ನಿಮಿಷ ಅಂದ್ರೂ ಬೇಕದು. ಓಕೆನಾ, ಯಾಕಂದ್ರೆ ಓಡಿ ನೋಡಿ ಅದು ನೀವು ತುಂಬಾ ಸ್ಪೀಡ್ ಆದ್ರೂ 5 ನಿಮಿಷ ಅಂದ್ರೂ ಬೇಕು ಅಲ್ವಾ. ಸೊ ಅದಕ್ಕೆ ಯೂಸ್ಲೆಸ್ ಅದು, ಸುಮ್ಮನೆ ಓದಕ್ಕೆ ಹೋಗ್ಬಾರ್ದು. ಸೊ ಈ ತರ ನೋಡ್ಕೊಳ್ಳಿ ಅಷ್ಟೇ. ಇದೇನಾಗತ್ತೆ ನೋಡಿ, ಕ್ರಿಟಿಕಲ್ ಪಾಯಿಂಟ್ 0,0 ಇದೆ. ಸರ್ -5 ಅಸಿಂಪ್ಟೋಟಿಕಲಿ ಸ್ಟೇಬಲ್ ನೋಡ್ ನೋಡ್ -5 -11 ಏನೋ ಬರುತ್ತೆ. 2 -7 ಇದೆ. ಅಸಿಂಪ್ಟೋಟಿಕಲಿ 3 -8 ಇದೆ. ಸೊ ಈಚ್ ರೋ ಸಮ್ ಏನಿದೆ ನೋಡಿ ಇಲ್ಲಿ -5 -5 ಇದೆ ಅಲ್ವಾ. ಓಕೆ, ಸೊ ಏನಾಗ್ಬಿಡುತ್ತೆ ಇವಾಗ ನೋಡ್ ಆಗುತ್ತೆ. ಸೊ ನೆಗೆಟಿವ್ ಇರೋದ್ರಿಂದ ಅಸಿಂಪ್ಟೋಟಿಕಲಿ ಸ್ಟೇಬಲ್ ನೋಡ್ ಆಗ್ಬಿಡುತ್ತೆ ಅಷ್ಟೇ. ಸೊ ಆಪ್ಷನ್ 1 ಕರೆಕ್ಟ್ ಇದೆ. ನೋಡಿ ಈ ಕ್ವಶನ್ ಇಷ್ಟು ಈಸಿ ಇದೆ, ಇದು 4.75 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಕ್ಲಿಯರಾ? ಸರ್. ಓಕೆ, ಇದು ಇಲ್ಲಿ ನೋಡಿ, ಇಲ್ಲಿ ಇದೆ ಅಲ್ವಾ ಇದು ಕ್ವಶನ್. ಈಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ ಇಲ್ಲಿ ಫಸ್ಟ್, ಸೊ ಐಗನ್ ವ್ಯಾಲ್ಯೂಸ್ ಏನ್ ಬಂದ್ಬಿಡುತ್ತೆ ಇದಕ್ಕೆ, ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಸೊ ಏನ್ ಮಾಡ್ಬಿಡುತ್ತೆ ಐಗನ್ ವ್ಯಾಲ್ಯೂಸ್ 1 -1 ಬಂದ್ಬಿಡುತ್ತೆ. ಸೊ ಇವಾಗ ನಾವು ಈಗ ಸೊಲ್ಯೂಷನ್ ಬರ್ಕೊಳ್ತೀವಲ್ಲ, ಅಲ್ಲಿ ಏನ್ ಬರುತ್ತೆ ಟರ್ಮ್ಸ್ ಹೇಳಿ, e ಪವರ್ ಲ್ಯಾಂಬ್ಡಾ ಎಕ್ಸ್ ಬರುತ್ತೆ, ಸಾರಿ e ಪವರ್ ಎಕ್ಸ್ ಬರುತ್ತೆ. ಇನ್ನೊಂದೇನ್ ಬರುತ್ತೆ ಹೇಳಿ, e ಪವರ್ ಮೈನಸ್ ಎಕ್ಸ್ ಬರುತ್ತೆ. ಈ ತರ ಬಂದಿರುತ್ತೆ. ಸೊ ಇವಾಗ ನೀವೇನ್ ಮಾಡ್ತೀರಾ ಅಂತಂದ್ರೆ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಮಾಡ್ಬಿಡಿ ಇವೆರಡಕ್ಕೂ. ಇಲ್ಲಿ e ಪವರ್ ಇನ್ಫಿನಿಟಿ ಆಗ್ಬಿಡುತ್ತಲ್ವಾ ಫಸ್ಟ್ಗೆ. ಸೊ e ಪವರ್ ಇನ್ಫಿನಿಟಿ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, e ಪವರ್ ಮೈನಸ್ ಇನ್ಫಿನಿಟಿ. ಇದು ಡೈವರ್ಸ್ ಟು ಇನ್ಫಿನಿಟಿ, ಇದು ಡೈವರ್ಸ್ ಟು 0 ಆಗ್ಬಿಡುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ, ಯಾಕೆ ಮಾಡ್ಬಿಟ್ರೆ ಟೆಂಡ್ಸ್ ಟು ಇನ್ಫಿನಿಟಿ. ಓಕೆನಾ, ಸೊ ಹಾಗಾಗಿ ಸೊ y1 ಟೆಂಡ್ಸ್ ಟು ಇನ್ಫಿನಿಟಿ ಅಂತ ಹೇಳ್ತಿದ್ದಾರೆ. ಬಟ್ y2 ಇದೆ ನೋಡಿ, ಸೊ y2 ಟೆಂಡ್ಸ್ ಏನ್ ಬರ್ತಿದೆ ನೋಡಿ 0 ಅಂತ ಹೇಳ್ತಿದ್ದಾರೆ. ತೊಳಕ್ ಬರಲ್ವಾ ಅದು. ಸೊ ಎರಡು ಇವಾಗ ಏನಾಗ್ತದೆ, ಟೆಂಡ್ಸ್ ಟು ಇನ್ಫಿನಿಟಿ ಹೋಗ್ತಿದೆ. Sir, y1 tends to infinity, y2 tends to 0. Then if we add both, then it will go to infinity. ಎಸ್, ಅದೇ ಮಾಡಿದ್ವಿ ಇವಾಗ. So option 1 correct ಆಗುತ್ತೆ. ಫಸ್ಟ್ ಒನ್ ಕರೆಕ್ಟ್ ಆಗುತ್ತೆ. ಓಕೆ ಅಲ್ವಾ. ಅಲ್ಲ, ಸೊಲ್ಯೂಷನ್ಸ್ ಈ ತರ ಬರ್ತಿದೆ ಇದು. ಅಲ್ಲಿ ನೋಡಿ ಏನಾಗ್ಬಿಟ್ಟಿದೆ, ಇನಿಷಿಯಲ್ ಕಂಡೀಷನ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ, ಕರೆಕ್ಟ್ ಅಲ್ವಾ. Yes sir. ಇನಿಷಿಯಲ್ ಕಂಡೀಷನ್ ಕೊಟ್ಬಿಟ್ಟಿದೆ. ಒಂದು ಕೆಲಸ ಮಾಡಿ, ಇದು ಈಸಿ ಇದೆ, ಸಾಲ್ವ್ ಮಾಡ್ಬಿಡಿ ಅಷ್ಟೇ. ಯಾವ ತರ ಸಾಲ್ವ್ ಮಾಡ್ತೀರಾ ಹೇಳಿ ಫಸ್ಟ್. λ1 λ2 ಸಿಗುತ್ತೆ. ಇಲ್ಲಿ ನೋಡಿ, y of x. ಸೊ dx/dt, ಯಾಕಂದ್ರೆ ಏನಿದೆ ಬೇಡ y1 ಮತ್ತೆ y2 ಕೊಟ್ಟಿದಾರಲ್ವಾ. ಇವಾಗ ಏನಾಗ್ಬಿಡುತ್ತೆ, dy1 ಆಗುತ್ತೆ ಬೈ dx ಆಗುತ್ತೆ, ಯಾಕಂದ್ರೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ಏನಾಗ್ಬಿಡುತ್ತೆ ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಆಕ್ಚುಲಿ x1 ಸಾರಿ y1 y2 ಇರುತ್ತೆ. ಇಲ್ಲಿದೆ ನೋಡಿ y1 y2 ಅವರೇ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ dy/dx ಆಫ್ y ಈಕ್ವಲ್ ಟು ay ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ. a ಇಂಟು y ಮಾಡಿ, ದಿಸ್ ಇಸ್ y. ಈ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ಬಿಟ್ರೆ ಏನಾಗುತ್ತೆ ಅಲ್ಲಿ y1 ಪ್ಲಸ್ 2y2. ಇನ್ನೊಂದೇನ್ ಬರುತ್ತೆ ನೋಡಿ, dy2/dx ಈಕ್ವಲ್ ಟು ಮೈನಸ್ y2 ಬರುತ್ತೆ, ಕರೆಕ್ಟ್ ಅಲ್ವಾ. ಓಕೆ, ಇದನ್ನ ಸಾಲ್ವ್ ಮಾಡಿ ಏನ್ ಬರುತ್ತೆ ನೋಡಿ. ಇವಾಗ ಸಪರೇಷನ್ ಆಫ್ ವೇರಿಯೇಬಲ್ಸ್ ಬೈ y2 ಆಗ್ಬಿಡುತ್ತೆ, ಇಲ್ಲಿ ಈ ಕಡೆಗೆ ಮೈನಸ್ dx ಆಗ್ಬಿಡುತ್ತೆ. ಇಂಟಿಗ್ರೇಟಿಂಗ್ ಮೋಸ ಮಾಡ್ಬಿಟ್ರೆ log y2 ಈಕ್ವಲ್ ಟು ಮೈನಸ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಸೊ y2 ಕಡೆ ಏನಾಗ್ಬಿಡುತ್ತೆ ಅಲ್ಲಿ ಸಿ ಇಂಟು ಇ ಪವರ್ ಮೈನಸ್ ಎಕ್ಸ್ ಆಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದಿಸ್ ಈಸ್ y1 ಆಫ್ 0, ಇದು y2 ಆಫ್ 0 ಕೊಟ್ಟಿದ್ದಾರೆ. ಅಂದ್ರೆ y1 ಆಫ್ 0 ಏನಿದೆ 2 ಇದೆ, ಇಲ್ಲಿ ಕೊಟ್ಬಿಡಿ. y2 ಆಫ್ 0 ಏನಿದೆ ನೋಡಿ -1 ಇದೆ. ಸೊ y2 ಆಫ್ 0 ಈಕ್ವಲ್ ಟು ಸಿ ಇಂಟು ಇ ಪವರ್ ಮೈನಸ್ 0 ಆಗ್ಬಿಡುತ್ತೆ, ದಟ್ ಈಸ್ 0 ಈಕ್ವಲ್ ಟು y2 ಆಫ್ 0 ಏನ್ ಕೊಟ್ಟಿದ್ದಾರೆ ನೋಡಿ -1 ಕೊಟ್ಟಿದ್ದಾರೆ. ಸಿ ಕೊಡಿ ಆಗ್ಬಿಡುತ್ತೆ ಹಂಗಾರೆ ಇವಾಗ -1. ಓಕೆ, ಇವಾಗ ಇಲ್ಲಿ ಕೊಟ್ಟರೆ ಏನಾಗುತ್ತೆ ಹೇಳಿ ಸೊಲ್ಯೂಷನ್ ಹಂಗಾರೆ, ಅದು y ಈಕ್ವಲ್ ಟು ಸಿ -1 ಬಂತಲ್ವಾ, ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಆಗ್ಬಿಡುತ್ತೆ. ದಿಸ್ ಇಸ್ y2. ಸೊ ಇವಾಗ
ಆಸ್ ಎಕ್ಸ್ಟೆಂಡ್ಸ್ ಇನ್ಫಿನಿಟಿ ನೋಡಿ ಅಂದ್ಬಿಟ್ಟು ಇದು ಹೇಳಿ ನೋಡೋಣ. ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ y2 ಮೈನಸ್ ಇನ್ಫಿನಿಟಿ ಆಗ್ಬಿಡುತ್ತೆ. minus e power minus infinity, so that is minus 1 by e power infinity, so 0. converts to 0 ಆಗ್ಬಿಡುತ್ತೆ. ಸೊ y2 converts to 0 ಆಗ್ತಿದೆ ಇವಾಗ. ಕ್ಲಿಯರಾ? ಎಸ್ ಸರ್. ಓಕೆ. ಸೊ ಅದೇ ತರ y1 ಏನ್ ಬರುತ್ತೆ ನೋಡಿ, ಇಲ್ಲಿ ಇಲ್ಲಿ ಏನ್ ಬರ್ತಿದೆ y1 ಮಾಡಿ ಅಷ್ಟೇ. dy1 by 1. ಅದೇ ಅಲ್ಲ ನೋಡಿ 4.75 ಮಾರ್ಕ್ಸ್ ಕ್ವಶನ್ ಇದು. ಓಕೆನಾ? ಇವೆಲ್ಲ ಅನಾಲಿಸಿಸ್ ಮಾಡ್ಕೊಂಡ್ಬಿಟ್ಟು ಸಾಲ್ವ್ ಮಾಡ್ಬೇಕಾಗಿರುತ್ತೆ. ಬಿಡಿ ಈಗ ಸದ್ಯಕ್ಕೆ ಬೇಡ, ಈಸಿ ಇದೆ. ಓಕೆನಾ? ಈಗ ಟೈಮ್ ಇಲ್ಲ ನಮ್ಗೆ ಇವೆಲ್ಲ ಮಾಡ್ಕೊಂಡು ಕೂರಕ್ಕೆ. ಓಕೆ, ಇಲ್ಲಿ ನೋಡಿ ಈಗ ಫಸ್ಟ್ ಇಂದ ಹೇಳ್ಬಿಡ್ತೀನಿ ಈಗ. ಓಕೆ, ನಿನ್ನೆ ನಿಮ್ಗೆ ಹೇಳಿದೆ ನಾನು ನಿಮ್ಗೆ ಇಲ್ಲಿ ಏನಾಗಬೇಕು ಹೇಳಿ. ಫಸ್ಟ್ ನಾವೇನ್ ತಗೊಂಡಿರ್ತೀವಿ, ಸೊ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಆರ್ಡರ್ ಏನ್ ತಗೊಂಡಿರ್ತೀವಲ್ವಾ. ಸೊ ಇವಾಗ ಇಲ್ಲಿ ಏನಾಗಿರ್ಬೇಕು, ಇವು a0 of x, a1 of x ಅಪ್ ಟು an-1x, ನೆಕ್ಸ್ಟ್ an of x ಏನಾಗಿರ್ಬೇಕು ಹೇಳಿ, ಕಂಟಿನ್ಯೂಸ್ ಆಗಿರ್ಬೇಕು. ಓಕೆನಾ? ಸೊ ಕಂಟಿನ್ಯೂಸ್ ಆಗಿರ್ಬೇಕು ಆನ್ ಸಮ್ ಗಿವನ್ ಇಂಟರ್ವಲ್ i. ಓಕೆನಾ? ನೆಕ್ಸ್ಟ್ ಸೊ ನಾನ್ ಜೀರೋ ರಿಕ್ವೈರ್ಮೆಂಟ್ ಇದೆ ನೋಡಿ. ಫಸ್ಟ್ ಇಲ್ಲಿ ಕೋಎಫಿಷಿಯಂಟ್ ಆಫ್ a0 of x ಇದೆ ನೋಡಿ, ಅದನ್ನ ಹೇಳಿ ನಾಟ್ ಈಕ್ವಲ್ ಟು 0. ಇವೆರಡು ಕಂಡೀಷನ್ಸ್ ನಿಮಗೆ ಗೊತ್ತಿರಬೇಕು. ಸೊ ಅದಾದ್ಮೇಲೆ ನೋಡಿ ಇಲ್ಲಿ ರಾನ್ಸ್ಕಿನ್ ಡೆಫಿನೇಷನ್ ಇದು ಓಕೆ ಗೊತ್ತಿರುತ್ತೆ ನಿಮ್ಗೆ ಆಲ್ಮೋಸ್ಟ್. ಇದು ಅದನ್ನ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ನೆಕ್ಸ್ಟ್ ನೋಡಿ ಇಲ್ಲಿ ಸೊ ಎಬೆಲ್ಸ್ ಈಕ್ವೇಶನ್ ಇದೆ ನೋಡಿ. ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇದೆ ಫಾರ್ಮುಲಾ ದೊಡ್ಡದಾಗಿ, ಅದನ್ನ ಸಿಂಪಲ್ ಆಗಿ ನಾನು ಬರ್ದಿದ್ದೀನಿ ನೋಡಿ, ಇದನ್ನ ನೋಟ್ ಮಾಡ್ಕೊಳ್ಳಿ. ಏನಾಗುತ್ತೆ ಹೇಳಿ, ಸೊ ರಾನ್ಸ್ಕಿನ್ ಆಫ್ ಎಕ್ಸ್ ಈಕ್ವಲ್ ಟು a ಇಂಟು e ಪವರ್ ಮೈನಸ್ ಇಂಟಿಗ್ರೇಷನ್ ಆಫ್ p of x ಇಂಟು dx. ಓಕೆನಾ? ಈ ಫಾರ್ಮುಲಾ ಇಂಪಾರ್ಟೆಂಟ್. ಈ ಫಾರ್ಮುಲಾ ಯಾವಾಗ ಅಂದ್ರೆ ನೋಡಿ, ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್ ಇದೆ ನೋಡಿ, ಲೀನಿಯರ್ d ಸ್ಕ್ವೇರ್ ಬೈ dx ಸ್ಕ್ವೇರ್ ಪ್ಲಸ್ p of x ಇಂಟು dy ಬೈ dx ಪ್ಲಸ್ q of x y ಈಕ್ವಲ್ ಟು r of x. ಸೊ ರಾನ್ಸ್ಕಿನ್ ಮಾಡ್ತಿದೀವಿ ಅಂತಂದ್ರೆ ಇದನ್ನ ನಾವೇನೇ ನೋಡ್ಬೇಕು, ಓಮೋ ಇದು ಮಾಡ್ಕೋಬೇಕಾಗುತ್ತೆ, 0 ಮಾಡ್ಕೋಬೇಕಾಗುತ್ತೆ. ಅವ್ರು ಕೊಟ್ಟಿಲ್ಲ ಅಂದ್ರೆ ಮಾಡ್ಕೋಬೇಕು, ಅಂಡರ್ಸ್ಟುಡ್ ಅದು. ಓಕೆನಾ? 0 ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಹೇಳಿ, ಇದೊಂದು ಇಂಪಾರ್ಟೆಂಟ್. ಸೊ ರಾನ್ಸ್ಕಿನ್ ಆಫ್ ಎನಿ ಟೂ ಸೊಲ್ಯೂಷನ್ಸ್ ಆಫ್ ಸೊ ಹೋಮೋಜಿನಿಯಸ್, ಓಕೆನಾ, ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಆಲ್ವೇಸ್ ಏನಾಗಿರುತ್ತೆ ಹೇಳಿ, ಐಡೆಂಟಿಕಲಿ 0 ಆಗಿರುತ್ತೆ ಆರ್ ನೆವರ್ 0. 0 ಆಗುತ್ತೆ ಫೋರ್ತ್ ಇಂಟರ್ವಲ್ ಅಲ್ಲಿ, ಅಥವಾ 0 ಆಗೋದಿಲ್ಲ ಅಂತ, ನಾನ್ 0. ಅರ್ಥ ಆಯ್ತಲ್ವಾ? ಸೊ 1 ಪಾಯಿಂಟ್ ಆದ್ರೆ ಗೊತ್ತಾಗ್ಬಿಟ್ರೆ ಸಾಕು ನಿಮಗೆ. 1 ಪಾಯಿಂಟ್ ಆದ್ರೆ ಅದೇನಾದ್ರು 0 ಆಯ್ತಂದ್ರೆ ಆ ಪೂರ್ತಿ ಇಂಟರ್ವಲ್ ಅಲ್ಲಿ 0 ಆಗುತ್ತೆ ರಾನ್ಸ್ಕಿನ್ ಅಂತ. 1 ಪಾಯಿಂಟ್ ಆದ್ರೆ ನಿಮಗೆ ಏನಾದ್ರು ಅದು ನಾನ್ 0 ಬಂತಂದ್ರೆ ಆ ಪೂರ್ತಿ ಇಂಟರ್ವಲ್ ಅಲ್ಲಿ ನಾನ್ 0 ಬರ್ತಾ ಹೋಗುತ್ತೆ ಅಂತ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಈ ಫಾರ್ಮ್ ಬಂದ್ಬಿಡುತ್ತೆ ಇಲ್ಲಿ. ಅಂದ್ರೆ ಇವಾಗ ಲೀನಿಯರ್ಲಿ ಡಿಪೆಂಡೆಂಟ್ ಆಗ್ಬೇಕಂದ್ರೆ ಡೆಲ್ ಏನಾಗಬೇಕು ಹೇಳಿ, ಏನಾಗಬೇಕು, 0 ಆಗಬೇಕು. ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗ್ಬೇಕಂದ್ರೆ ಡೆಲ್ ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ಅವೆರಡು ನೋಡ್ಕೊಳ್ಳಿ ಅಷ್ಟೇ. ಸೊ ಅಷ್ಟು ಗೊತ್ತಿರ್ಬೇಕು. ಆಮೇಲೆ ಇದೆ ನೋಡಿ, ಸೊ ದ ಕಲೆಕ್ಷನ್ ಆಫ್ ಆಲ್ ಸೊಲ್ಯೂಷನ್ ಆಫ್ ಲೀನಿಯರ್ ಹೋಮೋಜಿನಿಯಸ್ ಆಫ್ ಆರ್ಡರ್ n ಫಾರ್ಮ್ಸ್ ಎ ವೆಕ್ಟರ್ ಸ್ಪೇಸ್ ಆಫ್ ಡೈಮೆನ್ಷನ್ n ಆಗುತ್ತೆ. ಓಕೆನಾ? ಬಟ್ ನಾನ್ ಹೋಮೋಜಿನಿಯಸ್ ನೆವರ್ ಫಾರ್ಮ್ಸ್ ಎ ವೆಕ್ಟರ್ ಸ್ಪೇಸ್. ಸೊ ಅದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ ಈ ಲೀನಿಯರ್ ಕಾಂಬಿನೇಷನ್ ಇದೆ ನೋಡಿ. ಸೊ ಲೀನಿಯರ್ ಕಾಂಬಿನೇಷನ್ ಆಫ್ ಸೊಲ್ಯೂಷನ್ಸ್ ಆಫ್ ಎ ಹೋಮೋಜಿನಿಯಸ್ ODE ಈಸ್ ಅಗೇನ್ ಏನಾಗ್ಬಿಡುತ್ತೆ ಹೇಳಿ, ಸೊಲ್ಯೂಷನ್ ಆಗುತ್ತೆ. ಬಟ್ ನಾನ್ ಹೋಮೋಜಿನಿಯಸ್ ಇದೆ ನೋಡಿ, ಈಸ್ ನಾಟ್ ಆಲ್ವೇಸ್ ಎ ಸೊಲ್ಯೂಷನ್. ಆಗ್ಬೇಕಾದ್ರೆ ಒಂದು ಕಂಡೀಷನ್ ಇದೆ, ಯಾರು ಹೇಳಿ,
ಲ್ಯಾಂಬ್ಡಾ 1 ಪ್ಲಸ್ ಲ್ಯಾಂಬ್ಡಾ 2 ಅಪ್ ಟು ಲ್ಯಾಂಬ್ಡಾ n ಈಕ್ವಲ್ ಟು 1 ಆಗಬೇಕು. ಕಾಂಬಿನೇಷನ್. ಓಕೆನಾ? ಎಸ್, ಅದು ಆಗಬೇಕು. ಇಲ್ಲಿ ನೋಡಿ, ಸೊ ನೆಕ್ಸ್ಟ್ ಸ್ಟರ್ಮ್ ಲಿವಲಿ ಪ್ರಾಬ್ಲಮ್ ಇದೆ ನೋಡಿ. ಸೊ ಬೌಂಡ್ರಿ ವ್ಯಾಲಿ ಪ್ರಾಬ್ಲಮ್ ಈ ಫಾರ್ಮ್ ಅಲ್ಲಿ ಇರುತ್ತೆ, ನೋಡ್ಕೊಳ್ಳಿ ನೀವು. ಸೊ ಡಿ ಬೈ ಡಿ ಎಕ್ಸ್ ಆಫ್ ಪಿ ಆಫ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಪ್ಲಸ್ ಕ್ಯೂ ಆಫ್ ಎಕ್ಸ್ ವೈ ಈಕ್ವಲ್ ಟು ಸೊ ಲ್ಯಾಂಬ್ಡಾ ಇಂಟು ಆರ್ ಆಫ್ ಎಕ್ಸ್ ವೈ ಬಂದಿರುತ್ತೆ. ಓಕೆನಾ? ಈ ಲ್ಯಾಂಬ್ಡಾ ಇದೆ ನೋಡಿ, ಅದನ್ನೇನು ತಗೊಳ್ತೀವಿ ನಾವು ಇವಾಗ? ಐಗನ್ ವ್ಯಾಲ್ಯೂಸ್ ತಗೊಳ್ತೀವಿ ಅಷ್ಟೇ. ಇವಾಗ ಅವ್ರು ಡೈರೆಕ್ಟ್ ಏನ್ ಮಾಡ್ತಾರೆ ಅಂತ ನೋಡಿ, ಡೈರೆಕ್ಟ್ ಪ್ರಾಬ್ಲಮ್ ಕೊಟ್ಬಿಡ್ತಾರೆ ನಿಮಗೆ. ಓಕೆನಾ? ಸೊ ಯಾವ ತರ ಸಾಲ್ವ್ ಮಾಡ್ಕೊಂಡು ಗೊತ್ತಿದೆ ಫಸ್ಟಿಗೆ ಅಲ್ವಾ? ಅದು ನೋಡ್ಕೊಳ್ಳಿ ಅಷ್ಟೇ. ಓಕೆ, ಅದಾದ್ಮೇಲೆ ಇವಾಗ ಸಿಸ್ಟಮ್ ಆಫ್ ಸೊ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್. ಈ ಬಾಕ್ಸ್ ಗೊತ್ತಾಯ್ತಲ್ವಾ ಇದು? ಸೊ ಫಸ್ಟ್ ಏನ್ ಮಾಡ್ಬೇಕು ಹೇಳಿ, 2x2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಈ ಫಾರ್ಮುಲಾ ತಗೊಂಡು ಸೊ ಲ್ಯಾಂಬ್ಡಾ 1 ಮತ್ತೆ ಲ್ಯಾಂಬ್ಡಾ 2 ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಏನ್ ಬರುತ್ತೆ ನಮಗೆ ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ ಕೊಟ್ಟಿರ್ತಾರೆ. ಓಕೆನಾ? x0, y0 ಅಂತ. ಸೊ ಇವಾಗ ನೋಡಿ ಇಲ್ಲಿ ಲ್ಯಾಂಬ್ಡಾ 1 ಮತ್ತೆ ಲ್ಯಾಂಬ್ಡಾ 2 ಸೇಮ್ ಸೈನ್ ಅಂತ ಬಂತಂದ್ರೆ ನೋಡಿ, ಸೇಮ್ ಸೈನ್. ಸೊ ನೆಗೆಟಿವ್, ಇದು ನೆಗೆಟಿವ್ ಇದ್ರೆ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇದ್ರೆ ಪಾಸಿಟಿವ್ ಇರುತ್ತೆ. ಸೊ ಏನ್ ಬಂದ್ಬಿಡುತ್ತೆ ಹೇಳಿ, ಅದು ನೋಡ್ ಆಗುತ್ತೆ. ಓಕೆನಾ? ಸೊ ಇವಾಗ ಲ್ಯಾಂಬ್ಡಾ 1 ಮತ್ತೆ ಲ್ಯಾಂಬ್ಡಾ 2 ಸ್ಟೆಬಿಲಿಟಿ ಹೇಳ್ಬೇಕು. ಇವಾಗ ಲ್ಯಾಂಬ್ಡಾ 1 ಮತ್ತೆ ಲ್ಯಾಂಬ್ಡಾ 2 ಲೆಸ್ ದ್ಯಾನ್ 0 ಬಂದ್ರೆ ಏನಾಗ್ಬಿಡುತ್ತೆ ಹೇಳಿ? ಅಸಿಂಪ್ಟೋಟಿಕಲಿ ಸ್ಟೇಬಲ್. ಸೊ ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ಗ್ರೇಟರ್ ದ್ಯಾನ್ 0 ಬಂದ್ರೆ ಏನಾಗ್ಬಿಡುತ್ತೆ ಹೇಳಿ? ಅನ್ಸ್ಟೇಬಲ್ ಆಗುತ್ತೆ. ಅನ್ಸ್ಟೇಬಲ್. ಓಕೆನಾ? ಈ ತರ. ನೆಕ್ಸ್ಟ್ ಇವಾಗ ಆಪೋಸಿಟ್ ಬಂದ್ರೆ ಅಂದ್ರೆ ಈಗ ನೋಡಿ ಲ್ಯಾಂಬ್ಡಾ 1 ನೆಗೆಟಿವ್ ಇದೆ, ಲ್ಯಾಂಬ್ಡಾ 2 ಪಾಸಿಟಿವ್ ಇದೆ. ಆಪೋಸಿಟ್ಸ್ ಏನಲ್ಲ ಇದು, ಅವ ಏನಾಗುತ್ತೆ ಹೇಳಿ? ಸ್ಯಾಡಲ್ ಪಾಯಿಂಟ್. ಸೊ ಆಲ್ವೇಸ್ ಏನಾಗಿರುತ್ತೆ ಇದು ಸ್ಯಾಡಲ್ ಪಾಯಿಂಟ್, ಸ್ಟೆಬಿಲಿಟಿ, ಅನ್ಸ್ಟೇಬಲ್. ಓಕೆನಾ? ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ಸ್ ಬಂದ್ಬಿಡುತ್ತೆ, ಇವೆಲ್ಲ ರಿಯಲ್ಸ್ ಇವು. ಈ ಕಾಂಪ್ಲೆಕ್ಸ್ ನ ಫಾರ್ಮ್ ಅಲ್ಲಿ ಬಂದ್ಬಿಡುತ್ತೆ ರೂಟ್ಸ್ ಅನ್ಕೊಳ್ಳಿ. ಅಂದ್ರೆ ಲ್ಯಾಂಬ್ಡಾ ಇದೆ ನೋಡಿ, ಎಕ್ಸ್ ಪ್ಲಸ್ ಆರ್ ಮೈನಸ್ ಐ ಬಂದ್ಬಿಡುತ್ತೆ. ಇವಾಗ ನೋಡಿ ಈ ರಿಯಲ್ ಪಾರ್ಟ್ ಇದೆ ನೋಡಿ, ಎಕ್ಸ್ ಏನಾದ್ರೂ ನಿಮಗೆ ನಾಟ್ ಈಕ್ವಲ್ ಟು 0 ಬಂದ್ರೆ ಏನಾಗ್ಬಿಡುತ್ತೆ ಹೇಳಿ? ಸ್ಪೈರಲ್ ಅಷ್ಟೇ, ಸ್ಪೈರಲ್ ಪಾಯಿಂಟ್ ಆಗುತ್ತೆ. ಸ್ಟೆಬಿಲಿಟಿ ಏನಾಗುತ್ತೆ ಹೇಳಿ ನೋಡೋಣ. ಸ್ಟೆಬಿಲಿಟಿ ಹೇಳ್ಬೇಕಂದ್ರೆ ಎಕ್ಸ್ ಪಾಸಿಟಿವ್ ಬಂದ್ರೆ ರಿಯಲ್ ಪಾರ್ಟ್ ಶುಡ್ ಬಿ ಸೊ ರಿಯಲ್ ಪಾರ್ಟ್ ಇದೆ ನೋಡಿ, ಪಾಸಿಟಿವ್ ಬಂದ್ರೆ ಏನಾಗ್ಬಿಡುತ್ತೆ ಹೇಳಿ ನೋಡೋಣ? ಅನ್ಸ್ಟೇಬಲ್. ಅನ್ಸ್ಟೇಬಲ್ ಆಗುತ್ತೆ. ಸೊ ನೆಗೆಟಿವ್ ಬಂದ್ರೆ ಅಸಿಂಪ್ಟೋಟಿಕಲಿ ಸ್ಟೇಬಲ್ ಆಗುತ್ತೆ. ಎಕ್ಸ್ ಈಕ್ವಲ್ ಟು 0 ಬಂದ್ಬಿಟ್ರೆ ಏನಾಗುತ್ತೆ ಹೇಳಿ? ಸೆಂಟರ್ ಆಗುತ್ತೆ ಅಷ್ಟೇ. ಸೊ ಇದೇನಾಗಿರುತ್ತೆ, ಆಲ್ವೇಸ್ ಸ್ಟೇಬಲ್ ಆಗಿರುತ್ತೆ, ಬಟ್ ನಾಟ್ ಅಸಿಂಪ್ಟೋಟಿಕಲಿ ಸ್ಟೇಬಲ್. ಓಕೆನಾ? ಇಷ್ಟು ನೋಡ್ಕೊಂಡ್ರೆ ಸಾಕು. ಸೊ ನೋಡಿ ಇವಾಗ ಏನಂದ್ರೆ ನಿಮ್ದು ಈಗ ನಿಮ್ ಇಂಟೆನ್ಷನ್ ಏನಂತಂದ್ರೆ ಇವಾಗ ಕ್ವಶನ್ ಪೇಪರ್ ಅಲ್ಲಿ ಸಾಲ್ವ್ ಕ್ವಶನ್ಸ್ ಬಂದಿರುತ್ತೆ ನೋಡಿ. ಓಕೆನಾ? ಸೊ ಅದನ್ನ ಮೆಥಡ್ ಬಿಟ್ಟು ಬೇರೆ ತರ ಯಾವ ತರ ಈಗ ಮಾಡ್ಬೋದು ಅನ್ನೋದು ನೋಡ್ಬೇಕು ನೀವು ಅಷ್ಟೇ. ಅರ್ಥ ಆಗ್ತಿದೇನಾ? ಈಗ ಮೆಥಡ್ ಈಗ ಲೆಂತಿ ಬರುತ್ತೆ. ಓಕೆನಾ? ಸೊ ಆ ಲೆಂತಿ ಮೆಥಡ್ ಬಿಟ್ಟು ಬೇರೆ ಯಾವ್ದು ಬರುತ್ತೆ, ಯಾವ ತರ ಮಾಡಿದ್ರೆ ನಮಗೆ ಇದು ಬೆಸ್ಟ್ ಅನ್ಸುತ್ತೆ ಅಂದ್ರೆ 1 ನಿಮಿಷದಲ್ಲಿ ಸಾಲ್ವ್ ಆಗೋ ತರ ಆ ತರ ಥಿಂಕ್ ಮಾಡಿ. ಯಾವುದೇ ಕ್ವಶನ್ ಕೊಡ್ಲಿ. ಓಕೆನಾ? ಓಕೆ, ಇಷ್ಟ ಆಯ್ತು. ನೆಕ್ಸ್ಟ್ ನೋಡಿ, ಇಲ್ಲಿ ಕೂಡ ಅಷ್ಟೇ. ಇವಾಗ ನೋಡಿ ಒಂದೆರಡು ಫಾರ್ಮುಲಾ ಇದೆ, ಎರಡೆರಡು ರಿಸಲ್ಟ್ ಇದೆ. ಸೊ ಆ ಎರಡು ರಿಸಲ್ಟ್ ನೋಡ್ಕೊಂಡ್ರೆ ಸಾಕಷ್ಟೇ. ಇಲ್ಲಿ ಈಗ ಜಾಸ್ತಿ ಇದು ಬೇಡ ಇದು. ಇವಾಗ ಇಲ್ಲಿ ನೋಡಿ ಎಕ್ಸಿಸ್ಟೆನ್ಸ್ ಮತ್ತೆ ಯೂನಿಕ್ನೆಸ್ ಥಿಯರಮ್ ಅಂತ ಬರುತ್ತೆ, ಯೂನಿಕ್ನೆಸ್ ಪ್ರಾಬ್ಲಮ್ ಅಂತ ಬರುತ್ತೆ. ಇಲ್ಲಿ ಡೆಫಿನೇಷನ್ ಇದೆ ನೋಡಿ ಇಲ್ಲಿ. ಸೊ ಲಿಫ್ಟೀಸ್ ಕಂಡೀಷನ್ ಅಂತ ಬರುತ್ತೆ. ಓಕೆನಾ? ಇಲ್ಲಿ ನೋಡಿ ಇಲ್ಲಿ ಡೆಫಿನೇಷನ್ಸ್ ಇದೆ, ಸದ್ಯಕ್ಕೆ ಏನ್ ಬೇಡ ಇದು. ಈಗ ಒಂದು ಸಫಿಷಿಯಂಟ್ ಕಂಡೀಷನ್ ಇದೆ ನೋಡಿ, ಅಂದ್ರೆ ಸಫಿಷಿಯಂಟ್ ಓನ್ಲಿ, ನೆಸೆಸರಿ ಅಲ್ಲ. ಏನಂದ್ರೆ ನೋಡಿ ಎಫ್ ಆಫ್ ಎಕ್ಸ್ ಕಮ ವೈ ಕೊಟ್ಟಿರ್ತಾರೆ. ಓಕೆನಾ? ಎಫ್ ಆಫ್ ಎಕ್ಸ್ ಕಮ ವೈ ಇನ್ ಎಕ್ಸ್ ವೈ ಪ್ಲೇನ್ ಕೊಟ್ಟಿರ್ತಾರೆ. ಓಕೆನಾ? ಸೊ ಫಂಕ್ಷನ್ ಅನ್ನ ಎಕ್ಸ್ ವೈ ಪ್ಲೇನ್ ಡಿಫೈನ್ ಮಾಡಿ ಕೊಟ್ಟಿರ್ತಾರೆ. ಸೊ 2 ವೇರಿಯೇಬಲ್ಸ್. ಸೊ ಇವಾಗ ನೋಡಿ ಎಫ್ ಆಫ್ ಎಕ್ಸ್ ಕಮ ವೈ ಇದನ್ನ ಲಿಫ್ಟೀಸ್ ಕಂಡೀಷನ್ ಅನ್ನು ಓಡ್ ಆಗ್ಬೇಕಂತ ನೀವು ಏನ್ ಮಾಡ್ಬೇಕಂದ್ರೆ ದೋ ಎಫ್ ಅಂದ್ರೆ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಯಾವ್ದು ಹೇಳಿ? ವೈ. ಸೊ ದೋ ಎಫ್ ಬೈ ದೋ ವೈ
ಅಂದ್ರೆ ಇದನ್ನ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು y ಮಾಡಬೇಕು. ಸೊ ಇವಾಗ ಇದು ಏನಾಗಬೇಕಂದ್ರೆ ನೋಡಿ ಇಲ್ಲಿ ಬೌಂಡೆಡ್ ಆಗಿರಬೇಕು. ಇದೇನಾಗಿರ್ಬೇಕು ಹೇಳಿ, ಸೊ ಲೆಸ್ ದನ್ ಆರ್ ಈಕ್ವಲ್ ಟು ಸಮ್ ರಿಯಲ್ ನಂಬರ್ ಆಗಿರ್ಬೇಕು. ಓಕೆನಾ. ಈಗ ಡೊಮೈನ್ ಅನ್ನು ಡಿಫೈನ್ ಮಾಡಿ ಕೊಟ್ಟಿರ್ತಾರೆ ಅವರು. ಅಂದ್ರೆ ಇವಾಗ ಸೊ ರೆಕ್ಟಾಂಗುಲರ್ ಡೊಮೈನ್ ಕೊಟ್ಟಿರ್ತಾರೆ ನಿಮಗೆ. ಓಕೆನಾ, ಈ ತರ ಇರುತ್ತೆ. ಸೊ ರೆಕ್ಟಾಂಗುಲರ್ ಡೊಮೈನ್ ಯಾವ ತರ ಇರುತ್ತೆ ಅಂತ ಬರ್ಬಿಡ್ತೀನಿ ನೋಡಿ ನಿಮಗೆ. ಸೊ ಆರ್ ಈಕ್ವಲ್ ಟು ಸೆಟ್ ಅಪ್ ಆಲ್ ಆರ್ಡರ್ ಪೇರ್ಸ್, ಓಕೆನಾ, ಸಚ್ ದಟ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಲೆಸ್ ದನ್ ಎ, ಸೊ ವೈ ಮೈನಸ್ ವೈ ನಾಟ್ ಲೆಸ್ ದನ್ ಬಿ. ಸೊ ಲೆಸ್ ದನ್ ಆರ್ ಈಕ್ವಲ್ ಟು ಲೆಸ್ ದನ್ ಆರ್ ಈಕ್ವಲ್ ಟು ಇದು ನೀವು ಸಾಲ್ವ್ ಮಾಡಿದ್ರೆ ನೀವು ಇಲ್ಲಿ ಬರ್ಕೊಂಡ್ರೆ ಎಕ್ಸ್ ವೈ ಪ್ಲೇನ್ ಅಲ್ಲಿ ನಿಮಗೆ ರೆಕ್ಟಾಂಗಲ್ ಬರುತ್ತೆ. ಓಕೆನಾ, ವಿತ್ ಸೆಂಟರ್ ಏನಂತ ನೋಡಿ ಎಕ್ಸ್ ನಾಟ್ ವೈ ನಾಟ್. ಓಕೆನಾ, ಸಮ್ ಪಾಯಿಂಟ್ ಇಲ್ಲಿ ಎಕ್ಸ್ ನಾಟ್ ವೈ ನಾಟ್. ಸೊ ಈ ರೆಕ್ಟಾಂಗುಲರ್ ಡೊಮೈನ್ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಈ ಫಂಕ್ಷನ್ ಅನ್ನ ಡಿಫೈನ್ ಮಾಡಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ನೀವೇನ್ ಮಾಡಬೇಕು, ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ. ಸೊ ಆ ಡೊಮೈನ್ ಅಲ್ಲಿ ಬೌಂಡೆಡ್ ಆಗಿದ್ದೀನಿ ಅಂತ ಚೆಕ್ ಮಾಡಬೇಕು. ಬೌಂಡೆಡ್ ಆಯ್ತು ಅಂದ್ರೆ ಸಫಿಶಿಯಂಟ್ ಕಂಡೀಷನ್ ಅಂತ ಇದು, ಓನ್ಲಿ ಸಫಿಶಿಯಂಟ್ ಕಂಡೀಷನ್, ಸರಿ ಅಲ್ಲ. ಓಕೆನಾ, ಏನಾಗ್ಬಿಡುತ್ತೆ ಹೇಳಿ, ಅದು ಲಿಫ್ಟಿಸ್ ಕಂಡೀಷನ್ ಅನ್ನ ಹೋಲ್ಡ್ ಮಾಡುತ್ತೆ ಫಂಕ್ಷನ್ ಅಂತ. ಅರ್ಥ ಆಯ್ತಾ? ಒಂದು ಫಂಕ್ಷನ್ ಗೆ ಎಫ್ ಆಫ್ ಎಕ್ಸ್ ಟೂ ಡಿಫೈನ್ ಮಾಡಿ ಕೊಟ್ಟಿರ್ತಾರೆ ಇನ್ ಸಮ್ ರೆಕ್ಟಾಂಗುಲರ್ ಡೊಮೈನ್. ಅಥವಾ ಏನ್ ಬರುತ್ತೆ ಹೇಳಿ, ಇನ್ನೊಂದು ಡಿಸ್ಕ್ ಬರುತ್ತೆ ಅಲ್ವಾ, ಕರೆಕ್ಟಾ, ಸ್ಪಿಯರ್ ಬರುತ್ತೆ. ಸ್ಪಿಯರ್ ಕೂಡ ಕೊಟ್ಟಿರ್ಬೋದು ನಿಮಗೆ. ಬಟ್ ಆಲ್ಮೋಸ್ಟ್ ಏನಂದ್ರೆ ಇಲ್ಲಿ ಇವಾಗ ರೆಕ್ಟಾಂಗುಲರ್ ಡೊಮೈನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡ್ಕೋಬೇಕಷ್ಟೇ. ಏನ್ ಮಾಡ್ಬೇಕು ಹೇಳಿ, ದೋ ಎಫ್ ಬೈ ದೋ ವೈ ಮಾಡಬೇಕು, ಬೌಂಡೆಡ್ ಆಗಿದಿಲ್ಲ ಅಂತ ಚೆಕ್ ಮಾಡ್ಬೇಕಷ್ಟೇ. ಆಮೇಲೆ ಇಲ್ಲಿ ಥಿಯರಮ್ ಇದೆ. ಓಕೆನಾ, ಸೊ ಈ ಥಿಯರಮ್ ಒಂದು ಸ್ವಲ್ಪ ನೋಡೋವಂತ. ಓಕೆ, ಇಲ್ಲಿದೆ ನೋಡಿ ಪ್ರಾಬ್ಲಮ್ಸ್. ಫಸ್ಟ್ ಒನ್ ಏನಿದೆ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ವೈ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕೊಟ್ಟಿದ್ದಾರೆ. ಓಕೆನಾ, ಸೊ ಲಿಫ್ಟಿಸ್ ಕಂಡೀಷನ್ ಓಲ್ಡ್ ಆಗುತ್ತೋ ಆಗಲ್ವಾ ಹೇಳಿ ಅಂತ ಕೊಟ್ಬಿಟ್ಟು ಇಲ್ಲಿ ಒಂದು ರೆಕ್ಟಾಂಗಲ್ ಅರೇ ಕೊಟ್ಟಿದ್ದಾರೆ ನೋಡಿ. ಓಕೆನಾ, ವಿತ್ ಸೆಂಟರ್ ಏನಿದೆ ನೋಡಿ ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ನಾಟ್, ದಟ್ ಈಸ್ ಎಕ್ಸ್ ನಾಟ್ 0 ಆಗ್ಬಿಡುತ್ತೆ, ವೈ ನಾಟ್ ಏನಾಗುತ್ತೆ ಹೇಳಿ 0 ಆಗ್ಬಿಡುತ್ತೆ. ಅಂದ್ರೆ ಆರಿಜಿನ್ ಕೊಟ್ಟಿದ್ದಾರೆ. ಓಕೆನಾ, ಇವಾಗ ಏನ್ ಮಾಡ್ಬೇಕಂದ್ರೆ ಇದು ಲಿಫ್ಟಿಸ್ ಕಂಡೀಷನ್ ಓಲ್ಡ್ ಆಗುತ್ತೆ ಇಲ್ವಾ ಅಂತಂದ್ರೆ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಏನ್ ಮಾಡ್ಬೇಕು ನೀವು ಅಲ್ಲಿ ವೈ ಮಾಡ್ಬೇಕು. ಸೊ ದೋ ಎಫ್ ಬೈ ದೋ ಏನಾಗ್ಬಿಡುತ್ತೆ ಹೇಳಿ ನೋಡೋಣ. ಸೊ ಬೌಂಡೆಡ್ ಆಗೋದಿಲ್ಲ ಅಂತ ನೋಡ್ಬೇಕಂದ್ರೆ ಇದಾಗ ತಗೋಬೇಕು ನೀವು. ಸೊ ಇಲ್ಲಿ ಏನಾಗ್ಬಿಡುತ್ತೆ 2 ಆಚೆ ಬರುತ್ತೆ ಇಂಟು ಮಾಡ್ ವೈ. ಸೊ ಮಾಡ್ ವೈ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಏನಾಗಿದೆ ಅಂತದ್ದು ಲೆಸ್ ದಾನ್ ಈಕ್ವಲ್ ಟು ಬಿ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಲೆಸ್ ದಾನ್ ಈಕ್ವಲ್ ಟು ಬಿ ಆಗ್ಬಿಡುತ್ತೆ. ಸೊ ಬಿ ಅನ್ನೋದು ಸಮ್ ರಿಯಲ್ ನಂಬರ್, ಸೊ ಪಾಸಿಟಿವ್, ಆಲ್ವೇಸ್ ಪಾಸಿಟಿವ್ ಆಗಿರುತ್ತದೆ. ಸೊ ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ ಬೌಂಡೆಡ್ ಆಗ್ತಿದೆ ಅಲ್ವಾ ಇದು. ಸೊ ದೋ ಎಫ್ ಬೈ ದೋ ವೈ ಬೌಂಡೆಡ್ ಆಗ್ತಿದೆ ಬೈ ಸಫಿಷಿಯಂಟ್ ಕಂಡೀಷನ್ ಎಫ್ ಆಫ್ ಎಕ್ಸ್ ಕಮ ವೈ ಸ್ಯಾಟಿಸ್ಫೈಸ್ ಲಿಫ್ಟಿಸ್ ಕಂಡೀಷನ್. ಕ್ಲಿಯರಾ? ಓಕೆ ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಸ್ವಲ್ಪ ಅಂದ್ರೆ ಇವಾಗ ಇಲ್ಲಿದೆ ನೋಡಿ y ಪವರ್ 2/3 ಇದೆ ಅಲ್ವಾ. ಇಲ್ಲಿ ಏನಾಗುತ್ತೆ ದೋ ಎಫ್ ಬೈ ದೋ ವೈ, ಇದು ಆಕ್ಚುಲಿ ರಾಂಗ್ ಇದು ಕಾನ್ಸೆಪ್ಟ್ ನಾನು ಹೇಳ್ತಿರೋದು, ಬಟ್ ಎಕ್ಸಾಮ್ ಪರ್ಪಸ್ಗೆ ಸದ್ಯಕ್ಕೆ. ಓಕೆನಾ, ಏನಾಗ್ಬಿಡುತ್ತೆ ನೋಡಿ, ಸೊ y ಪವರ್ 2/3 ಏನಾಗ್ಬಿಡುತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2/3. ಸೊ y ಪವರ್ 2/3 ಮೈನಸ್ 1 ಆಗುತ್ತೆ. ಸೊ 2/3. ಸೊ y ಪವರ್ ಏನಾಗ್ಬಿಡುತ್ತೆ ಮೈನಸ್ 1/3 ಆಗುತ್ತೆ. ಸೊ 2/3 ಡಿವೈಡೆಡ್ ಬೈ y ಪವರ್ ಇಲ್ಲಿ ಏನಾಗ್ಬಿಡುತ್ತೆ ಡಿನಾಮಿನೇಟರ್ ಬಂದ್ಬಿಟ್ರೆ ಇದು 1/3 ಅಲ್ವಾ. ಇವಾಗ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಮಾಡ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಕೊಟ್ಟಿದ್ದಾರೆ, ಮಾಡ್ ವೈ ಲೆಸ್ ದ್ಯಾನ್ ಈಕ್ವಲ್ ಟು ಬಿ ಕೊಟ್ಟಿದ್ದಾರೆ ಅಲ್ವಾ. ಓಕೆ, ಇವಾಗ ಇಲ್ಲಿದೆ ನೋಡಿ. ಸೊ ಮಾಡ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಇದೆ. ಸೆಂಟರ್ ಏನಿದೆ ನೋಡಿ, ಇಲ್ಲಿ ಸೆಂಟರ್ ವೈ ನಾಟ್ ಈಕ್ವಲ್ ಟು 0 ಇದೆ. ಅಂದ್ರೆ ಸೊ ಕೊಟ್ಟಿರಂತ ರೆಕ್ಟಾಂಗುಲರ್ ಇಲ್ಲಿದೆ ನೋಡಿ ಡೊಮೈನ್, ಅದರಲ್ಲಿ ಏನಾಗಿದೆ ಸೆಂಟರ್ 0,0 ಇದೆ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ ಇಲ್ಲಿ, ಸೊ ಆಸ್ ವೈ ಟೆಂಡ್ಸ್ ಟು 0. ಇವಾಗ ಎಕ್ಸ್ ವೈ ಪ್ಲೇನ್ ಈ ತರ ಇದೆ ಅನ್ಕೊಳ್ಳಿ. ಸೊ ನೀವು ನೋಡಿ ಇಲ್ಲಿ ಇನ್ಫಿನಿಟ್ ನಂಬರ್ ಆಫ್ ಪಾತ್ಸ್ ಇದೆ ಇಲ್ಲಿ. ಓಕೆನಾ, ಸೊ ಇನ್ಫಿನಿಟ್ ನಂಬರ್ ಆಫ್ ಪಾತ್ಸ್ ಇದೆ. ಸೊ ಇವಾಗ ಇಲ್ಲಿ ನೋಡಿ ಒಂದು ಪಾತ್ ಅದಕ್ಕೆ ವೈ ಟೆಂಡ್ಸ್ ಇಲ್ಲಿ 0 ಆಗ್ಬೇಕಂತಂದ್ರೆ ಇಲ್ಲಿ ಏನಾಗ್ಬಿಡುತ್ತೆ ವೈ ಟೆಂಡ್ಸ್ 0 ಡಿಫೈನ್ ಆಗುತ್ತೆ ನೋಡಿ. ಇದು ಡಿಫೈನ್ ಆಗುತ್ತೆ ಅಂದ್ರೆ ಲಿಮಿಟ್ ಆಸ್ ವೈ ಟೆಂಡ್ಸ್ ಟು ಇನ್ಫಿನಿಟಿ ಅಂತ ಅರ್ಥ. ಏನಾಗ್ಬಿಡುತ್ತೆ ಅದು, ಸಾರಿ 0 ಏನಾಗ್ಬಿಡುತ್ತೆ ಟೆಂಡ್ಸ್ ಟು ಇನ್ಫಿನಿಟಿ ಆಗ್ಬಿಡುತ್ತೆ. ಕ್ಲಿಯರಾ? ದಟ್ ಈಸ್ ಅನ್ಬೌಂಡೆಡ್. ಸೊ ಅನ್ಬೌಂಡೆಡ್ ಆಗ್ತಿರೋ ಅರ್ಥ ಏನು, ಇವಾಗ ಲಿಫ್ಟಿಸ್ ಕಂಡೀಷನ್ ವರ್ಡ್ ಆಗಲ್ಲ ಅಂತ. ಕ್ಲಿಯರಾ? ಅಷ್ಟೇ ಸರ್, ಅದನ್ನ ಹಿಂಗೂ ಹೇಳ್ಬೋದಲ್ವಾ, ಮಾಡ್ ವೈ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಅಂತ ಕೊಟ್ಟಿರೋದ್ರಿಂದ ಹೈಪೋಥಿಸಿಸ್ ಅಲ್ಲಿ. ಸೊ 1/y ಪವರ್ 1/3 ಅಂದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1/b ಪವರ್ 1/3 ಅಂತ ಮೆನ್ಷನ್ ಮಾಡ್ಬೋದಾ? ಅವಾಗ ಗ್ರೇಟರ್ ದನ್ ಆರ್ ಈಕ್ವಲ್ ಸಿಂಬಲ್ ಬರೋದ್ರಿಂದ ಅನ್ಬೌಂಡೆಡ್ ಅಂತ. ಇವಾಗ ಎಕ್ಸ್ ವೈ ಪ್ಲೇನ್ ಅಲ್ಲಿ ಈಗ ಎಕ್ಸ್ ವೈ ಪ್ಲೇನ್ ಅಲ್ಲಿ ಹೇಳ್ಬೋದು ಮ್ಯಾಮ್, ಸಮ್ಟೈಮ್ಸ್ ಗ್ರೇಟರ್ ದನ್ ಈಕ್ವಲ್ ಟು ಬಂದಾಗ. ಅದೇ ಸರ್, ಅಂದ್ರೆ ನನ್ನ ಪಾಯಿಂಟ್ ಏನಂದ್ರೆ ಮಾಡ್ ವೈ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾರೆ.
So ಅಲ್ಲಿ ನಿಮಗೆ 1/y⁴ ಬಂದಿರೋದ್ರಿಂದ ನಮಗೆ ಅದ್ ರೆಸಿಪ್ರೋಕಲ್ ತಗೊಂಡ್ರೆ ಲೆಸ್ ದನ್ ಆರ್ ಈಕ್ವಲ್ ಇರೋದು ಗ್ರೇಟರ್ ದನ್ ಆರ್ ಈಕ್ವಲ್ ಆಗೋದ್ರಿಂದ ಸೊ ಅದು ಅನ್ಬೌಂಡೆಡ್ ಕೇಸಿಗೆ ಬರುತ್ತೆ, ಹಂಗೆ ಹೇಳ್ಬೋದಾ ಅಂತ ಕೇಳಿದೆ ಅಷ್ಟೇ. ಗ್ರೇಟರ್ ದನ್ ಬಂದ್ರೆ ಅನ್ಬೌಂಡೆಡ್ ಅಂತ ಹೇಳಕ್ ಆಗಲ್ಲ ಮತ್ತು ಆತರ ಏನಿಲ್ಲ. ಓಕೆನಾ? ಓಕೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ನೋಡಿ. ಯಾವ್ದು ತಗೊಳ್ತೀರಾ? ಇದು ಸಾಲ್ವ್ ಮಾಡಿ, ಇದು ಆಗತ್ತಾಗಲ್ಲ ಹೇಳಿ. ಸೊ y⁴1/3 f of x, y = y⁴1/3 ಇದೆ. ಸೊ ∂f/∂y ಮಾಡ್ಬಿಡಿ, ಏನಾಗುತ್ತೆ ಹೇಳಿ? 1/3 y to the power 1/3 - 1. ಸೊ ಏನಾಗ್ಬಿಡುತ್ತೆ? 1/3. ಸೊ y⁴ -2/3. ಏನಾಗ್ಬಿಡುತ್ತೆ? 1/3. ಸೊ y⁴ 2/3. ಓಕೆನಾ? ಸೊ as y tends to 0 ಏನಾಗ್ಬಿಡುತ್ತೆ ಹೇಳಿ? ಸೊ ∞ ಅಲ್ವಾ? ಅಂದ್ರೆ ಅರ್ಥ ಏನೋ ಅನ್ಬೌಂಡೆಡ್. ಕರೆಕ್ಟ್ ಅಲ್ವಾ? ಸೊ ಇದು ಲಿಪ್ಸ್ಟಿಕ್ ಕಂಡೀಷನ್ ಓಲ್ಡ್ ಆಗಲ್ಲ. ಅರ್ಥ ಆಯ್ತಲ್ವಾ? ಸರ್ ನಾವು ಸೆಂಟರ್ ಟೆಂಡ್ಸ್ ಟು 0 ಅಂತ ತಗೋಬೇಕಲ್ವಾ? ಹೌದು, ಅಂದ್ರೆ 0 ನೈಬರ್ಹುಡ್ ಅಲ್ಲಿ, ಓಕೆನಾ? ಸೊ ನೇಬರ್ಹುಡ್ ಆಫ್ 0 ಅಲ್ಲಿ ಅನ್ಬೌಂಡೆಡ್ ಆಗ್ತಿದೆ. ಈಗ 1/x ಇದೆ ನೋಡಿ. ಇವಾಗ ನನಗೆ ಇದು ಹೇಳಿ, ನಮಗೆ f of x = 1/x ಇದೆ. ಸೊ ಆನ್ ಕ್ಲೋಸ್ಡ್ ಇಂಟರ್ವಲ್ 0, ಅಲ್ಲಿ ಅನ್ಬೌಂಡೆಡ್ ಆಗುತ್ತಾ ಬೌಂಡೆಡ್ ಆಗುತ್ತೆ ಹೇಳಿ? ಬೌಂಡೆಡ್ ಸರ್. ಅದು ಹೆಂಗ್ ಬೌಂಡೆಡ್ ಆಗುತ್ತೆ? 0 1 ಅಲ್ಲಿ. ಸೊ ನೇಬರ್ಹುಡ್ ಆಫ್ 0 ಅಲ್ಲಿ ಏನ್ ಬರುತ್ತೆ? ನೇಬರ್ಹುಡ್ ಆಫ್ 0 ಅಲ್ಲಿ ಅನ್ಬೌಂಡೆಡ್. ಎಕ್ಸ್ಟೆಂಡ್ಸ್ ಟು 0 ಆಗ್ಬಿಟ್ಟು ಏನಾಗ್ಬಿಡುತ್ತೆ ಹೇಳಿ? ಅದು ಅನ್ಬೌಂಡೆಡ್ ಅಲ್ಲ, ಎಕ್ಸ್ಟೆಂಡ್ಸ್ ಟು 0 ಅನ್ಬೌಂಡೆಡ್ ಆಗುತ್ತಲ್ವಾ? ಎಸ್ ಸರ್. ಹೌದು. ಸೊ ಅನ್ಬೌಂಡೆಡ್ ಫಂಕ್ಷನ್. ಓಕೆ, ಇದನ್ನ ಸಾಲ್ವ್ ಮಾಡಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, y → 0 ತಗೊಂಡೆ ಅಷ್ಟೇ, ಅಂದ್ರೆ ನೇಬರ್ಹುಡ್ ಅಲ್ಲಿ ಆಗ್ತಿಲ್ಲ ಅಂತ. ಇದೇನಾಗುತ್ತೆ ಹೇಳಿ? ಸೊ 3/2 y⁴ 3/2 - 1. ಸೊ 3/2 y⁴ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ? 1/2 ಆಗ್ಬಿಡುತ್ತೆ. ದಟ್ ಈಸ್ 3/2 √y. ಕರೆಕ್ಟ್ ಅಲ್ವಾ? ಇವಾಗ ಏನಾಗ್ಬಿಡುತ್ತೆ ಇದು ತಗೊಂಡ್ರೆ 3/2 ಅಲ್ವಾ? ನೆಕ್ಸ್ಟ್ ಏನ್ ಮಾಡ್ತೀರಿ ಹೇಳಿ? ಸೊ ಮಾಡ್ √y ಇದೆ. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ √y ಅಂದ್ರೆ? ಸೊ 3/2. ಸೊ ತಗೋಬೋದಾ b ಅಂತಂದು? ಲೆಸ್ ದನ್ ಆರ್ ಈಕ್ವಲ್ ಟು b⁴1/2. ಎಸ್, ಅದ್ರ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ? ಅವಾಗ ಬೌಂಡೆಡ್ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ? ಇದು ಲಿಪ್ಸ್ಟಿಕ್ ಕಂಡೀಷನ್ ಓಡ್ ಆಗ್ತಿದೆ ಅಂತ ಅಲ್ವಾ? ಇಲ್ಲಿದೆ ನೋಡಿ, x × y⁴ 2/3 ಇದೆ ನೋಡಿ. y⁴ 2/3 ಬರ್ತಿದೆ ಅಂತಂದ್ರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ y ಅಂದ್ರೆ ಡಿನಾಮಿನೇಟರ್ ಬಂದ್ಬಿಡುತ್ತೆ. ಸೊ y → 0 ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ ನಮಗೆ? ಅನ್ಬೌಂಡೆಡ್ ಆಗ್ಬಿಡುತ್ತೆ. ಓಕೆನಾ? ಬಟ್ x × y⁴ 3/2 ನೋಡಿ, ಇದು ಆಗ್ಬಿಡುತ್ತೆ. ಈ ತರ ಮಾಡ್ತಾ ಹೋಗಿ ಅಷ್ಟೇ. ನೆಕ್ಸ್ಟ್ ಇವಾಗ ಇಲ್ಲಿದೆ ನೋಡಿ. ಸೊ ಏನಿದೆ ನೋಡಿ, ಇಲ್ಲಿ ಸೆಂಟರ್ ಏನ್ ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ y - y0 0 ಕೊಟ್ಟಿದ್ದಾರೆ. 3, 0 ಇದೆ ಅಲ್ವಾ? ಸೊ ಇವಾಗ y⁴ 1/3 ಇದೆ ನೋಡಿ. ಅದನ್ನ ಏನ್ ಮಾಡ್ತೀರಿ? ಇವಾಗ ಡಿಫರೆನ್ಶಿಯೇಟ್ ಮಾಡ್ಬಿಟ್ರೆ ∂f/∂y 1/3 y⁴ 1/3 - 1 ಆಗುತ್ತೆ. ದಟ್ ಈಸ್ 1/3 y⁴. ಸೊ 3 × 1 3 - 2/3 ಬಿಡು. ಸೊ ಯಾಸ್ y → ∞ ಆಗ್ಬಿಡುತ್ತೆ. ಸಾರಿ 0, ಇದು ಇನ್ಫಿನಿಟಿ ಬಂದ್ಬಿಡುತ್ತೆ. ಸೊ ಹಾಗೆ ಏನಾಗ್ಬಿಡುತ್ತೆ? ಇದು ಲಿಪ್ಸ್ಟಿಕ್ ಕಂಡೀಷನ್ ಓಲ್ಡ್ ಆಗಲ್ಲ ಅಂತ. ಓಕೆನಾ? ಇನ್ನು ಮಿಕ್ಕಿದೆಲ್ಲ ಈಸಿ ಇದಾವೆ, ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಹೇಳಿ ನೋಡೋಣ. ಇವಾಗ ಇದೇ ಫಂಕ್ಷನ್ y⁴ 1/3 ಇದೆ ನೋಡಿ. ಸೊ ಈ ಒಂದು ರೆಕ್ಟ್ಯಾಂಗಲ್ ಡೊಮೇನ್ ಏನಾಗುತ್ತೆ ಹೇಳಿ? ಸೆಂಟರ್ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 3 ಕೊಟ್ಟಿದ್ದಾರೆ. y ಏನ್ ಕೊಟ್ಟಿದ್ದಾರೆ? 3 3 ಕೊಟ್ಟಿದ್ದಾರೆ. ಓಕೆನಾ? ಇವಾಗ ಇದನ್ನ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ, ಅದನ್ನ ಬಿಡಿಸಿ ಬರ್ಕೊಂಡ್ರೆ ಅದು -2 ಲೆಸ್ ದನ್ ಆರ್ ಈಕ್ವಲ್ ಟು y - 3 ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂತ ಅದು. ಸೊ ಇವಾಗ ಈಗ -3 ಇದೆ ಅಲ್ವಾ? ಅಲ್ಲಿ ಈಗ +3 ಆ್ಯಡ್ ಮಾಡ್ಬಿಡಿ. ಇಲ್ಲಿ ಅವಾಗ ಏನಾಗುತ್ತೆ? -2 + 3 ಲೆಸ್ ದನ್ ಆರ್ ಈಕ್ವಲ್ ಟು y ಲೆಸ್ ದನ್ ಆರ್ ಈಕ್ವಲ್ ಟು 2 + 3 ಆಗುತ್ತೆ. ಸೊ -1 ಲೆಸ್ ದನ್ ಆರ್ ಈಕ್ವಲ್ ಟು y ಲೆಸ್ ದನ್ ಆರ್ ಈಕ್ವಲ್ ಏನ್ ಬರ್ತಿದೆ ನೋಡಿ, ಇಲ್ಲಿ 5 ಬರ್ತಿದೆ. ಅಂದ್ರೆ ಇವಾಗ ಈ ತರ ಇದೆ. ಓಕೆ, ಏನಿದೆ ನೋಡಿ, y = 1 and 5 ಇದೆ. ಏನ್ ಬರುತ್ತೆ ಹೇಳಿ? y = 1 ಮತ್ತೆ 5 ಈ ತರ ಬರುತ್ತಲ್ವಾ? ದಿಸ್ ಇಸ್ y = 1, ಇದು y = 5. ಸೊ ಈ ತರ ಬರ್ತದೆ. ಈ ರೀತಿ ಬರ್ತದೆ ನಮಗೆ. y ಲೈಸ್ ಬಿಟ್ವೀನ್ 1 and 5 ಇಲ್ಲಿ ಬರ್ತಿದೆ. ಓಕೆನಾ? ಆದ್ರೆ ಇಲ್ಲಿ ನೋಡಿ ಆರಿಜಿನ್ ಬರ್ತಿಲ್ಲ ಇಲ್ಲಿ.
ಕರೆಕ್ಟ್ ಅಲ್ವಾ? 0 ಪಾಯಿಂಟ್ yes. ಬರ್ತಿಲ್ಲ ಅಲ್ಲಿ. ಸೊ ಇದು ಬರ್ತಿದೆ ನಮಗೆ ಈ ಟೈಪ್. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1/3 y ಪವರ್ 1/3 ಮೈನಸ್ 1 ಆಗುತ್ತೆ. ದಟ್ ಇಸ್ 1/3 y ಪವರ್ ಮೈನಸ್ 2/3 ಆಗುತ್ತಲ್ವಾ? ಅವಾಗ ಏನಾಗ್ಬಿಡುತ್ತೆ 1/3 y ಪವರ್ 2/3. ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ ಎಲ್ಲಾದ್ರೂ ಅನ್ಬೌಂಡೆಡ್ ಆಗುತ್ತೆ. ಇಲ್ಲಿ ಇದು ಯಾವಾಗ ಅನ್ಬೌಂಡೆಡ್ ಆಗುತ್ತೆ ಅಂದ್ರೆ ಓನ್ಲಿ When y tends to 0. ಬಟ್ y ಟೆಂಡ್ಸ್ ಟು 0 ಹೋಗಿಲ್ಲ ನಾವು. ಯಾಕೆ? ಈ ರೆಕ್ಟಾಂಗಲ್ ಬರಲ್ಲ ಇಲ್ಲಿ. ಕರೆಕ್ಟ್ ಅಲ್ವಾ? 0 Yes, ಅಪ್ರೋಚ್ sir. ಆಗಂಗಿಲ್ಲ. ಸೊ ಆಗ ಇದೇನಾಗ್ಬಿಡುತ್ತೆ ಅಂದ್ರೆ ಬೌಂಡೆಡ್ ಆಗುತ್ತೆ. ಇವಾಗ ಏನಾಗುತ್ತೆ ಹೇಳಿ? Bounded. ಬೌಂಡೆಡ್ ಆಗ್ಬಿಡುತ್ತೆ. ಕ್ಲಿಯರಾ? Yes, sir. ಯಾಕಂದ್ರೆ ಇದಕ್ಕೆ ಕ್ರಿಟಿಕಲ್ ಪಾಯಿಂಟ್ ಯಾವುದು, ಸಾರಿ ಸಿಂಗುಲರ್ ಪಾಯಿಂಟ್ ಯಾವುದು? ಇದಕ್ಕೆ ಡಿನಾಮಿನೇಟರ್ ಇದೆ ಅಲ್ವಾ, y = 0 ಓನ್ಲಿ. ಸೊ ಈ ರೆಕ್ಟಾಂಗಲ್ y = 0 ಇದೆನಾ? No, sir. ಸೊ ಹಾಗಾಗಿ ಬೌಂಡೆಡ್ ಆಗ್ಬಿಡುತ್ತೆ ಅಷ್ಟೇ. ಕ್ಲಿಯರಾ? Yes, sir. ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ ಬೇಕಾದ್ರೆ ತಗೊಂಡ್ಬಿಡಿ ನೀವು ಇಲ್ಲಿ. ಸೊ ಡಿನಾಮಿನೇಟರ್ ಏನಾಗ್ಬಿಡುತ್ತದು? ಓಕೆ, ಒಂದು ರೆಸಿಪ್ರಿಕಲ್ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ 1/y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಇದೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಇವಾಗ 1 ಗ್ರೇಟರ್ ದೆನ್ ಈಕ್ವಲ್ ಟು 1/5 y ಆಗುತ್ತೆ. ಸೊ y ಏನಾಗ್ಬಿಡುತ್ತೆ ಹಂಗಾರೆ ಈಗ ಲೆಸ್ ದೆನ್ ಈಕ್ವಲ್ ಟು 1/5 ಆಗುತ್ತೆ ಅಲ್ವಾ? ಬೇಡ 1/y ಇದೆ. ಕೆಲಸ ಮಾಡಿ 1/y is greater than or equal to 1/5 ಆಗುತ್ತಲ್ಲ ಸರ್? ಹಾ, ಸೊ ಏನಾಗ್ಬಿಡುತ್ತೆ 1 ಲೆಸ್ ದೆನ್ y ಇದೆ. ಸೊ 1 ಏನಾಗ್ಬಿಡುತ್ತೆ ಇವಾಗ 1 is greater than or equal to 1/y, which is greater than or equal to 1/5. ಅಲ್ಲ, ಇಲ್ಲೇ ಗೊತ್ತಾಗುತ್ತೆ ನೋಡಿ. ಈಗ ಇಲ್ಲಿ 1 ಇದೆ ಅಲ್ವಾ, 1 is less than or equal to y ಇದೆ. ಸೊ 1 is less than y, 1 into y ಅಂತ ಬರೀಬೋದಲ್ವಾ? y ಕಡೆ ತಗೊಂಬಿಡಿ. ಅವಾಗ ಏನಾಗುತ್ತೆ 1/y ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಗುತ್ತೆ. ಸೊ ಪವರ್ ಇವಾಗ ಏನ್ ಮಾಡ್ತೀರಾ 2/3 ತಗೊಂಬಿಡಿ, ರೈಸ್ ಮಾಡಿ. ಅವಾಗ ಏನಾಗುತ್ತೆ ಅದು 1/y to the power of 2/3 is less 2/3 than. ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ ನೋಡಿ, 1 ಕೊಟ್ಟಿದ್ದಾರೆ. ದಟ್ ಈಸ್ ಬೌಂಡೆಡ್ ಅಲ್ವಾ ಇವಾಗ? Yes, sir. ಸೊ 1 ಬರ್ತಿದೆ, ದಟ್ ಈಸ್ ಬೌಂಡೆಡ್ ಅಷ್ಟೇ. ಕ್ಲಿಯರಾ? ಕ್ಲಿಯರ್ ಆಯ್ತಾ? Yes, sir. ಏನೋ ಡೌಟ್ ಇದೆನಾ? ನೋ ಸರ್, ಕ್ಲಿಯರ್. No, sir. ಓಕೆ, ಇದಾಗುತ್ತಾ ನೋಡಿ 2/5. ಸೊ y ಪವರ್ 2/5 ಮೈನಸ್ 1. ಸೊ 2/5 y ಪವರ್ ಇಲ್ಲಿ ಏನಾಗ್ಬಿಡುತ್ತೆ, ಇಲ್ಲಿ ಮೈನಸ್ 3/5 ಆಗುತ್ತೆ ಅಲ್ವಾ? ಸೊ 2/ಏನಾಗ್ಬಿಡುತ್ತೆ 5 ಆಗುತ್ತೆ. y ಪವರ್ 3/5 ಇದೆ. ಎಕ್ಸ್ಟೆಂಡ್ ಮಾಡ್ತೀರಾ? ಸೊ ಬೌಂಡೆಡ್ ಅನ್ಬೌಂಡೆಡ್ ಹೇಳಿ ಕೊಟ್ಟಿರೋದು ಇಂಟರ್ವಲ್ ಅಲ್ಲಿ ಏನಿದೆ ನೋಡಿ, ಡಿನಾಮಿನೇಟರ್ ಬಂದಿದೆ ಇವಾಗ. ಸೊ y ಪವರ್ 3/5. ಸೊ y ಈಕ್ವಲ್ ಟು x0 ಹತ್ರ ಮಾತ್ರ ತಾನೇ ಪ್ರಾಬ್ಲಮ್ ಇರೋದಲ್ಲಿ. ಕರೆಕ್ಟ್ ಅಲ್ವಾ? ಎಸ್ ಸರ್. ಸೊ ಹಾಗಾಗಿ ಇನ್ ಮಿಕ್ಕಿದ ಎಲ್ಲ ಏನಾಗ್ಬಿಡುತ್ತೆ ಬೌಂಡೆಡ್ ಆಗೋದು ಅಷ್ಟೇ. ಸೊ y ಈಕ್ವಲ್ ಟು 0 ಆದ್ರೆ ಇದು ಅನ್ಬೌಂಡೆಡ್. ಸೊ ನೇಬರ್ಹುಡ್ ಆಫ್ y ಈಕ್ವಲ್ ಟು 0. ಸೊ ನಾವು ತಗೊಂಡಿರೋ ರೆಕ್ಟಾಂಗಲ್, ಕೊಟ್ಟಿರೋ ರೆಕ್ಟಾಂಗಲ್ ಅಲ್ಲಿ y ಈಕ್ವಲ್ ಟು 0 ಪಾಯಿಂಟ್ ಇಲ್ಲ. ಸೊ ಹಾಗೆ ಏನಾಗ್ಬಿಡುತ್ತೆ ಇದು ಬೌಂಡೆಡ್ ಆಗ್ಬಿಡುತ್ತೆ. ಸೊ ಲಿಪ್ಸಿಸ್ ಕಂಡೀಷನ್ ಓಡ್ ಆಗುತ್ತೆ. ಓಕೆನಾ? ಸೊ ಈ ತರ ಮಾಡ್ಬೇಕಷ್ಟೇ. ಓಕೆ, ಇಲ್ಲಿ ನೋಡಿ, ಇಲ್ಲಿ ರಿಸಲ್ಟ್ ಇದೆ ನೋಡಿ. ಓಕೆನಾ? ಸೊ ಎಕ್ಸಿಸ್ಟೆನ್ಸ್ ಥಿಯರಮ್ ಅಂತ ಇದೆ ನೋಡಿ. ನೆಕ್ಸ್ಟ್ ಯೂನಿಕ್ನೆಸ್ ಥಿಯರಮ್ ಅಂತ ಬರುತ್ತೆ. ಓಕೆನಾ? ಸೊ ಪಿಕಾರ್ಡ್ಸ್ ಯೂನಿಕ್ನೆಸ್ ಥಿಯರಮ್ ಅಂತ. ಸೊ ಇದ್ರ ಮೇಲೆ ಒಂದು 2 ಟೈಮ್ಸ್ ಎಕ್ಸಾಮ್ ಕೇಳ್ತಿದ್ದಾರೆ ಇವಾಗ. ಅಂದ್ರೆ ರೀಸೆಂಟ್ಲಿ 2018 ಒಂದ್ಸರಿ ಕೇಳಿದ್ದಾರೆ. ಸೊ ಅದಾದ್ಮೇಲೆ 2021 ಬಂದಂಗಿದೆ. ನಾನು ಅದಕ್ಕೆ ನೋಡ್ಕೊಂಡಿದ್ದೆ ಕರೆಕ್ಟ್ ಆಗಿ. ಫಸ್ಟ್ ಏನಿದೆ ನೋಡಿ, ಇಲ್ಲಿ
ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಆಫ್ ಆರ್ಡರ್ 1 ಆಫ್ ಡಿಗ್ರಿ 1, ಓಕೆನಾ, ದಟ್ ಇಸ್ ಲೀನಿಯರ್. dy by dx ಈಕ್ವಲ್ ಏನಿದೆ ನೋಡಿ, f ಆಫ್ x, y ಅಂತ ಕೊಟ್ಟಿರ್ತಾರೆ, ಓಕೆನಾ. ಸೊ ಇವಾಗ y ಆಫ್ x ನಾಟ್ ಈಕ್ವಲ್ ಟು y ನಾಟ್, ಯಾಕಂದ್ರೆ ಫಸ್ಟ್ ಆರ್ಡರ್ ಆಗಿರೋದ್ರಿಂದ ಓನ್ಲಿ ಒನ್ ಇನಿಷಿಯಲ್ ಕಂಡೀಷನ್ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ ನೋಡಿ, y ಆಫ್ x ನಾಟ್ ಈಕ್ವಲ್ ಟು y ನಾಟ್ ಅಂತ ಕೊಟ್ಟಿರ್ತಾರೆ, ಓಕೆನಾ. ಸೊ ಇವಾಗ ಸಪೋಸ್ ದಟ್ f ಆಫ್ x, y ಇಸ್ ಕಂಟಿನ್ಯೂಸ್ ಇನ್ ದ ಕ್ಲೋಸ್ಡ್ ರೆಕ್ಟಾಂಗಲ್ R. ಅಂದ್ರೆ ಆಗ್ಲೇ ನಾವು ತಗೊಂಡಿವಲ್ಲ ರೆಕ್ಟಾಂಗಲ್, ಏನ್ ಬರುತ್ತೆ ಹೇಳಿ, ಎಕ್ಸ್ ವೈ ಪ್ಲೇನ್ ಅಲ್ಲಿ ಆರ್ಡರ್ ಪೇರ್ಸ್ ಸಚ್ ದಟ್ x minus x naught less than or equal to a, y minus y naught less than or equal to b. ಸೊ a ಮತ್ತೆ b ಏನಾಗಿದೆ, ಆಲ್ವೇಸ್ ಗ್ರೇಟರ್ ದನ್ 0 ಆಗಿರುತ್ತೆ, ಓಕೆನಾ. ಸೊ ಈ ತರ ಬರ್ಕೋಬೇಕು ನೀವು. ಸೊ ಆ ರೆಕ್ಟಾಂಗಲ್ ಏನಾಗಿದೆ ಅಂತ ನೋಡಿ, f ಆಫ್ x, y ಕಂಟಿನ್ಯೂಸ್ ಆಗಿದೆ. ಅಂದ್ರೆ ಇವಾಗ ಕಂಟಿನ್ಯೂಸ್ ಆಗ್ಬೇಕಂದ್ರೆ ಏನಾಗಬೇಕಂತಂದ್ರೆ ನೋಡಿ, ಈ ತರ ಇದು ರೆಕ್ಟಾಂಗಲ್. ಸೊ ಇಲ್ಲಿ ಎಲ್ಲಾ ಪಾಯಿಂಟ್ಸ್ ಇದ್ರೆ ಏನಾಗಬೇಕು, f ಆಫ್ x, y ಲಿಮಿಟ್ x, y ಟೆಂಡ್ಸ್ ಟು x ನಾಟ್ y ನಾಟ್. ಸೊ f ಆಫ್ x, y ಏನಾಗಬೇಕು ಹೇಳಿ, ಎಕ್ಸಿಸ್ಟ್ ಆಗಬೇಕು ಫೈನೈಟ್ಲಿ, ದಟ್ ಈಸ್ ಕಂಟಿನ್ಯೂಸ್, ಕರೆಕ್ಟ್ ಅಲ್ವಾ. ಯಾವುದೇ ಪಾಯಿಂಟ್ ತಗೊಂಡ್ರು ಎಕ್ಸಿಸ್ಟ್ ಆಗಬೇಕು. ಇವಾಗ ಏನಂತಂದ್ರೆ f ಆಫ್ x, y ಈಕ್ವಲ್ ಟು 1/x ಇದೆ, ಓಕೆನಾ, 1/x ಪ್ಲಸ್ 1/y. ಸೊ ಅಟ್ 0, 0 ಕಂಟಿನ್ಯೂಸ್ ನೋ ಸರ್. ಅದ್ರ ಲಿಮಿಟ್ ಅಪ್ಲೈ ಮಾಡ್ಬೇಕಷ್ಟೇ, ಇನ್ಫಿನಿಟ್ಲಿ ಬಂದ್ಬಿಡುತ್ತೆ, ಹಾಗಾಗಿ ಕಂಟಿನ್ಯೂಸ್ ಆಗಲ್ಲ. ಇವಾಗ f ಆಫ್ x, y ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅನ್ಕೊಡಿ, is continuous at 0, 0? Yes sir, continuous. Continuous. So everywhere continuous ಆಗ್ಬಿಡುತ್ತಲ್ವ ಇದು in x y plane. Yes ಸೊ sir. ಇವಾಗ ಏನ್ ಮಾಡ್ಬಿಟ್ಟಿದ್ದಾರೆ, ಸಮ್ ರೆಕ್ಟಾಂಗಲ್ ಅನ್ನು ಡಿಫೈನ್ ಮಾಡ್ಬಿಡ್ತಾನೆ ಇಲ್ಲಿ, ಓಕೆನಾ. ಈ ತರ ಡಿಫೈನ್ ಮಾಡ್ಬಿಡ್ತಾರೆ ಇಲ್ಲಿ, ನೋಡಿ. ಓಕೆ, ಇಲ್ಲಿ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇದೆ ಇಲ್ಲಿ, f ಆಫ್ x, y. ಸೊ ಎವರಿವೇರ್ ಕಂಟಿನ್ಯೂಸ್ ಆಗ್ಬಿಡುತ್ತೆ, ಹಾಗಾಗಿ ಈ ರೆಕ್ಟಾಂಗಲ್ ಕೊಟ್ಟಿದಾರಲ್ವಾ ಇಲ್ಲಿ, ಸಮ್ ರೆಕ್ಟಾಂಗಲ್, ಅಲ್ಲೂ ಕೂಡ ಏನಾಗ್ಬಿಡುತ್ತೆ ಹೇಳಿ, ಅದು ಕಂಟಿನ್ಯೂಸ್ ಅಷ್ಟೇ. ಸೊ ಇಲ್ಲಿ ಟ್ರಿಗ್ನಾಮೆಟ್ರಿ ಇದೆ ನೋಡಿ, ಎಕ್ಸ್ ಇದೆ ಅದು ಕಂಟಿನ್ಯೂಸ್, ಸೈನ್ ವೈ ಕಂಟಿನ್ಯೂಸ್ ಆಗುತ್ತೆ, ವೈ ಕಂಟಿನ್ಯೂಸ್, ಕಾಸ್ ಎಕ್ಸ್ ಏನಾಗ್ಬಿಡುತ್ತೆ ಇದು ಪೂರ್ತಿ ಕಂಟಿನ್ಯೂಸ್ ಪ್ಲಸ್ ಕಂಟಿನ್ಯೂಸ್. ಎಕ್ಸ್ ಸ್ಕ್ವೇರ್ ಕಂಟಿನ್ಯೂಸ್ ಆಗುತ್ತೆ, ಇ ಪವರ್ ಎಕ್ಸ್ ಪ್ಲಸ್ ವೈ ಕಂಟಿನ್ಯೂಸ್ ಆಗುತ್ತಲ್ವಾ, ಕಂಟಿನ್ಯೂಸ್. ಎಕ್ಸ್ ವೈ ಕಂಟಿನ್ಯೂಸಾ, ವೈ ಸ್ಕ್ವೇರ್ ಪ್ಲಸ್ ವೈ ಕ್ಯೂಬ್ ಕಂಟಿನ್ಯೂಸ್, ಸೊ ವೈ ಪವರ್ 1/3 ಕಂಟಿನ್ಯೂಸ್, ಓಕೆನಾ. ಅಂದ್ರೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಬರ್ಬೇಕಷ್ಟೇ. ಸೊ ಆ ತರ ಕಂಟಿನ್ಯೂಸ್ ಆಗಿರ್ಬೇಕು. ಸೊ ಕನ್ಕ್ಲೂಷನ್ ಏನಂದ್ರೆ ನೋಡಿ, ಇಲ್ಲಿ ಈ ತರ ಓಲ್ಡ್ ಆಯ್ತು ಅಂತಂದ್ರೆ ಫಸ್ಟ್ ಈಗ there exists a solution pi of x of 1 and 2. ಅಂದ್ರೆ ಈ ಪ್ರಾಬ್ಲಮ್ ಇದೆ ನೋಡಿ, ಓಕೆನಾ, ಡಿಫರೆನ್ಷಿಯಲ್ ಈಕ್ವೇಷನ್ ಜೊತೆಗೆ ಇನಿಷಿಯಲ್ ಕಂಡೀಷನ್ ನಮ್ಗೆ ಏನ್ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ. ಸೊ ಆ ಸೊಲ್ಯೂಷನ್ ಏನಾಗಿರುತ್ತೆ ಅಂದ್ರೆ ನೋಡಿ, ಇಲ್ಲಿ ಎಲ್ಲಿ ಡಿಫೈನ್ ಆಗುತ್ತೆ ಅಂದ್ರೆ ಅಟ್ ಲೀಸ್ಟ್ ಆನ್ ದ ಇಂಟರ್ವಲ್, ಓಕೆನಾ. ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಅಂದ್ರೆ ಇವಾಗ ಒಂದು ಇಂಟರ್ವಲ್ ಬರುತ್ತೆ. ಇವಾಗ ನೋಡಿ ಒಂದು ಸೊಲ್ಯೂಷನ್ ಬರುತ್ತೆ ಅನ್ಕೊಡಿ, y ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂತ ಬರುತ್ತೆ ಅನ್ಕೊಡಿ, ಓಕೆನಾ. ಇದು ಯಾವ ಇಂಟರ್ವಲ್ ಅಲ್ಲಿ ಡಿಫೈನ್ ಆಗುತ್ತೆ ಅಂತ ಕಂಡುಹಿಡಿಬೇಕು ನೀವು. ಇವಾಗ ಅದನ್ನೇ ಕೇಳಿದ್ವಿ ಇವಾಗ ಎಕ್ಸಾಮ್ಗೆ. ಸೊ ಯಾವ ಇಂಟರ್ವಲ್ ಅಲ್ಲಿ ಆ ಸೊಲ್ಯೂಷನ್ ಡಿಫೈನ್ ಆಗುತ್ತೆ ಅಂತ. ಯಾವ ಇಂಟರ್ವಲ್ ಅಂದ್ರೆ ಇದೆ ನೋಡಿ, x ಮೈನಸ್ x ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು h. ಯಾವ್ದು ಹೇಳಿ, ಇನ್ನೊಂದ್ಸರಿ ಹೇಳ್ಬಿಡಿ, x ಮೈನಸ್ x ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು h. x ನಾಟ್ ಎಲ್ಲಿ ಬರುತ್ತೆ, ರೆಕ್ಟಾಂಗಲ್ ಇರುತ್ತಲ್ವಾ ಇಲ್ಲಿ, ಅಲ್ಲಿ ಬರುತ್ತೆ ನೋಡಿ, x ಮೈನಸ್ x ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು a ಅಂತ. ಈ x ನಾಟ್ ತಗೋಬೇಕು ನೀವು, ಓಕೆನಾ. x ಮೈನಸ್ x ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು h. ಈಗ ಯಾಕೆ ಇಲ್ಲಿ ಈ ತರ ತಗೊಳ್ತಿದ್ದಾರೆ, ಇದನ್ನ ಬರ್ಕೊಂಡ್ರೆ ಏನಾಗುತ್ತೆ ಹೇಳಿ ನೋಡೋಣ. ಸೊ ಜಸ್ಟ್ ಒಂದು ರಿಯಲ್ ಲೈನಲ್ಲಿ ಬಂದ್ಬಿಡ್ತೀವಿ ಪಾಯಿಂಟ್ಸ್, ಕರೆಕ್ಟ್ ಅಲ್ವಾ. ಯಾಕೆಂದ್ರೆ ನಾವು ಈಗ y ಈಕ್ವಲ್ ಟು f ಆಫ್ x ಅಂತ ತಗೊಳ್ತೀವಿ ಫಂಕ್ಷನ್. ಸೊ x ಅಲ್ಲಿ ಡಿಫೈನ್ ಆಗುತ್ತೆ ಹೇಳಿ ಓನ್ಲಿ ರಿಯಲ್ ಅಲ್ಲಿ, ಕರೆಕ್ಟ್ ಅಲ್ವಾ. ಸೊ ಒನ್ ಡೇ ಮಾತಾಡ್ಬೇಕು ಇವಾಗ ನಾವು ಅದನ್ನ, ಅದಕ್ಕೆ ಈ ತರ ಬರ್ತೀವಿ. ಇಂಟರ್ವಲ್ ಅನ್ನ ಬರ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಇದನ್ನ ಬರ್ಕೊಳ್ಳಿ ನೀವು, ಮೈನಸ್ h ಲೆಸ್ ದ್ಯಾನ್ ಆರ್ ಈಕ್ವಲ್ ಟು x ಮೈನಸ್ x ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು h ಆಗುತ್ತೆ ಅಲ್ವಾ. x ನಾಟ್ ಅನ್ನ ಥ್ರೂ ಔಟ್ ದಿಸ್ ಏನ್ ಮಾಡ್ತೀರಿ, ಈಕ್ವಲ್ ಆಡ್ ಮಾಡ್ಬಿಡಿ. ಅವಾಗ ಏನಾಗುತ್ತೆ, x ನಾಟ್ ಮೈನಸ್ h ಲೆಸ್ ದ್ಯಾನ್ ಇಲ್ಲಿ ಏನಾಗ್ಬಿಡುತ್ತೆ, x ನಾಟ್ ಪ್ಲಸ್ h ಆಗ್ಬಿಡುತ್ತೆ. ಈ ಇಂಟರ್ವಲ್ ಅನ್ನ ಇಲ್ಲಿ ಬರ್ಕೊಂಡಿದ್ದಾರೆ. ಇದನ್ನ ಇವಾಗ ಇಂಟರ್ವಲ್ ಬರ್ಕೊಂಡ್ರೆ ಏನಾಗ್ಬಿಡುತ್ತೆ ಹೇಳಿ, ಇದನ್ನ ಕ್ಲೋಸ್ ಇಂಟರ್ವಲ್ ಬಂದ್ಬಿಡುತ್ತಲ್ವಾ, x ನಾಟ್ ಮೈನಸ್ h ಕಾಮ x ನಾಟ್ ಪ್ಲಸ್ h ಬಂದ್ಬಿಡುತ್ತೆ, ಓಕೆನಾ. ನೆಕ್ಸ್ಟ್ ಇವಾಗ h ಅಂತ ತಗೊಂಡಿದ್ದೀವಿ ನೋಡಿ, ಅದೇನಾಗಿರುತ್ತೆ ಅಂತಂದ್ರೆ, ಇದು ವೆರಿ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೋಬೇಕು ನೀವು. h ಈಕ್ವಲ್ ಟು ಏನಿದೆ ನೋಡಿ, ಮಿನಿಮಮ್ ಆಫ್ a, b by m. ಸೊ ಮಿನಿಮೈಸ್ ಮಾಡ್ಬೇಕಂತ, ಓಕೆನಾ. a ಮತ್ತೆ b ಬೈ m ಅಂತ ಇದೆ ಇಲ್ಲಿ. ಸೊ a b ಬೈ m. ಸೊ a ಮತ್ತೆ b ಎಲ್ಲಿ ಬರುತ್ತೆ ಹೇಳಿ. ಸೊ ರೆಕ್ಟಾಂಗಲ್ ಡಿಫೈನ್ ಮಾಡ್ಕೊಂಡಿರ್ತೀವಿ, x ಮೈನಸ್ x ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು a, y ಮೈನಸ್ y ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು b ಅಂತ ಡಿಫೈನ್ ಮಾಡ್ಕೊಡ್ತೀವಿ. ಸೊ ಅಲ್ಲಿ ಬರುತ್ತೆ. ಸೊ a ಕಮ b ಬೈ m. ಸೊ ಇಲ್ಲಿ m ಅಂತ ತಗೊಂಡಿದ್ರು ಕ್ಯಾಪಿಟಲ್, ನಮ್ಮ ಅದೇನಂತ ನೋಡಿ. ಸೊ m ಈಕ್ವಲ್ ಟು ಸುಪ್ರೀಮಮ್ ಆಫ್
ಸುಪ್ರೀಮಮ್ ಆಫ್ ಎಫ್ ಆಫ್ ಎಕ್ಸ್ ಕಾಮ ವೈ. ಆ ಫಂಕ್ಷನ್ ಕೊಟ್ಟಿರ್ತಾರೆ ನೋಡಿ, ಎಫ್ ಆಫ್ ಎಕ್ಸ್ ಕಾಮ ಕೊಟ್ಟಿರ್ತಾರಲ್ವಾ, ಅದಕ್ಕೆ ಸುಪ್ರೀಮಮ್ ಏನ್ ಬರುತ್ತೆ ಅಂತ ಹೇಳ್ಬೇಕು ನೀವು. ಓಕೆನಾ. ಸುಪ್ರೀಮಮ್ ಯಾವ ತರ ಅಂದ್ರೆ ನೋಡಿ, ಈಗ ಇಲ್ಲಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ ಅಲ್ವಾ, ಈ ಫಂಕ್ಷನ್ಗೆ ಕೊಟ್ಟಿರೋಂಥ ರೆಕ್ಟಾಂಗಲ್ ಅಲ್ಲಿ ಏನ್ ಸುಪ್ರೀಮಮ್ ಬರುತ್ತೆ ಅಂತಂದ್ರೆ ಈ ತರ ಬರ್ಕೋಬೇಕು ನೀವು. ಮಾಡ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು, ಸೊ ಮಾಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಸೊ ಟ್ರಯಾಂಗುಲರ್ ಏನಾಗ್ಬಿಡುತ್ತೆ ಇದು, ಸೊ ಟ್ರಯಾಂಗುಲರ್ ಇನ್ಇಕ್ವಾಲಿಟಿ ಪ್ರಕಾರ, ಸೊ ಲೆಸ್ ದಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಮಾಡ್ ವೈ ಸ್ಕ್ವೇರ್ ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ, ಸೊ ಮಾಡ್ ಎಫ್ ಆಫ್ ಎಕ್ಸ್ ಕಾಮ ವೈ ಲೆಸ್ ದಾನ್ ಈಕ್ವಲ್ ಟು, ಸೊ ಮಾಡ್ ಎಕ್ಸ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಇಸ್ ದ ಸುಪ್ರೀಮಮ್ ವ್ಯಾಲ್ಯೂ. ಇವಾಗ ಕ್ಲಿಯರಾ? ಸೊ ಇಲ್ಲೂ ಅದೇ ತರ ಮಾಡ್ತಾ ಹೋಗಿ ಅಷ್ಟೇ ಮಿಕ್ಕಿದಕ್ಕೆ. ಸೊ ಅದನ್ನ ತಗೋಬೇಕು ಅಲ್ಲಿ. ಓಕೆನಾ. ಓಕೆ, ಯೂನಿಕ್ನೆಸ್ ಥಿಯರಮ್ ಅಂದ್ರೆ ಏನಂದ್ರೆ ನೋಡಿ, ಇಲ್ಲಿ ಇವಾಗ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಏನಾಗ್ಬೇಕು ನಮಗೆ ಅಲ್ಲಿ, ಎಫ್ ಆಫ್ ಎಕ್ಸ್ ಕಾಮ ವೈ ಕಂಟಿನ್ಯೂಸ್ ಆಗಿರಬೇಕು ಆ ರೆಕ್ಟಾಂಗಲ್ ಅಲ್ಲಿ ಅಲ್ವಾ. ಕೇಳಿಸಿದೆನಾ? ಸೊ ಎಫ್ ಆಫ್ ಎಕ್ಸ್ ಕಾಮ ವೈ ಇದೆ ನೋಡಿ, ಕಂಟಿನ್ಯೂಸ್ ಆದ್ರೆ ಸಾಕು, ಅಲ್ಲಿ ಏನಾಗ್ಬಿಡುತ್ತೆ ನಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಓಕೆನಾ. ಕಂಟಿನ್ಯೂಸ್ ಪ್ಲಸ್ ಲಿಫ್ಟಿಸ್ ಕಂಡೀಷನ್ ಓಡಾಗಬೇಕು, ಅವಾಗ ಸೊಲ್ಯೂಷನ್ ಸಿಗುತ್ತೆ. ಎಷ್ಟು ಯೂನಿಕ್ ಸಿಗುತ್ತಾ, ಇನ್ಫಿನಿಟ್ ನಂಬರ್ ಆಫ್ ಸಿಗುತ್ತಾ ಗೊತ್ತಿಲ್ಲ, ಒಟ್ಟಲ್ಲಿ ಸೊಲ್ಯೂಷನ್ ಸಿಗುತ್ತೆ ಅಂತ. ಯೂನಿಕ್ನೆಸ್ ಥಿಯರಮ್ ಅಂದ್ರೆ ಏನಂದ್ರೆ ನೋಡಿ ಇಲ್ಲಿ, ಓಕೆ ಸಾರಿ ನಾನು ಆಗ್ಲಿ ಏನ್ ತಗೊಂಡು ಹೇಳಿ, ಜಸ್ಟ್ ಕಂಟಿನ್ಯೂಸ್ ಆಗ್ಬಿಟ್ರೆ ಸಾಕು. ಅವಾಗ ಏನಾವಾಗ ಹೇಳಿ, ಎಫ್ ಆಫ್ ಎಕ್ಸ್ ಕಾಮ ವೈ ಕಂಟಿನ್ಯೂಸ್ ಆಗ್ಬಿಟ್ರೆ ಸಾಕು, ಏನಾಗ್ಬಿಡುತ್ತೆ ನಮಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಈಗ ಯೂನಿಕ್ ಸೊಲ್ಯೂಷನ್ ಅಂದ್ರೆ ಓನ್ಲಿ ಒಂದ್ ಸೊಲ್ಯೂಷನ್ ಬರ್ಬೇಕಾದ್ರೆ ಏನಾಗಬೇಕು, ಎರಡು ಕಂಡೀಷನ್ ಇದೆ. ಒಂದು ಎಫ್ ಈಸ್ ಕಂಟಿನ್ಯೂಸ್ ಆಗಿರ್ಬೇಕು, ಇನ್ನೊಂದು ಎಫ್ ಸ್ಯಾಟಿಸ್ಫೈಸ್ ಲಿಫ್ಟ್ ಈಸ್ ಕಂಡೀಷನ್ ಅಷ್ಟೇ. ಕ್ಲಿಯರಾ? ಕಂಟಿನ್ಯೂಸ್ ಆಗ್ಬಿಟ್ರೆ ಯೂನಿಕ್ ಸೊಲ್ಯೂಷನ್, ಸೊ ಪ್ಲಸ್ ಲಿಫ್ಟ್ ಈಸ್ ಕಂಡೀಷನ್ ಓಡಾಗ್ಬಿಟ್ರೆ ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ ಅಂತ. ಸೇಮ್ ಆ ಸೊಲ್ಯೂಷನ್ ಬರುತ್ತಲ್ಲ, ಅದೇನಾಗಿರುತ್ತೆ ಅಂದ್ರೆ ಆಗ್ಲೇ ನಾವು ತಗೊಂಡ್ರಲ್ಲ, ಯಾವ ಇಂಟರ್ವಲ್, ಎಕ್ಸ್ ಮೈನಸ್ ಎಕ್ಸ್ ನಾಟ್ ಲೆಸ್ ದಾನ್ ಈಕ್ವಲ್ ಟು ಎಚ್. ಸೊ ಎಚ್ ಅಂದ್ರೆ ಏನಾಗಿರುತ್ತೆ ಹೇಳಿ, ಮಿನಿಮಮ್ ಆಫ್ ಎ ಕಾಮ ಬಿ ಬೈ ಎಂ ಆಗಿರುತ್ತೆ. ಸೊ ಎ ಮತ್ತೆ ಬಿ ಎಲ್ಲಿ ಬರುತ್ತೆ ಅಂದ್ರೆ ನಾವು ರೆಕ್ಟಾಂಗಲ್ ಡಿಫೈನ್ ಮಾಡ್ಕೊಡ್ತೀವಲ್ಲ, ಎಕ್ಸ್ ಮೈನಸ್ ಎಕ್ಸ್ ನಾಟ್ ಲೆಸ್ ದಾನ್ ಈಕ್ವಲ್ ಟು ಎ, ಇ ಎ y minus y naught less than or equal to b. So a ಮತ್ತೆ b greater than 0 ಆಗಿರುತ್ತೆ ಆಲ್ವೇಸ್. ಓಕೆನಾ. ಇಷ್ಟೇ. ಕ್ಲಿಯರಾ? ಎಸ್ ಸರ್. ಕಂಟಿನ್ಯೂಸ್ ಆದ್ರೆ ಸೊಲ್ಯೂಷನ್ ಸಿಗುತ್ತೆ, ಕಂಟಿನ್ಯೂಸ್ ಪ್ಲಸ್ ಲಿಫ್ಟಿಸ್ ಕಂಡೀಷನ್ ಓಡಾದ್ರೆ ಏನಾಗುತ್ತೆ ಹೇಳಿ, ಯೂನಿಕ್ ಸೊಲ್ಯೂಷನ್ ಮಾತ್ರ ಸಿಗುತ್ತೆ ಅಂತ. ನಿಮಗೆ ಇವಾಗ ಕಂಟಿನ್ಯೂಸ್ ಆಗ್ತಿರಲ್ಲ, ಓಕೆನಾ, ಅದನ್ನ ಇಲ್ಲಿ ಹೇಳ್ತಾರೆ ನೋಡಿ, ಕಂಟಿನ್ಯೂಸ್ ಆಗಲ್ಲ, ಲಿಫ್ಟಿಸ್ ಕಂಡೀಷನ್ ಓಡಾಗ್ತಿಲ್ಲ ಅಂದ ತಕ್ಷಣ ನೀವು ಆ ಪ್ರಾಬ್ಲಮ್ ಬಗ್ಗೆ ಡಿಸೈಡ್ ಮಾಡಕ್ ಆಗಲ್ಲ. ಅರ್ಥ ಆಯ್ತಲ್ವಾ? ಏನು ಹೇಳಕ್ಕಾಗಲ್ಲ. ಕ್ಲಿಯರಾ? ಎಸ್ ಸರ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಡಿಸ್ಕಸ್ ದ ಎಕ್ಸಿಸ್ಟೆನ್ಸ್ ಅಂಡ್ ಯೂನಿಕ್ನೆಸ್ ಆಫ್ ದ ಫಾಲೋಯಿಂಗ್ ಇನಿಷಿಯಲ್ ಪ್ರಾಬ್ಲಮ್ಸ್ ಅಂಡ್ ಆಲ್ಸೋ ಫೈಂಡ್ ಸೊಲ್ಯೂಷನ್ ಸೊ ವೆರೆವರ್ ಪಾಸಿಬಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ. ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, dy by dx ಹಿಂಗ್ ಕೊಟ್ಟಿದ್ದಾರೆ, 4/3 ಕೊಟ್ಟಿದ್ದಾರೆ. ನೆಕ್ಸ್ಟ್ y ಆಫ್ 0 ಕೊಟ್ಟಿದ್ದಾರೆ ನೋಡಿ, 0 ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ಏನಾಗುತ್ತೆ ಇಲ್ಲಿ, ಎಕ್ಸ್ ನಾಟ್ ಈಕ್ವಲ್ ಟು 0 ಆಗುತ್ತೆ, ವೈ ನಾಟ್ ಈಕ್ವಲ್ ಏನಾಗ್ಬಿಡುತ್ತೆ 0 ಆಗುತ್ತೆ. ಕ್ಲಿಯರಾ? ಸೊ ರೆಕ್ಟಾಂಗಲ್ ಡಿಫೈನ್ ಮಾಡ್ಕೊಂಡ್ಬಿಡೋದು ಇವಾಗ, ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು R2 ಸಚ್ ದಟ್ ಎಕ್ಸ್ ಮೈನಸ್ ಎಕ್ಸ್ ನಾಟ್, ಸೊ ಮಾಡ್ ಎಕ್ಸ್ ಏನಾಗ್ಬಿಡುತ್ತೆ ಇವಾಗ ಲೆಸ್ ದಾನ್ ಈಕ್ವಲ್ ಟು ಸಮ್ ಎ, ನೆಕ್ಸ್ಟ್ ಮಾಡ್ ವೈ ಏನಾಗುತ್ತೆ ಇಲ್ಲಿ ಲೆಸ್ ದಾನ್ ಈಕ್ವಲ್ ಟು ಬಿ ಆಗುತ್ತೆ. ಸೊ ಎ ಮತ್ತೆ ಬಿ ಏನಾಗಿರುತ್ತೆ, ಗ್ರೇಟರ್ ದೆನ್ 0 ಆಗಿರುತ್ತೆ. ಓಕೆನಾ. ಸೊ ಇವಾಗ ಇಲ್ಲಿದೆ ನೋಡಿ, ಇದನ್ನ ಎಫ್ ಆಫ್ ಎಕ್ಸ್ ವೈ ಅಂತ ತಗೊಂಡ್ಬಿಡಿ ನೀವು, ಎಫ್ ಆಫ್ ಎಕ್ಸ್ ವೈ ಈಕ್ವಲ್ ಟು ಸೊ ವೈ ಪವರ್ 4/3. ಸೊ ಇವಾಗ ಇದು ಕಂಟಿನ್ಯೂಸ್ ಆಗಿದೆಯಲ್ಲ, ಫಸ್ಟ್ ಆಫ್ ಆಲ್ ಇದು ಇದರಲ್ಲಿ ಕಂಟಿನ್ಯೂಸ್ ಆಗಿದೆ ಅಲ್ವಾ, ಕಂಟಿನ್ಯೂಸ್ ಆನ್ ಆರ್ ಅಥವಾ ಇನ್ ಆರ್. ಸೊ ಇಲ್ಲಿ ನಾವು ಸೆಕೆಂಡ್ ಲಿಫ್ಟಿಸ್ ಕಂಡೀಷನ್ ಓಡಾಗುತ್ತೆ ನೋಡಿ, ಅದೇನ್ ಮಾಡ್ಬೇಕು ಫಸ್ಟ್ ನೀವು, ಇವಾಗ ಎಫ್ ಬೈ ವೈ ಮಾಡ್ಬೇಕು. ಅವಾಗ ಅದೇನಾಗ್ಬಿಡುತ್ತೆ 4/3, ಸೊ ವೈ ಪವರ್ 4/3 ಮೈನಸ್ 1 ದಟ್ ಈಸ್ 4/3 ವೈ ಪವರ್ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, 1/3 ಆಗುತ್ತೆ. ಸೊ 1/3. ಸೊ ಇದೇನಾಗ್ಬಿಡುತ್ತೆ ಇವಾಗ, ಇದಕ್ಕೆ ವೈ ಪವರ್ 1/3 ಇದೆಯಲ್ಲ, ಸೊ ನ್ಯೂಮರೇಟರ್ ಬರ್ತಿದೆ. ಸೊ ಡಿನಾಮಿನೇಟರ್ ಬಂದ್ರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ, y = 0 ಇರುತ್ತೆ ಕ್ರಿಟಿಕಲ್ ಪಾಯಿಂಟ್. ಓಕೆನಾ.
ಇವಾಗ ನ್ಯೂಮರೇಟರ್ Continuous ಬರ್ತಿದ್ರೆ everywhere. ಕಂಟಿನ್ಯೂಸ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ಏನಾಗ್ಬಿಡುತ್ತಿದ್ದು ಹಂಗಾರೆ ಈಗ ಬೌಂಡೆಡ್ ಆಗುತ್ತೆ, ಹೇಳ್ಬೋದಲ್ವಾ? Yes, sir. ಅಥವಾ ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ಸೊ ಮಾಡ್ y ಇಲ್ಲಿ ಮಾಡ್ ಅಪ್ಲೈ ಮಾಡೋದು ಏನಾಗುತ್ತೆ, ಮಾಡ್ y ಪವರ್ 1/3 ಬರುತ್ತೆ. ಸೊ 1/3 ಅಪ್ಲೈ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ, ಬಿ ಪವರ್ 1/3 ಬರುತ್ತೆ. ದಟ್ ಈಸ್ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಬಿ ಪವರ್ 1/3 ಬಂದ್ಬಿಡುತ್ತೆ. ದಟ್ ಈಸ್ ಬೌಂಡೆಡ್ ಅಲ್ವಾ? ಅದ್ರ ಲಿಪ್ಸ್ಟಿಕ್ ಕಂಡೀಷನ್ ಓಡ್ ಆಗ್ತಿದೆ ಅಂತ. ಫಸ್ಟ್ ಕಂಡೀಷನ್ ಏನಿದೆ ಕಂಟಿನ್ಯೂಸ್ ಆಗ್ತಿದೆ, ಲಿಪ್ಸ್ಟಿಕ್ ಕಂಡೀಷನ್ ಓಡ್ ಆಗ್ತಿದೆ. ಸೊ ಬೈ ಪಿಕಾರ್ಡ್ಸ್ ಯೂನಿಕ್ನೆಸ್ ಥಿಯರಮ್ ಏನಾಗ್ಬಿಡುತ್ತೆ ಹೇಳಿ, Unique solution. ಯೂನಿಕ್ ಸೊಲ್ಯೂಷನ್ ಅಷ್ಟೇ. ಕ್ಲಿಯರಾ? ಸರ್ ನ್ಯೂಮರೇಟರ್ ಬಂದ್ರೆ ಟೆನ್ಸ್ ಟು ಏನು ತೊಳಕ್ ಬರಲ್ವಾ ಏನ್ ಹೇಳಿ ಸರ್? ಸರ್ ಈ ನ್ಯೂಮರೇಟರ್ ಅಲ್ಲಿ y ಬಂದಿದೆಯಲ್ಲ, ಹಾ ಸರ್ ಡಿನಾಮಿನೇಟರ್ ಅಲ್ಲಿ ಬಂದ್ರೆ ಟೆನ್ಸ್ ಟು 0 ಚೆಕ್ ಮಾಡ್ತೀವಿ. ಹೌದು. ನ್ಯೂಮರೇಟರ್ ಅಲ್ಲಿ ಬಂದ್ರೆ ಹಂಗ ಚೆಕ್ ಮಾಡಕ್ ಬರ್ತದೆ ಅಥವಾ ಇದೇ ರೀತಿ ಮಾಡ್ ಹಾಕಿ ಇಲ್ಲ ನ್ಯೂಮರೇಟರ್ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ y ಪವರ್, ಈಗ ನೋಡಿ ನ್ಯೂಮರೇಟರ್ ಬಂದ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ, ಕ್ರಿಟಿಕಲ್ ಪಾಯಿಂಟ್ ಬರಲ್ಲ ಅಂತ. ಸಾರಿ, ಅದು ಸಿಂಗುಲರ್ ಪಾಯಿಂಟ್ ಅಲ್ವಾ? ಸಿಂಗುಲರ್ ಪಾಯಿಂಟ್ ಏನು ಬರಲ್ಲ ಅಂತ. ಈಗ ಮತ್ತೆ ನಿಮಗೆ ನೋಡಿ ಅಬ್ಸರ್ವ್ ಮಾಡ್ಬೇಕು ನೀವು, ಇವಾಗ 1/y - 1 ಬರ್ಬೋದು. ಇವಾಗ ಇದಕ್ಕೆ ಏನಾಗುತ್ತೆ ಹೇಳಿ, ಸೊ ನೇಬರ್ಹುಡ್ ಆಫ್ 1 ಅಲ್ಲಿ ಅನ್ಬೌಂಡೆಡ್ ಇದೆ. ಯಾಕೆ? Yes sir, 1 is the critical point. 1 ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? Yes sir. ಸೊ ಅದು ಅಷ್ಟೇ. ಸೊ ನ್ಯೂಮರೇಟರ್ ಬಂದ್ಬಿಟ್ರೆ ಏನ್ ಸಮಸ್ಯೆ ಇಲ್ಲ. ಓಕೆ, ಯಾಕೆ ನೋಡಿ ಇದು ಫೈನೈಟ್ ಲೆಂತ್ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು ಏನಂತಂದ್ರೆ, ಇವಾಗ ಎಕ್ಸ್ ಇದೆ ನೋಡಿ, ಅನ್ಬೌಂಡೆಡ್ ಆನ್ ಆರ್. ಯಾಕೆ ಹೇಳಿ? -∞ ಇರುತ್ತೆ. ಇನ್ಫಿನಿಟಿ ಹೋದ್ರೆ ಇನ್ಫಿನಿಟಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಬಟ್ ಈಗ ಫೈನೈಟ್ ನಾವು ಇಂಟರ್ವಲ್ ನ ಡಿಫೈನ್ ಮಾಡ್ಬಿಟ್ರೆ ಬೌಂಡೆಡ್ ಆಗುತ್ತಲ್ವ ಇದು? Yes sir. ಬಟ್ ಇಲ್ಲಿ ಅದೇ ಮಾಡ್ತಿರೋದು ನಾವು. ಇವಾಗ ರೆಕ್ಟ್ಯಾಂಗಲ್ ಅಂದ್ರೆ ಏನಿದು? ಬೌಂಡೆಡ್. ಇದು ರೆಕ್ಟ್ಯಾಂಗಲ್, ಅದು ಕರೆಕ್ಟ್ ಅಲ್ವಾ? ಎಕ್ಸ್ ರೆಕ್ಟ್ಯಾಂಗಲ್ ತಗೊಳ್ತೀವಿ ಅಂದ್ರೆ ಇಟ್ ಇಸ್ ಬೌಂಡೆಡ್. ಯಾಕೆ? ಒಂದು ಸರ್ಕಲ್ ಒಳಗಡೆ ತೋರಿಸಬಹುದು ಇದನ್ನ. Yes sir. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಆ ಫಂಕ್ಷನ್ ರೆಸ್ಟ್ರಿಕ್ಷನ್ ಇದೆ. ಸೊ ಬೌಂಡೆಡ್ ಆಗ್ಬಿಡುತ್ತೆ ಅಷ್ಟೇ ನ್ಯೂಮರೇಟರ್ ಅಲ್ಲಿ. ಕ್ಲಿಯರಾ? Yes sir. ಓಕೆ, ಇಲ್ಲಿ ನೋಡಿ ಟ್ರಿವಿಯಲ್ ಸೊಲ್ಯೂಷನ್ ಅಂತ ಬರುತ್ತೆ ಇವಾಗ. ಟ್ರಿವಿಯಲ್ ಸೊಲ್ಯೂಷನ್ ಏನಾಗ್ಬಿಡುತ್ತೆ ಹೇಳಿ, 0 ಸೊಲ್ಯೂಷನ್ ಅಂತ. ದಟ್ ಈಸ್ ವೈ ಟ್ರಿವಿಯಲ್. ಸೊ ನಾನ್ ಟ್ರಿವಿಯಲ್ ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, y is not equal to 0. ಈ ತರ ಬರುತ್ತೆ. ಸೊ ಇವಾಗ ನೋಡಿ ಯೂನಿಕ್ ಸೊಲ್ಯೂಷನ್ ಅಂತ ಬರುತ್ತೆ ಇವಾಗ. ಓಕೆನಾ? ಯೂನಿಕ್ ಸೊಲ್ಯೂಷನ್ ಏನ್ ಬರುತ್ತೆ ಹೇಳಿ, ಇದು ಓನ್ಲಿ ಟ್ರಿವಿಯಲ್ ಸೊಲ್ಯೂಷನ್. ದಟ್ ಈಸ್ ಯೂನಿಕ್ ಸೊಲ್ಯೂಷನ್. ಓಕೆನಾ? ಯೂನಿಕ್ ಸೊಲ್ಯೂಷನ್ ಅಂದ್ರೆ ಸೆಕೆಂಡ್ ಒನ್ ಏನ್ ಬರುತ್ತೆ ನೋಡಿ, ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ ಅಥವಾ ನೋ ಸೊಲ್ಯೂಷನ್ ಅಂತ ಬರುತ್ತೆ. ಇವಾಗ ನೋ ಸೊಲ್ಯೂಷನ್ ಅಂದ್ರೆ ಏನಾಗುತ್ತೆ, ಟ್ರಿವಿಯಲ್ ಸಿಗಲ್ಲ, ನೋ ಟ್ರಿವಿಯಲ್ ನಾನ್ ಟ್ರಿವಿಯಲ್, ಎರಡೂ ಸಿಗಲ್ಲ ಅಂತ. ನೆಕ್ಸ್ಟ್ ಇನ್ಫಿನಿಟ್ ನಂಬರ್ ಆಫ್ ಏನಾಗ್ಬಿಡುತ್ತೆ ಹೇಳಿ, ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್. 0 plus ಟ್ರಿವಿಯಲ್ ಪ್ಲಸ್ not ನಾನ್ trivial. ಟ್ರಿವಿಯಲ್. ಕ್ಲಿಯರಾ? ಇಷ್ಟು ಮಾಡ್ಕೊಂಡು ಹೋಗಿ. ಇಲ್ಲಿ ಯೂನಿಕ್ ಸೊಲ್ಯೂಷನ್ ಬರ್ತಿದೆ, ದಟ್ ಮೀನ್ಸ್ ವಾಟ್, y = 0 ಅಂತ. ಓಕೆನಾ? Yes. ಓಕೆ, ಇಲ್ಲಿ ನೋಡಿ, ಇಲ್ಲಿ ಮಿಸ್ಟೇಕ್ ಆಯ್ತು ಆಕ್ಚುಲಿ. ಇಲ್ಲಿ ಯೂನಿಕ್ ಸೊಲ್ಯೂಷನ್ ಇದೆ ನೋಡಿ, ಟ್ರಿವಿಯಲ್ ಆರ್ ನಾನ್ ಟ್ರಿವಿಯಲ್. ಓಕೆನಾ? ಇಲ್ಲಿ ಏನ್ ಬರುತ್ತೆ ಹೇಳಿ, ಟ್ರಿವಿಯಲ್ ಆರ್ LR non trivial. ಸಾರಿ ಮಿಸ್ ಆಗಿಬಿಟ್ಟು. ಟ್ರಿವಿಯಲ್ ಎರಡರಲ್ಲಿ ಯಾವ್ದಾದ್ರು ಒಂದು ಬರಬೇಕು. ದಟ್ ಈಸ್ ಯೂನಿಕ್ ಸೊಲ್ಯೂಷನ್. ಎರಡು ಬಂದ್ಬಿಟ್ರೆ ಏನಾಗುತ್ತೆ ಹೇಳಿ, ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಓಕೆನಾ? ಎರಡೂ ಬರಲಿಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ, No No solution. ಅಷ್ಟೇ. ಓಕೆನಾ? ಇವಾಗ ಸೆಕೆಂಡ್ ಪ್ರಾಬ್ಲಮ್ ಇದೆ ನೋಡಿ, ಸಾಲ್ವ್ ಮಾಡಿ. ಇದು ಯೂಸ್ ಮಾಡ್ಬಿಟ್ಟು ಸಾಲ್ವ್ ಮಾಡಿ. ಏನ್ ಬರುತ್ತೆ ನೋಡಿ, ಏನ್ ಕೊಟ್ಟಿದ್ದಾರೆ, dy/dx = ಸೊ y ಪವರ್ 4/3 ಕೊಟ್ಟಿದ್ದಾರೆ. ಸೊ y ಆಬ್ಸರ್ವ್ ಅಕಾರ್ಡಿಂಗ್ ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ ಅಲ್ವಾ? ಸೊ ಇವಾಗ ಏನಾಗ್ಬಿಡ್ತಿದ್ದು, f(x, y) ತಗೊಂಡ್ಬಿಟ್ರೆ y ಪವರ್ 4/3 ಆಗುತ್ತೆ. ಈಸ್ ಆಲ್ವೇಸ್ ಕಂಟಿನ್ಯೂಸ್ ಅಲ್ವಾ? ಸೆಕೆಂಡ್ ಕಂಡೀಷನ್, ಸೊ ∂f/∂y ಮಾಡಿ. ಏನ್ ಬರುತ್ತೆ, 4/3 y ಪವರ್ 4/3 - 1 ಅಲ್ಲಿ ಏನಾಗ್ಬಿಡುತ್ತೆ, 4/3 y ಪವರ್ 1/3 ಆಗತ್ತಲ್ವಾ? ಎಸ್ ಸರ್. ಇದೇನಾಗ್ಬಿಡುತ್ತೆ ಇವಾಗ, ಬೌಂಡೆಡ್ Bounded. Yes sir. ಎಸ್ ಸರ್. ಬೌಂಡೆಡ್
ಫುಲ್ ಕಾಂಪ್ಲೆಕ್ಸ್ ಅಲ್ಲಿ ಬೌಂಡೆಡ್ ಆಗ್ಬಿಡುತ್ತೆ. ಸಾರಿ ಯಾವುದು ರೆಕ್ಟ್ಯಾಂಗಲ್ ಅಲ್ಲಿ Unique ರೆಕ್ಟ್ಯಾಂಗಲ್ solution. ಬರುತ್ತೆ. ಎಸ್, ಇವಾಗ ಏನಾಗ್ಬಿಡುತ್ತೆ ಪಿಕಾರ್ಡ್ಸ್ ಥಿಯರಂ ಪ್ರಕಾರ? Unique solution. ಎಸ್, ಯೂನಿಕ್ ಸೊಲ್ಯೂಷನ್ ಬರುತ್ತೆ. ಯೂನಿಕ್ ಸೊಲ್ಯೂಷನ್ ಬರುತ್ತೆ. ಇಲ್ಲಿ ನೋಡಿ ವೈ ಆಬ್ಸರ್ವ್ ಒಂದು ಕೊಟ್ಟಿದ್ದಾರೆ, ಅಂದ್ರೆ ನಾನ್ ಟ್ರಿವಿಯಲ್ ಬರಲ್ಲ, ಟ್ರಿವಿಯಲ್ ಬರಲ್ಲ ಅಂತ. ಯಾಕೆ ಔಟ್ಪುಟ್ ಏನ್ ಬರ್ತಿದೆ ನೋಡಿ, ಇಲ್ಲಿ 1 bar. 1 ಬರ್ತಿದೆ. ಸೊ ಇವಾಗ ನಾನ್ ಟ್ರಿವಿಯಲ್ ಸಿಗುತ್ತೆ ಅಂತ. ಓಕೆನಾ, ಟ್ರಿವಿಯಲ್ ಬರ್ತಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ ಫಸ್ಟ್ ಪ್ರಾಬ್ಲಮ್ ಇದೆ ನೋಡಿ, ಅಲ್ಲಿ ವೈ ಆಬ್ಸರ್ವ್ ಏನ್ ಕೊಟ್ಟಿದ್ದಾರೆ ನೋಡಿ, 0 ಕೊಡ್ತೀರ. ಅಂದ್ರೆ Only ಟ್ರಿವಿಯಲ್ ಸೊಲ್ಯೂಷನ್ ಮಾತ್ರ ಬರುತ್ತೆ ಅಂತ, ನಾನ್ ಟ್ರಿವಿಯಲ್ ಬರಲ್ಲ ಅಂತ. ಕ್ಲಿಯರಾ? Yes, sir. Yes, sir. ಓಕೆ, ನೆಕ್ಸ್ಟ್ ಮೂರನೇ ಪ್ರಾಬ್ಲಮ್ ನೋಡಿ. ಸೊ ಏನಾಗುತ್ತೆ ನೋಡಿ ಅದು, Trivial solution ಅಷ್ಟೇ ಬರುತ್ತೆ. ಎಸ್ ಅಲ್ವಾ, ಇಲ್ಲಿ ಏನಾಗ್ಬಿಡ್ತಿದ್ದು ಕಂಟಿನ್ಯೂಸ್ ಆಗುತ್ತೆ, ಜೊತೆಗೆ ಬೌಂಡೆಡ್ ಆಗ್ಬಿಡುತ್ತೆ. ಲಿಫ್ಟ್ ಕಂಡೀಷನ್ ಓಡಾಕ್ತಿದೆ. ಸೊ ಯೂನಿಕ್ ಸೊಲ್ಯೂಷನ್ ಬರುತ್ತೆ, ದಟ್ ಇಸ್ ಟ್ರಿವಿಯಲ್ ಸೊಲ್ಯೂಷನ್. ಬೇಕಿದ್ರೆ ಸಾಲ್ವ್ ಮಾಡಿ, ನೀವು ಸಾಲ್ವ್ ಮಾಡಿದ್ರೆ ಏನ್ ಬರ್ತದೆ, dy by y power 4/3 equal to dx. ಇಂಟಿಗ್ರೇಟಿಂಗ್ ಅನ್ನು ಬೋಸೆ ಮಾಡ್ಬಿಟ್ರೆ ಏನಾಗುತ್ತೆ ಹೇಳಿ. ಸೊ y power minus 4/3 dy equal to dx ಆಗುತ್ತೆ. ಸೊ ಇಂಟಿಗ್ರೇಷನ್ ಆಗುತ್ತೆ ಇಲ್ಲಿ. ಸೊ y power minus 4/3 plus 1 divided by minus 4/3 plus 1 equal to x plus c ಆಗುತ್ತೆ. ಸೊ y power ಏನಾಗ್ಬಿಡುತ್ತೆ ಇವಾಗ Minus 1/4 by 4 by 3. Minus 1/3 divided by minus 1/3. ಯಾವಾಗಲೇ ಏನಾಗ್ಬಿಡುತ್ತೆ -3 ಆಗುತ್ತಲ್ವಾ ತಗೊಂಡ್ರ ಮೇಲೆ, ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ y power minus 1/4 ಕೂಡ ಏನ್ ಮಾಡ್ಬಿಡುತ್ತೆ ಹೇಳಿ ನೋಡೋಣ, ಎಕ್ಸ್ ಪ್ಲಸ್ ಸಿ ಹೋಲ್ ಪವರ್. ಓಕೆ, ಎಕ್ಸ್ -3 ಇರೋದ್ರಲ್ಲಿ -3 ಇದೆ. ಓಕೆ, y ಕೂಡ ಏನಾಗುತ್ತೆ ಇವಾಗ 1 by y. ಎಕ್ಸ್ ಪ್ಲಸ್ ಸಿ ಹೋಲ್ ಪವರ್. ಇಲ್ಲಿ ನೋಡಿ ಇಲ್ಲಿ -1/4 ಇದೆ, c whole power 4. 4 ಮಾಡ್ಬಿಡಿ ಅಷ್ಟೇ. 4 ಮಾಡೋದಕ್ಕಿಂತ -4 ಮಾಡಿ. Minus ಅವಾಗ 4 ಏನಾಗುತ್ತೆ, ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, Y more c. plus c whole power minus 3 to the power of minus 4. -4 ಬರ್ತಿದೆ, ಕರೆಕ್ಟ್ ಅಲ್ವಾ? Yes, sir. ಡಿವೈಡೆಡ್ ಬೈ -3 ಇದೆ ಇಲ್ಲಿ. ಓಕೆ, y ಆಬ್ಸರ್ವ್ ಏನ್ ಕೊಟ್ಟಿದ್ದಾರೆ ಅವರು, y One. ಆಫ್ 1. ಓಕೆ, y ಆಫ್ 1 ಕೊಟ್ಟಿದ್ದಾರೆ. ಸೊ y ಆಫ್ 1 ಕೂಡ ಏನಾಗ್ಬಿಡುತ್ತೆ ಇಲ್ಲಿ 1 plus c by minus 3 whole 1 power plus c whole power -4 divided by minus 3. -3 whole power -4 ಬರ್ತಿದೆ. ಈ ಕೋಡ್ ಏನ್ ಕೊಟ್ಟಿದ್ದಾರೆ 1. 0 ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ನೋಡಿ ಅಲ್ವಾ? Yes, sir. ಇವಾಗ ಏನಾಗುತ್ತೆ ನೋಡಿ, ಈ ಕಡೆ ತಗೊಂಡ್ಬಿಟ್ರೆ 1 plus c whole power -4 4 equal to 0. 0. ಸೊ ಇವಾಗ ಇದೇನಾಗ್ಬಿಡುತ್ತೆ 1 divided by 1 plus c whole power 4 ಆಗುತ್ತೆ. ಈಕ್ವಲ್ ಟು ಏನಾಗುತ್ತೆ ಹೇಳಿ 0. ಸೊ 1 equal to 0. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಅಬ್ಸರ್ವ್ಡ್. ಸೊ ಸಿ ನಮಗೆ ರೆಡಿಯಾಗಿ ಬರ್ತಿಲ್ಲ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇವಾಗ ಟ್ರಿವಿಯಲ್ ಸೊಲ್ಯೂಷನ್ ಏನಾಗುತ್ತೆ, y equal to ನಾವು 0 ತಗೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಸ್ಯಾಟಿಸ್ಫೈ ಆಗುತ್ತಲ್ವ ಇದು. Yes, sir. ಅವಾಗ ಏನಾಗ್ಬಿಡುತ್ತೆ ಡಿಫ್ರೆನ್ಶಿಯೇಟ್, ಅಂದ್ರೆ ಈಗ y equal to 0 ತಗೊಳ್ಳಿ, ಡಿಫ್ರೆನ್ಶಿಯೇಟ್ ಮಾಡಿ ಏನಾಗುತ್ತೆ ಅದು 0 equal to 0. ಅಂದ್ರೆ ಟ್ರಿವಿಯಲ್ ಸೊಲ್ಯೂಷನ್ ಮಾತ್ರ ಬರ್ತಿದೆ ಅಂತ. ಕ್ಲಿಯರಾ? Yes, sir. ಅಲ್ಲಿ ಏನಾದ್ರು ಸಿ ಕಂಡಿಡಿಯಕ್ಕೆ ಬಂದ್ರೆ ಏನಾಗ್ಬಿಡ್ತಿತ್ತು, ಅದು ಏನಾಗ್ತಿತ್ತು ಹೇಳಿ, Non-trivial solution. ನಾನ್ ಟ್ರಿವಿಯಲ್ ಬರ್ತಿತ್ತು, ಜೊತೆಗೆ ಟ್ರಿವಿಯಲ್ ಬರ್ತಿತ್ತಲ್ವಾ. Yes. ಸೊ ಅವಾಗ ಏನಾಗ್ಬಿಡ್ತು ಇನ್ಫೈನೈಟ್ ನಂಬರ್ ಆಗ್ಬಿಡ್ತಿತ್ತು. Infinite. ಅಂದ್ರೆ ಸಿಗೆ ನೋಡೋಣ ತಗೊಳ್ಳಿ, ಆ ತರ ಬಂದ ನೋಡೋಣ. ಓಕೆನಾ? ಸೊ ಇವಾಗ ಇದನ್ ಮಾಡಿ, ಇಲ್ಲಿದೆ ನೋಡಿ, ಇದನ್ ಮಾಡಿ ಏನ್ ಬರುತ್ತೆ ನೋಡಿ. Non-trivial ಬರುತ್ತೆ. ಓಕೆ, ನಾನ್ ಟ್ರಿವಿಯಲ್ ಬರುತ್ತಲ್ವಾ, ಸಾಲ್ವ್ ಮಾಡಿ ಅದೇನ್ ಬರುತ್ತೆ. ಈಗ ಆಗ್ಲೇ ತಗೊಂಡಿದ್ವಲ್ಲ 1 ತಗೊಂಡಿದ್ವಿ, 1 ತಗೊಂಡ್ಬಿಟ್ರೆ ಏನಾಗ್ತಿತ್ತು, ಅದು ಸೇಮ್ ಅದೇ ಪ್ರಾಬ್ಲಮ್. 1 divided by ಏನ್ ಬಂತೇಳಿ ಆಗ್ಲೇ 1 minus c ಏನ ಬಂತಲ್ವಾ, c whole power 4. c whole to the power of minus 4. ಅದೇ ಡಿನಾಮಿನೇಟರ್ ತಗೊಂಡ್ರೆ 4 ಆಗುತ್ತೆ, ಈಕ್ವಲ್ ಟು 1 ಆಗುತ್ತೆ. ಸೊ 1 minus c whole power 4 ಈಕ್ವಲ್ ಟು 1 ಆಗುತ್ತೆ. ಸೊ 1 minus c ಕೂಡ ಏನಾಗ್ಬಿಡುತ್ತೆ ಇಲ್ಲಿ 1 ಆಗುತ್ತೆ. c ಕೂಡ ಏನಾಗುತ್ತೆ ಹೇಳಿ 0 ಆಗ್ಬಿಡುತ್ತೆ. ಸೊ ಸೊಲ್ಯೂಷನ್ ಯಾವ ಫಾರ್ಮಲ್ ಬಂದಿದೆ ಆಗ್ಲೇ, y is equal to x plus c whole to the power of minus 4 divided by minus 3 whole to the power of minus 4. ಓಕೆ, -c whole power
4 ಬಂದಿತ್ತಲ್ವಾ? ಈ C0 ಕೊಟ್ಬಿಟ್ರೆ ಏನಾಗುತ್ತೆ? x ಪವರ್ ಮೈನಸ್ 4 ಡಿವೈಡೆಡ್ ಬೈ -3 ಹೋಲ್ ಪವರ್ ಮೈನಸ್ 4 ಬರ್ತಿದೆ ಅಲ್ವಾ? ಈಗ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ, ಇದು ಟ್ರಿವಿಯಲ್ ಬರಲ್ಲ. ಯಾಕೆ? 1 ಕೊಟ್ಟಿದ್ದಾರೆ. ಏನ್ ಬರ್ತಿದೆ ಇಲ್ಲಿ ನಮಗೆ? ನಾನ್ ಟ್ರಿವಿಯಲ್ ಬರ್ತಿದೆ. ಸೊ ಯೂನಿಕ್ ಸೊಲ್ಯೂಷನ್ ಆಗ್ಬಿಡುತ್ತೆ ಅವಾಗ. ಕರೆಕ್ಟ್ ಅಲ್ವಾ? ಅಥವಾ ಪಿಕಾರ್ಡ್ಸ್ ಥಿಯರಂ ಪ್ರಕಾರ ಏನಾಗ್ಬಿಡುತ್ತೆ? ಡೈರೆಕ್ಟ್ ಆಗಿ ಯೂನಿಕ್ ಸೊಲ್ಯೂಷನ್ ಬರುತ್ತೆ. ಯಾಕೆಂದ್ರೆ ಕಂಟಿನ್ಯೂಸ್ ಆಗಿದೆ, ಲಿಪ್ಸ್ಟಿಕ್ಸ್ ಕಂಡೀಷನ್ ಅನ್ನು ಹೋಲ್ಡ್ ಮಾಡ್ತಿದೆ ಅಲ್ವಾ? ಓಕೆ, ಇವಾಗ ಇಲ್ಲಿದೆ ನೋಡಿ. ಆ 5th ಒನ್ ಇದೆ ನೋಡಿ, ಅದು ಸ್ಪೆಷಲ್ ಕೇಸ್. ಅದನ್ನೇ ನಿಮಗೆ ಆಗ್ಲೇ ಹೇಳಿದ್, ನಿಮಗೆ ಒಂದು ರಿಸಲ್ಟ್ ಬರುತ್ತೆ ಅಂತ. ಅಲ್ಲಿ ಕಂಟಿನ್ಯೂಸ್ ಆಗುತ್ತೆ ಅದು, ಓಕೆನಾ? ಬಟ್ ಲಿಪ್ಸ್ಟಿಕ್ಸ್ ಕಂಡೀಷನ್ ಹೋಲ್ಡ್ ಆಗುತ್ತೆ ನೋಡಿ. ಕಂಡೀಷನ್ ಹೋಲ್ಡ್ ಮಾಡಲ್ಲ ಸರ್. ಸೊ ನೇಬರ್ಹುಡ್ ಆಫ್ y = 0 ಅಲ್ಲಿ ಅದು. ಸೊ ಲಿಪ್ಸ್ಟಿಕ್ಸ್ ಕಂಡೀಷನ್ ಅನ್ನು ಹೋಲ್ಡ್ ಮಾಡಕ್ ಈಗ ನೋಡಿ, ಈಗ ಎಕ್ಸಿಸ್ಟೆನ್ಸ್ ಪ್ರಕಾರ ಏನಾಗ್ಬಿಡುತ್ತೆ? ಕಂಟಿನ್ಯೂಸ್ ಆಗ್ಬಿಟ್ರೆ ಸಾಕು, ಸೊಲ್ಯೂಷನ್ ಸಿಗುತ್ತೆ ಅಂತ. ಯೂನಿಕ್ನೆಸ್ ಆಗ್ಬೇಕಾದ್ರೆ ಏನಾಗಬೇಕಾಗಿತ್ತು? ಲಿಪ್ಸ್ಟಿಕ್ಸ್ ಕಂಡೀಷನ್ ಹೋಲ್ಡ್ ಆಗಬೇಕಾಗಿತ್ತು, ಆಗ್ತಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಇದು ರಿಸಲ್ಟ್ ಇದೆ, ನೋಡ್ಕೋಬೇಕು ನೀವು. ಈ ತರ ಇದೆ ನೋಡಿ, dy/dx = k × y ಪವರ್ ಆಲ್ಫಾ. ಓಕೆನಾ? ಸೊ ಆಲ್ಫಾ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 0,1. ಆಲ್ಫಾ ಏನಾಗಿರುತ್ತೆ ಹೇಳಿ? ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 0,1 ಆಗಿರುತ್ತೆ. ಜೊತೆಗೆ y ಆಫ್ 0 ಇದೆ ನೋಡಿ, y ಆಫ್ 0, ಸಾರಿ y ಆಫ್ ಏನ್ ತಗೋಬೇಕು? ಓಕೆ, y ಆಫ್ 0 = ಬೀಟಾ ಕೊಟ್ಟಿರ್ತಾರೆ. ಹೆಂಗ್ ಕೊಟ್ಟಿರ್ತಾರೆ ಹೇಳಿ? y ಆಫ್ 0 = b ಕೊಟ್ಟಿರ್ತಾರೆ. ಈ b ಇದೆ ನೋಡಿ, ಬಿಲಾಂಗ್ಸ್ ಟು r ಆಗಿರುತ್ತೆ, ಬಿಲಾಂಗ್ಸ್ ಟು r. ಈ ತರ ಇದಾಗ ಏನಾಗ್ಬಿಡುತ್ತೆ? ದೆನ್ ಇಟ್ ಹ್ಯಾಸ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್. ಇಟ್ ಹ್ಯಾಸ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಕ್ಲಿಯರಾ? ಇಟ್ ಹ್ಯಾಸ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಅಂದ್ರೆ ಇವಾಗ ಅದನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ, ಇಲ್ಲಿ ಟ್ರಿವಿಯಲ್ ಪ್ಲಸ್ ನಾನ್ ಟ್ರಿವಿಯಲ್ ಬರುತ್ತೆ ಅಲ್ಲಿ. ಬೇಕಾದ್ರೆ ಚೆಕ್ ಮಾಡಿ ನೀವು, ಟ್ರಿವಿಯಲ್ ಪ್ಲಸ್ ನಾನ್ ಟ್ರಿವಿಯಲ್ ಬರುತ್ತೆ. ಆಲ್ರೆಡಿ ನೋಡಿ y ಆಫ್ 0 = 0 ಇದೆ. ಬೇಕಾದ್ರೆ ಚೆಕ್ ಮಾಡೋಣ ಇವಾಗ. ನೋಡಿ ಯಾವ ತರ ಅಂದ್ರೆ, ಸೊ dy ಏನಾಗುತ್ತೆ ಹೇಳಿ? y ಪವರ್ 2/3 ಆಗುತ್ತೆ, = dx ಆಗುತ್ತೆ. ಸೊ ಇಂಟಿಗ್ರೇಟಿಂಗ್ ಅನ್ನು ಬೋತ್ ಮಾಡ್ಬಿಟ್ರೆ ಏನಾಗುತ್ತೆ ಇಲ್ಲಿ? y ಪವರ್ -2/3 + 1 ಡಿವೈಡೆಡ್ ಬೈ -2/3 + 1 = x + c ಆಗುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ಏನಾಗ್ಬಿಡುತ್ತೆ? y ಪವರ್ 1/3 ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ ಹೇಳಿ? 1/3 ಆಗುತ್ತೆ, x + c ಆಗುತ್ತೆ. ಸೊ ಇವಾಗ y ಪವರ್ 1/3 ಏನಾಗ್ಬಿಡುತ್ತೆ? 1/3x ಪ್ಲಸ್ ಅಗೇನ್ ಕಾನ್ಸ್ಟೆಂಟ್ c. ಸೊ y ಕೂಡ ಏನಾಗ್ಬಿಡುತ್ತೆ ಇಲ್ಲಿ? 1/3x + c ಹೋಲ್ ಪವರ್ ಹೋಲ್ ಕ್ಯೂಬ್ ಆಗುತ್ತೆ. ಸೊ ಇವಾಗ y ಆಫ್ 0 ಏನು ಕೊಟ್ಟಿದ್ದಾರೆ ನೋಡಿ, ಅವರು 0 ಕೊಟ್ಟಿದ್ದಾರೆ. ಸೊ c ಕ್ಯೂಬ್ ಕೂಡ ಏನಾಗ್ಬಿಡುತ್ತೆ? 0 ಆಗುತ್ತೆ, ವಿಚ್ ಇಂಪ್ಲೈಸ್ ದಟ್ c ಕೂಡ ಏನ್ ಬರ್ತಿದೆ ನೋಡಿ? 0 ಬರುತ್ತೆ. ಇದನ್ನ ತಗೊಂಡೋಗಿ ಇಲ್ಲಿ ಕೊಟ್ರೆ ಏನಾಗುತ್ತೆ? ಇಲ್ಲಿ ಕೊಟ್ರೆ y = 1/3x ಹೋಲ್ ಕ್ಯೂಬ್ ಆಗುತ್ತೆ. ದಟ್ ಈಸ್ 1/27x. ದಿಸ್ ಈಸ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್. ನಾನ್ ಟ್ರಿವಿಯಲ್ ಸೊಲ್ಯೂಷನ್. ಈಗ x = 0 ಕೊಡಿ, y ಏನ್ ಬರುತ್ತೆ ನೋಡಿ ಇಲ್ಲಿ? 0 ಇದೇನಾಗ್ಬಿಡುತ್ತೆ ಇವಾಗ? ಟ್ರಿವಿಯಲ್ ಸೊಲ್ಯೂಷನ್. ಸೊ ನಾನ್ ಟ್ರಿವಿಯಲ್ ಪ್ಲಸ್ ಟ್ರಿವಿಯಲ್ ಏನಾಗ್ಬಿಡುತ್ತೆ ಹೇಳಿ? ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್. ಕ್ಲಿಯರಾ? ಅಥವಾ ಡೈರೆಕ್ಟ್ ರಿಸಲ್ಟ್ ಇದೆ ನೋಡಿ, k × y ಪವರ್ ಆಲ್ಫಾ. ಸೊ ಆಲ್ಫಾ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 0,1. ಸೊ y ಆಫ್ 0 = ಬೀಟಾ. ಸೊ ಬೀಟಾ ಬಿಲಾಂಗ್ಸ್, ಸಾರಿ b, ಸೊ ಬೀಟಾ ತಗೊಂಡ್ಬಿಡಿ. ಬೀಟಾ ಬಿಲಾಂಗ್ಸ್ ಟು r. ಸೊ ದೆನ್ ಇಟ್ ಹ್ಯಾಸ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಹಾಗಾಗಿ ಇದೇನಾಗ್ಬಿಡುತ್ತೆ ಹೇಳಿ? ಇದಕ್ಕೆ ಏನ್ ಬರ್ತಿದ್ದಾರೆ ಬಂದಾಗ? ಈ 2/3 ಇದೆ ನೋಡಿ. ಸೊ 3 is greater than 2. ಕರೆಕ್ಟ್ ಅಲ್ವಾ? ಇವಾಗ ಏನಾಗ್ಬಿಡುತ್ತೆ? 1/3 ಲೆಸ್ ದ್ಯಾನ್ 1/2 ಆಗುತ್ತೆ. 2 ಈ ಕಡೆ ಬಂದ್ಬಿಡುತ್ತೆ, 2/3 is less than 1 ಬರ್ತಿದೆ. ಅಂದ್ರೆ ಇಂಟರ್ವಲ್ ಇದೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಸೊ 0 ಲೆಸ್ ದ್ಯಾನ್ ಆಲ್ಫಾ is less than 1 ಅಂದ್ರೆ ಲೆಸ್ ದ್ಯಾನ್ 1 ಬರ್ತಿದೆ. ಸೊ ಓಪನ್ ಇಂಟರ್ವಲ್ ಇದೆ ಅಂತ ಅರ್ಥ 0,1 ಅಲ್ಲಿ. ಸೊ ಹಾಗೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಇದೇನಾಗುತ್ತೆ ಹೇಳಿ? ಇದು ಅಷ್ಟೇ, ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಕರೆಕ್ಟ್ ಅಲ್ವಾ? Yes. ಯಾಕೆ? ಸೊ y ಆಫ್ 0 = ಹಿಂಗ್ ಕೊಟ್ಟಿರ್ತಾರೆ, ನಾವಲ್ಲಿ ಬೀಟಾ ಕೊಟ್ಟಿರ್ತೀವಿ. ಬೀಟಾ ಏನಾಗಿರ್ಬೇಕು? ಅದು ಬಿಲಾಂಗ್ಸ್ ಟು r ಅಲ್ಲಿ ಬರ್ಬೋದು. ನೆಕ್ಸ್ಟ್ ಇದು ಆಲ್ಫಾ ಇದೆ ನೋಡಿ, ಅಂದ್ರೆ 2/3 ತಗೊಂಡಿದೀವಿ, ಲೆಸ್ ದ್ಯಾನ್ 1. ಹಾಗೆ ಏನಾಗ್ಬಿಡುತ್ತೆ? ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಕ್ಲಿಯರಾ? ಜಸ್ಟ್ ರಿಸಲ್ಟ್ ಇದೆ ನೋಡಿ, ಅದು ನೋಡ್ಕೊಳ್ಳಿ ಅಷ್ಟೇ. ಓಕೆ, ನೆಕ್ಸ್ಟ್ ಇದೇನಾಗುತ್ತೆ ನೋಡಿ? ಯೂನಿಕ್ ಸೊಲ್ಯೂಷನ್ 2/3 ಇದೆ, y ಆಫ್ 1 = 0 ಇದೆ. ಎಸ್ ಅಲ್ವಾ? ಯೂನಿಕ್ ಸೊಲ್ಯೂಷನ್ ಬರುತ್ತೆ. ಸಾಲ್ವ್ ಮಾಡಿ ಇದು. ಓಕೆನಾ? ಇದೆಲ್ಲ ಸಾಲ್ವ್ ಮಾಡಿ. ಇದೊಂದು ರಿಸಲ್ಟ್ ಹೇಳ್ಬೇಕಾಗಿತ್ತು ಸರ್, ನಾನು ಅದನ್ನ ಹೇಳಿದೆ. ಯಾವ್ದು ಹೇಳಿ?
ಇಲ್ಲಿದೆ ನೋಡಿ, ನೆಟ್ ಎಕ್ಸಾಮ್ ಕೇಳಿದೆ ನೋಡಿ ರಿಸಲ್ಟ್ ಮೇಲೆ. ಸೊ dy/dx = x, ಅದನ್ನ ಇಗ್ನೋರ್ ಮಾಡ್ಬಿಡಿ x ಅನ್ನ. ಸೊ y ಪವರ್ 1/3 ಇದೆ. ಸೊ 1/3 ಇದೆ ಅಲ್ವಾ, ಅದೇನಾಗ್ಬಿಡುತ್ತೆ ಬಿಲಾಂಗ್ಸ್ ಟು Less than 1 0,1. ಸೊ y ಆಫ್ 0 ಏನಿದೆ ನೋಡಿ ಇಲ್ಲಿ equal to 0. 0 ಇದೆ. ಸೊ y ಆಫ್ b y ಆಫ್ 0 = ಬೀಟಾ ಕೊಟ್ರೆ ಏನಾಗ್ಬಿಡುತ್ತೆ ಹೇಳಿ, ಇನ್ಫಿನಿಟ್ ನಂಬರ್ ಆಫ್ Infinite number of solutions. ಸೊಲ್ಯೂಷನ್ಸ್ ಅಷ್ಟೇ. ನೆಕ್ಸ್ಟ್ ಇದು ಸೇಮ್ y ಪವರ್ 2/5 ಇದೆ. ಸೊ 2/5 ಏನಾಗ್ಬಿಡುತ್ತೆ ಹೇಳಿ, ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 0,1 ಆಗುತ್ತೆ. ಸೊ ನೆಕ್ಸ್ಟ್ y ಆಫ್ 0 = ಹೆಂಗ್ ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ. ಸೊ 0 ಏನಾಗ್ಬಿಡುತ್ತೆ, ಬಿಲಾಂಗ್ಸ್ ಟು r ಆಗ್ಬಿಡುತ್ತೆ. ಸೊ ಏನಾಗ್ಬಿಡುತ್ತೆ, ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಈ ತರ ಮಾಡಿ ಅಷ್ಟೇ. ಕ್ಲಿಯರಾ? Yes, yes. ಡೌಟ್ಸ್ ಇದ್ರೆ ಕೇಳಿ. No, sir. ಇಲ್ಲಿ ಪ್ರಾಬ್ಲಮ್ಸ್ ಇದೆ, ಸಾಲ್ವ್ ಮಾಡಿ. ಓಕೆನಾ? ಇಲ್ಲಿದಾವ ನೋಡಿ. ಸಾಲ್ವ್ ಮಾಡಿದ್ದು ಏನ್ ಬರುತ್ತೆ ನೋಡಿ. ಆ ರಿಸಲ್ಟ್ ಹೇಳಿದ್ನಲ್ಲ, ಆ ರಿಸಲ್ಟ್ ಪ್ರಕಾರ ಕೊಟ್ಟಿದ್ದಾರೆ CSR ನೆಟ್ಟು. ಸೊ ಏನಾಗ್ಬಿಡುತ್ತೆ, Infinite number of solutions. ಎಸ್ 2/5 ಇದೆ ಅಲ್ವಾ ಅಲ್ಲಿ, Less ಲೆಸ್ than ದ್ಯಾನ್ 1 ಆಗ್ಬಿಡುತ್ತೆ. ನೆಕ್ಸ್ಟ್ y ಆಫ್ 0 = 0 ಕೊಟ್ಟಿದ್ದಾರೆ. ಸೊ ಏನಾಗ್ಬಿಡುತ್ತೆ, ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್. ಸೊ ಇಲ್ಲಿ y ಆಫ್ 0 = b ಕೊಟ್ಟಿರ್ತಾರೆ, b ಬಿಲಾಂಗ್ಸ್ ಟು r. ಇದು ನಿಮಗೆ ಗೊತ್ತಿರಬೇಕು. ಸೊ ಆಪ್ಷನ್ 4 ಕರೆಕ್ಟ್ ಇದೆ. ಇದೇನಾಗುತ್ತೆ ಹೇಳಿ. ಸೊ y ಆಫ್ 0 infinite = a number of ಕೊಟ್ಟಿದ್ದಾರೆ. solutions ಬರುತ್ತೆ sir. ಯಾವಾಗ if a = 0 ತಗೊಂಡ್ರೆ ಅಲ್ವಾ, Yes, ಯಾಕೆ sir. y ಆಫ್ 0 = b ಇರುತ್ತೆ. ಸೊ b ಬಿಲಾಂಗ್ಸ್ ಟು r ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಸೊ 2 × y ಪವರ್ 1/2. ಸೊ 1/2 ಏನಾಗ್ಬಿಡುತ್ತೆ ಹೇಳಿ, ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 0,1. ಸೊ ಹಾಗೆ ಏನಾಗ್ಬಿಡುತ್ತೆ, ಆಪ್ಷನ್ ಡಿ ಕರೆಕ್ಟ್ ಇದೆ, ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಕ್ಲಿಯರಾ? Yes, sir. ಓಕೆ, ಇದು ಸಾಲ್ವ್ ಮಾಡಿ. ಇದೆ ನೋಡಿ, ಏನ್ ಕೊಟ್ಟಿದ್ದಾರೆ, ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಅಲ್ವಾ, ಡಿಫರೆನ್ಷಿಯಲ್ ಈಕ್ವೇಷನ್. ಅದನ್ನ ಸಾಲ್ವ್ ಮಾಡ್ಬೇಕು ನೀವು. ಈಗ ಬರುವಂತ ಸೊಲ್ಯೂಷನ್ ಇದೆ ನೋಡಿ, ಓಕೆನಾ? ಸೊ ಯಾವ ಇಂಟರ್ವಲ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ ನೋಡಿ ಅಷ್ಟೇ, ಅಂದ್ರೆ ಡಿಫೈನ್ ಆಗುತ್ತೆ ನೋಡಿ, ಕರೆಕ್ಟಾಗಿ ಡಿಫೈನ್ ಆಗಬೇಕು. ಇವಾಗ ಸಾಲ್ವ್ ಮಾಡೋಣ. ಈಗ dy/y² = dx ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ 1/y² ಏನಾಗ್ಬಿಡುತ್ತೆ ಹೇಳಿ, -1/y = x + c ಆಗುತ್ತೆ. ಸೊ y ಕೂಡ ಏನಾಗ್ಬಿಡುತ್ತೆ, -1/x + c ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನೋಡಿ, ಕಂಡೀಷನ್ ಕೊಟ್ಟಿದ್ರೆ y ಆಫ್ 0 = 1 ಆಗುತ್ತೆ. ಸೊ y ಆಫ್ 0 ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ, -1 + c = 1 ಆಗುತ್ತೆ. ಸೊ -c = 1 ಆಗುತ್ತೆ, ವಿಚ್ ಇಂಪ್ಲೈಸ್ ದಟ್ c = -1 ಬರ್ದಿದೆ. ಇನ್ನು ತಗೊಂಡೋಗ್ಬಿಟ್ಟು ಇಲ್ಲಿ ಸೊಲ್ಯೂಷನ್ ಕೊಡಿ. ಅವಾಗ ಏನಾಗುತ್ತೆ, y = -1/x - 1. ಇವಾಗ ಮೈನಸ್ ಕಡೆ ತಗೊಂಡ್ಬಿಟ್ರೆ 1/1 - x. ಸೊ ಇವಾಗ ನೋಡಿ, ಡಿನಾಮಿನೇಟರ್ ಅಂದ್ರೆ ಎಲ್ಲಿ ಡಿಫೈನ್ ಆಗ್ತಿಲ್ಲ, ಇದು x = 1 ಡಿಫೈನ್ X ಆಗ್ತಿಲ್ಲ. is equal to 1. ಸೊ ಯಾವ ಇಂಟರ್ವಲ್ ಅಲ್ಲಿ x = 1 ಇದೆ ಡಿಸ್ಕಾರ್ಡ್ ಮಾಡ್ಬಿಡಿ ಅಷ್ಟೇ. ಈಗ -∞ ಇದೆ ತಾನೇ, ಇಲ್ಲಿ ಫುಲ್ r ಕೊಟ್ಬಿಟ್ಟಿದ್ದಾರೆ, ಡಿಸ್ಕಾರ್ಡ್ ಮಾಡಿ. ಆಪ್ಷನ್ 2 ಏನ್ ಕೊಟ್ಟಿದ್ದಾರೆ, -∞ ಓಪನ್ 1 ಕೊಟ್ಟಿದ್ದಾರೆ. ತಗೋಬೋದಾ? No, sir. ತಗೋಬಹುದು. -2 to 2 ತಗೊಂಡ್ಬಿಟ್ರೆ 1 ಬಂದ್ಬಿಡುತ್ತೆ, ಇಲ್ಲಿ ಡಿಸ್ಕಾರ್ಡ್. ನೆಕ್ಸ್ಟ್ ಇಲ್ಲಿ -1 to ∞ ತಗೊಂಡ್ಬಿಟ್ರೆ 1 ಬರುತ್ತಲ್ವಾ, ಡಿಸ್ಕಾರ್ಡ್ ಮಾಡಿ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದಕ್ಕೆ ಏನಾಗುತ್ತೆ ಹೇಳಿ ಆನ್ಸರ್.
ಸೊ x into dy by dx equal to y plus x square, x is greater than 0, y of 0 equal to 0 ಅಂತ ಕೊಟ್ಟಿದ್ದಾರೆ. ಇನ್ಫೈನೈಟ್ ನಂಬರ್ ಎಕ್ಸಾಕ್ಟ್ಲಿ ಟು ಯೂನಿಕ್ ಸೊಲ್ಯೂಷನ್, ನೋ ಸೊಲ್ಯೂಷನ್. ಏನ್ ಮಾಡ್ತೀರಿ ಹೇಳಿ? ಸೊಲ್ಯೂಷನ್ ಇದು ಸಾಲ್ವ್ ಮಾಡಬೇಕು. dy by dx ಕೂಡ ಏನಾಗ್ಬಿಡುತ್ತೆ? y plus x square divided by x ಆಗತ್ತಲ್ವಾ? ಸೊ y of 0 ಏನ್ ಕೊಟ್ಟಿದ್ದಾರೆ? 0 ಕೊಟ್ಟಿದ್ದಾರೆ. ಸೊ ಇವಾಗ ಏನಾಗ್ಬಿಡುತ್ತೆ ಇದು? dy by dx y by y by x ಇದಲ್ವಾ? ಎಸ್ ಮೈನಸ್ y by x ಆಗ್ಬಿಡುತ್ತೆ. x square by x ಏನಾಗ್ಬಿಡುತ್ತೆ? x ಆಗುತ್ತೆ. ಸೊ p ಕೂಡ ಏನಾಗ್ಬಿಡುತ್ತೆ? ಮೈನಸ್ 1 by x ಆಗುತ್ತೆ. q equal to x ಆಗುತ್ತೆ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ ಹೇಳಿ? e power integration minus 1 by x into dx ಆಗುತ್ತೆ. ದಟ್ ಈಸ್ e power minus log x ಆಗುತ್ತೆ. ದಟ್ ಈಸ್ 1 by x ಬರ್ತಿದೆ. ಸೊಲ್ಯೂಷನ್ ಏನಾಗ್ಬಿಡುತ್ತೆ ಇವಾಗ? y into 1 by x equal to integration q of x ಏನಿದೆ ನೋಡಿ, x ಇದೆ, ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ 1 by x ಇದೆ, ಇಂಟು dx ಪ್ಲಸ್ c ಆಗುತ್ತೆ. ಸೊ x will cancel. y into 1 by x equal to integration of x is what? dx x ಆಗುತ್ತೆ ಪ್ಲಸ್ c. ಸೊ y ಕೂಡ ಏನಾಗ್ಬಿಡುತ್ತೆ? x square ಪ್ಲಸ್ c x ಆಗುತ್ತೆ. ಇವಾಗ ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ, y of 0 ಅದನ್ನು ಕೊಡಿ. y of 0 ಕೊಟ್ಬಿಟ್ರೆ ಏನಾಗುತ್ತೆ ಇಲ್ಲಿ? 0 ಪ್ಲಸ್ c ಇಂಟು 0 ಈಕ್ವಲ್ ಟು ಏನಾಗ್ತಿದೆ ನೋಡಿ? 0 0 ಈಕ್ವಲ್ ಟು 0 ಆಗ್ತಿದೆ. ಸೊ ಇವಾಗ ನೋಡಿ ಸಿ ಗೆ ಎಷ್ಟು ಚಾಯ್ಸ್ ಇದೆ ನೋಡಿ ನಮಗೆ ಇಲ್ಲಿ? ಬಿಲಾಂಗ್ಸ್ ಟು ಆರ್ ಚಾಯ್ಸ್ ಇದೆ ಅಲ್ವಾ? ಸೆಟ್ ಆಫ್ ಆಲ್ ರಿಸಲ್ಟ್ಸ್ ನೀವು ಯಾವ್ದಾದ್ರು ತಗೊಂಡು ಹೋಗ್ಬೋದು. ಇವಾಗ x square plus 0x is also solution, x square plus 1x is also solution, x square plus 10x ತಗೊಳ್ಳಿ, x power plus 1000 ತಗೊಳ್ಳಿ, ಏನ್ ಬೇಕಾದ್ರೂ ತಗೊಂತ ಹೋಗ್ಬೋದು. ಓಕೆನಾ? ಅವೆಲ್ಲ ಏನಾಗ್ಬಿಡುತ್ತೆ ಇವಾಗ ಸೊಲ್ಯೂಷನ್ಸ್ ಆಗುತ್ತೆ. ಹಾಗಾಗಿ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಸೊ ನೋಡಿ ಇಲ್ಲಿಗೆ ಸಿ ಇದೆ ನೋಡಿ, ಎಕ್ಸಾಕ್ಟ್ಲಿ ನಾವು ಕಂಡಿಡಿಯಕ್ಕೆ ಬಂದ್ರೆ ಓಕೆನಾ ಇದೇ ನಂಬರ್ ಅಂತ ಎಸ್ ಯೂನಿಕ್ ಸೊಲ್ಯೂಷನ್ ಆಗುತ್ತೆ. ಇಲ್ಲಿ ಸಿ ಕಂಡಿಡಿಯಕ್ಕೆ ಆಗ್ತಿಲ್ಲ ನಮ್ಗೆ, ಸೊ ಅವಾಗ ಏನಾಗ್ಬಿಡುತ್ತೆ ಹೇಳಿ? ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಬರುತ್ತೆ. ಆಮೇಲೆ ಇನ್ನೊಂದು ಏನಂತ ನೋಡಿ, ಇಲ್ಲಿ 1 ಪ್ಲಸ್ ಹಿಂಗಿರುತ್ತೆ ಅನ್ಕೊಳ್ಳಿ, 1 ಪ್ಲಸ್ ಸಿ ಇಂಟು 0 ಈಕ್ವಲ್ ಟು 0 ಇರುತ್ತೆ. ಈ ತರ ಬಂದ್ಬಿಡುತ್ತೆ ಅನ್ಕೊಳ್ಳಿ. ಇವಾಗ ಇಲ್ಲಿ 1 ಈಕ್ವಲ್ ಏನಾಗ್ಬಿಡುತ್ತೆ ಹೇಳಿ? 0 ಮೈನಸ್. ಇಂಥ ಟೈಮ್ ಅಲ್ಲಿ ನೋ ಸೊಲ್ಯೂಷನ್. ನೋ ಸೊಲ್ಯೂಷನ್. ಇಲ್ಲಿ 1 ಈಕ್ವಲ್ ಟು 0 ಬಂದ್ಬಿಡುತ್ತಲ್ವಾ? ಇದು ನೆವರ್ ಪಾಸಿಬಲ್. ಅವಾಗ ನೋ ಸೊಲ್ಯೂಷನ್. ಇಲ್ಲೇನಾಗುತ್ತೆ ನೋಡಿ, ಇಲ್ಲಿ 0 ಪ್ಲಸ್ ಸಿ ಇಂಟು 0 0 ಈಕ್ವಲ್ ಟು 0 ಬರ್ತಿದೆ. ಸೊಲ್ಯೂಷನ್ ಇದೆ ಅಂತ ಅರ್ಥ. ಹಾ ಕ್ಲಿಯರಾ? ಎಸ್ ಸರ್. ಓಕೆ, ಇದಕ್ಕೆ ಆನ್ಸರ್ ಹೇಳಿ ಹೆಂಗ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ y ಕಾಮನ್ ತಗೊಂಡ್ಬಿಡಿ. ಸೊ dy ಬೈ dt ಈಕ್ವಲ್ ಟು y ಕಾಮನ್ ತಗೊಂಡ್ರೆ a ಪ್ಲಸ್ ಬಿ, ಇಲ್ಲಿ y ಆಗುತ್ತೆ. ಸೊ dy y ಕಡೆ ತಗೊಂಡ್ಬಿಡಿ, ಡಿವೈಡೆಡ್ ಬೈ y ಆಗುತ್ತೆ ಈಕ್ವಲ್ ಟು a ಪ್ಲಸ್ ಬಿ ಇಂಟು dt ಆಗತ್ತಲ್ವಾ? ಇಂಟಿಗ್ರೇಟಿಂಗ್ ಅನ್ನು ಬೋಸ್ ಆಗ್ಬಿಟ್ರೆ ಆಗುತ್ತೆ ಹೇಳಿ. ಸೊ ಲಾಗ್ y ಈಕ್ವಲ್ ಟು a ಪ್ಲಸ್ ಬಿ ಕಾನ್ಸ್ಟೆಂಟ್. ಸೊ ಇಂಟಿಗ್ರೇಷನ್ ಆಫ್ dt ಆಗುತ್ತೆ t ಆಗುತ್ತೆ ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ c. ಸೊ ಇವಾಗ ಏನಾಗ್ಬಿಡುತ್ತೆ? y ಈಕ್ವಲ್ ಟು ಲಾಗ್ ಈ ಕಡೆ ತಗೊಂಡ್ಬಿಟ್ರೆ e ಪವರ್ a ಪ್ಲಸ್ ಬಿ ಇಂಟು ಟಿ ಇಂಟು ಇಲ್ಲಿ ಸಿ ಆಗುತ್ತೆ. ಓಕೆನಾ? ದಿಸ್ ಇಸ್ y ಆಫ್ ಎಕ್ಸ್. ಇವಾಗ ಸಾರಿ y ಆಫ್ ಟಿ. ಅವ್ರ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ, y ಆಫ್ 0 ಏನ್ ಕೊಟ್ಟಿದ್ದಾರೆ? ವೈ ನಾಟ್. ಇವಾಗ ಇಲ್ಲಿ ಕೊಟ್ರೆ ಏನಾಗುತ್ತೆ? e ಪವರ್ a ಪ್ಲಸ್ ಬಿ ಇಂಟು 0 ಇಂಟು ಸಿ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ? y ನಾಟ್ ಕೊಟ್ಟಿದ್ದಾರೆ. ಸೊ e ಪವರ್ 0 ಏನಾಗ್ಬಿಡುತ್ತೆ? 1 ಆಗುತ್ತೆ. ಸಿ ಈಕ್ವಲ್ ಟು ಏನಾಗ್ಬಿಡುತ್ತೆ? y ನಾಟ್ ಆಗುತ್ತೆ. ನಾನು ತಗೊಂಬೋದು ಇಲ್ಲಿ ಕೊಡಿ ನಿಮ್ಗೆ. ಏನಾಗುತ್ತೆ ಅವಾಗ? y ಆಫ್ ಟಿ ಈಕ್ವಲ್ ಟು e ಪವರ್ a ಪ್ಲಸ್ ಬಿ ಇಂಟು ಟಿ ಇಂಟು ಸಿ ಏನ್ ಬಂತು? y ನಾಟ್ ಬಂತು. ಸೊ ಯಾವ ಆಪ್ಷನ್ ಇದೆ ನೋಡಿ? ಇದು ಯಾವ ಆಪ್ಷನ್ ಇದೆ? y ನಾಟ್ e ಪವರ್ ಆಪ್ಷನ್ 3 ಕರೆಕ್ಟ್ ಇದೆ. ಅರ್ಥ ಇದಲ್ವಾ? ಜಸ್ಟ್ ಇಂಟಿಗ್ರೇಟ್ ಮಾಡ್ಬೇಕಷ್ಟೇ. ಓಕೆ ನೋಡಿ, ನಾಳೆ ಇಂಟರ್ವಲ್ ಕಂಡಿಡಿಬೇಕು ಇವಾಗ. ಓಕೆನಾ? ಎಲ್ಲಿ ಸೊಲ್ಯೂಷನ್ ಸಿಗುತ್ತೆ ಯೂನಿಕ್ ಸೊಲ್ಯೂಷನ್, ಆ ಇಂಟರ್ವಲ್ ಕಂಡಿಡಿಯಕ್ಕೆ ಕೇಳ್ತಾರೆ ನಮಗೆ. ಯಾವ್ದು ಹೇಳಿ? x ಮೈನಸ್ x ನಾಟ್ ಲೆಸ್ ದನ್ ಆರ್ ಈಕ್ವಲ್ ಟು h. ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂತ ನಾಳೆ ಡಿಸ್ಕಸ್ ಮಾಡೋಣ. ಡೌಟ್ಸ್ ಇದ್ರೆ ಕೇಳಿ ಏನಾದ್ರು. ಓಕೆ, ಥ್ಯಾಂಕ್ ಯು. Yes, sir.